तं ವಂದೇ ಸಿದ್ಧಾರೂಢ ಯತೀಶ್ವರ. ಪಾವನಮೂರ್ತಿಗಳಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಕಾರಣ ಕರುಣಾಶಾಲಿಗಳು, ಪರಮಗುರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ಹಂಸಿ ಸದ್ಗುರುಗಳ ಪಾದಾರವಿಂದಗಳಿಗೆ ವಂದಿಸಿ ಅನಂತ ಕಲ್ಯಾಣ ಗುಣದಿಂದ ಕೂಡಿಕೊಂಡಿರುವ ನಿಗಮಾಗಮ ಸಮಸ್ತ ಶಾಸ್ತ್ರಗಳ ನಿಪುಣರಾದ ನಿಜಗುಣ ಶಿವಯೋಗಿಗಳ ಪಾದಾರವಿಂದಗಳಿಗೆ ವಂದಿಸಿ, ಯಾಜ್ಞವಲ್ಕ್ಯರು ಮಹಾಮುನಿಪತಿಯು ಸತಿಯಾದ ಮೈತ್ರಾದೇವಿಯನ್ನು ಕುರಿತು ಬ್ರಹ್ಮಜ್ಞಾನವನ್ನು ಉತ್ಪನ್ನ ಮಾಡಿಕೊಡುವ ಸಲುವಾಗಿ ಜ್ಞಾನದ ಸ್ವರೂಪ, ಜ್ಞಾನದ ಸಾಧನೆಗಳನ್ನು ಪ್ರತಿಪಾದನೆ ಮಾಡ್ತಾ ನಿರ್ಗುಣಾಷ್ಟಾಂಗ ಯೋಗಕ್ಕೆ ಅನುಕೂಲವಾಗಿರುವ ಸಗುಣಾಷ್ಟಾಂಗ ಯೋಗವನ್ನು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳೆಂಬ ಇವು ಅಷ್ಟಾಂಗಗಳನ್ನು ಇವು ಸಾಧಿಸಬೇಕು ಅಂದರೆ ಮೊದಲು ಆತ ದುರ್ಗುಣಗಳನ್ನು ತ್ಯಾಗ ಮಾಡಬೇಕು, ಸದ್ಗುಣಗಳನ್ನು ಗ್ರಹಿಸಬೇಕು. ಮನುಷ್ಯನು ಗುಣಗಳಿಂದ ಕೀರ್ತಿ ಅಪಕೀರ್ತಿಯ ಜೊತೆಗೆ ದುಃಖವನ್ನು ಸುಖವನ್ನು ಕೂಡ ಅವ ಅನುಭವಿಸ್ತಾ ಇದ್ದಾನೆ. ದುರ್ಗುಣಗಳಿಂದ ದುಃಖ, ಸದ್ಗುಣಗಳಿಂದ ಸುಖ. ಆ ಗುಣಗಳೇ ಮನುಷ್ಯನನ್ನು ಕೀರ್ತಿ ಅಪಕೀರ್ತಿಗಳು ಕಾರಣ ಆಗಿರ್ತಾವೆ. ಬ್ರಹ್ಮಪ್ರಾಪ್ತಿಯನ್ನು ಕೂಡ ಅವೇ ಕಾರಣ ಅದಾವ ಅಂತ ತಿಳ್ಕೊಂಡು ಅವು ಸುಗಮವಾಗಿ ಮನುಷ್ಯನನ್ನು ಸಾಧಿಸಲಿಕ್ಕೆ ಬರುವಂತಹ ಉಪಾಯಗಳನ್ನು ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ವಸ್ತುವಿನ ತ್ಯಾಗ ಗ್ರಹಣವು ಅದರ ಲಕ್ಷಣದಿಂದನೇ ಮನುಷ್ಯ ಮಾಡ್ತಾನೆ. ಗುಣ ಮತ್ತು ಲಕ್ಷಣಗಳು ವಸ್ತುಗಳ ತ್ಯಾಗ ಗ್ರಹಣಕ್ಕೆ ಕಾರಣಿ ಅದಾವ. ಒಳ್ಳೆಯ ಗುಣ ಇತ್ತು, ಆ ಗುಣಗಳ ಲಕ್ಷಣನು ಗೊತ್ತಿತ್ತು ಅಂದರೆ ಗ್ರಹಣ ಮಾಡ್ತಾನೆ. ತಾಮಸಾದಿ ಗುಣ ಇದ್ದು ಅಲ್ಲೇನಪ್ಪ ಅಂತ ಸುಖದ ಲಕ್ಷಣ ಕಾಣಲಿಲ್ಲ ಅಂದ್ರೆ ತ್ಯಾಗ ಮಾಡ್ತಾನೆ, ಸ್ವಾಭಾವಿಕ ಅದ. ಅದರಂತೆ ಇಲ್ಲಿ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟು ಸರಳತೆಯಿಂದ ಇರಬೇಕೋ ಅಷ್ಟು ರುಜುತ್ವ, ಆರ್ಜವತ್ವ ಅದು ಮನುಷ್ಯನ ಜೀವನದಲ್ಲಿ ಬಹಳ ಅವಶ್ಯಕತೆ ಅದ. ಅದನ್ನೇ ಭಗವದ್ಗೀತೆಯಲ್ಲಿ ಬಹುಶಃ ಕಾಯಂತಾಶ ಬುದ್ಧಯು ಅವ್ಯವಸಾಯಿನ. ಅವ್ಯವಸಾಯಿ ಬುದ್ಧಿ ಮನಸ್ಸು ಇತ್ತು ಅಂದರೆ, ಶರೀರನೂ ಕೂಡ ಅವ್ಯವಸಾಯಿ ಇತ್ತು ಅಂದರೆ ಆ ಶರೀರದಿಂದ ಏನನ್ನೂ ಸಾಧಿಸಲಾರ. ಆ ಬುದ್ಧಿ ಅವ್ಯವಸಾಯಿ ಬುದ್ಧಿ ಮನಸ್ಸಿನಿಂದ ಅವ ಏನನ್ನೂ ಸಾಧಿಸಲಾರ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ರೇಖೆ ಪುರುಷನಂದನ ಬಹುಶಃ ಕಾಯನಂತಾಶ ಬುದ್ಧಯೋ ಅವ್ಯವಸಾಯಿನ. ಅದರಂತೆ ಈ ಜೀವನದಲ್ಲಿ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಕೆಲವೊಂದು ಗುಣಗಳನ್ನು ಸಾಧಿಸಲೇಬೇಕು. ಯಾಕೆ ಅಂದರೆ ಪ್ರಪಂಚದಲ್ಲಿ ನಾನು ಎಷ್ಟು ಒಳ್ಳೆಯವನಾಗಿದ್ದರೂ ಕೂಡ ನನ್ನ ಸುತ್ತಮುತ್ತಲಿನವರು ಒಳ್ಳೆಯವರು ಇರ್ತಾರಂತ ನೇಮ ಇಲ್ಲ. ಅವರು ನನ್ನಂತೆ ಮಾತನಾಡಬೇಕು, ನನ್ನಂತೆ ನಡೆಯಬೇಕು, ನನ್ನಂತೆ ನುಡಿಯಬೇಕು, ಸಾಧ್ಯನೇ ಇಲ್ಲಿದೆ ಜಗತ್ತರು. ನನ್ನ ಮನಸ್ಸಿಗೆ ವಿರೋಧ ಆಗತಕ್ಕಂತಹ, ನನಗೆ ಬೇಡಾಗಿರುವಂಥ ಅನೇಕ ವರ್ತನೆಗಳನ್ನು ನನ್ನ ಪಕ್ಕದಲ್ಲಿದ್ದವರು ಆಡಬಹುದು, ಮಾಡಬಹುದು. ಸಾಧಕ ತನ್ನ ಮೇಲೆ ಅವುಗಳೆಲ್ಲ ಹಾಕ್ಕೊಂಡ್ರೆ ಅವ ಎಂದೂ ಕೂಡ ಆಗುವುದಿಲ್ಲ ಅಂತ ತಿಳ್ಕೊಂಡು ದಯಾ ಆರ್ಜವಾದಿ ಗುಣಗಳನ್ನು ಹೇಳಿದರು. ದಯಾ ಅಂದ್ರೇನು? ಅದು ಕೆಳೆ, ಪಗೆ, ಸತಿ, ಸುತಾದಿಗಳಲ್ಲಿ ಕೆಳೆ ಇರಲಿ, ವೈರಿ ಇರಲಿ, ಹೆಂಡತಿ ಇರಲಿ,
ಮಕ್ಕಳಿರಲಿ, ಯಾರೇ ಇರಲಿ, ಅವರೆಲ್ಲರನ್ನ ದುಃಖಿಗಳನ್ನು ಕಂಡು ದೂರ ಮಾಡಬೇಕು, ಅವರ ದುಃಖವನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದೇ ಇದು ದಯಾದ ನಿರಪೇಕ್ಷ ಬುದ್ಧಿಯಿಂದ. ಸೂರ್ಯ ಸಮಸ್ತ ಜಗತ್ತಿಗೆ ಪ್ರಕಾಶ ಮಾಡ್ತಾನೆ, ಏನೂ ಅಪೇಕ್ಷೆ ಮಾಡುವುದಿಲ್ಲ. ಗಾಳಿ ಸದಾ ಸೂಸಿ ಬೀಸಿ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ತದೆ, ಏನೂ ಅಪೇಕ್ಷೆ ಮಾಡಿಲ್ಲ. ಹಾಗೆ ಈತನು ಕೂಡ ಪರೋಪಕಾರ ಬುದ್ಧಿಯಿಂದ ಅದನ್ನು ಅನ್ಯರ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಥವರೇ ಮಹಾತ್ಮ ಅನಿಸುವಂಥವ್ರು ಬುದ್ಧಾದಿಗಳು, ಬಸವಾದಿಗಳು, ಸಿದ್ಧಾರೂಢ ಸ್ವಾಮಿಗಳು, ಸಮಸ್ತ ಮಹಾತ್ಮರೇನಪ್ಪ ಅಂದ್ರೆ ಅವರಲ್ಲಿ ಅಪರಿಮಿತವಾದ ದಯ ಇರ್ತದೆ. ಅವರ ಅಂತಃಕರಣ ಸುಮ್ಮ ಇರಂಗಿಲ್ಲ, ಸದಾ ಇನ್ನೊಬ್ಬರ ಕಲ್ಯಾಣವನ್ನೇ ಅಪೇಕ್ಷೆ ಮಾಡ್ತಾ ಇರ್ತದೆ. ಅಂತಹದ್ದು ದಯಾನು ಕೂಡ ಇರಬೇಕು ಅಂತ ಹೇಳಿದರು. ಅದರ ಜೊತೆಗೆ ನಮಗೇನು ಹೇಳಿದರು ಅಂದರೆ ಆರ್ಜವ ಅಂತಕ್ಕಂಥದ್ದು ಭಾಳ ಹೇಳಿದರು. ಇದು 5ನೇದು ಕ್ಷಮ ಇತ್ಯಾದಿಗಳು. ಇದು ಏನಪ್ಪ ಅಂತಂದ್ರೆ ಆರ್ಜವ ಅಂದ್ರೆ ಮನುಷ್ಯನಿಗೆ ಭಾಳ ಸರಳಾಗಿರಬೇಕು ಅಂತಾರವರು. ಆರ್ಜವ ಅಂದ್ರೆ ಸರಳಾಗಿರ್ಬೇಕು ಮನುಷ್ಯ. ಹೇಗೆ ಅಂತ ಬರೀತಾರವರು ಮಹಾತ್ಮರು 18ನೇ ಅಧ್ಯಾಯ 42ನೇ ಶ್ಲೋಕಕ್ಕೆ ಬರೆದಾರ ಅದನ್ನು. ಆಣಿ ವಾಕಡೇನಿ ಓಹಿಸಿ ಗಂಗಾ ವಾಹೆ ಉಜೂಚಿ ಜೈಸಾ ಕಾಪುಷ್ಟಿ ಒಳಲ ಉಸಿ ಗೋಡಿ ಜೈಸಿ ಜೈಸಾ ವಿಷಮಾಹಿ ಜೀವ ಲಾಗಿ ಉಜು ಕಾರ ಭರವ ತೋ ಆರ್ಜವ ಗಾ ಸಹವ ಜೇತೀಚ ಗುಣ. ಇದು 6ನೇ ಗುಣ. ಭಾಗವತ ಬರೀತಾರೆ, ಇದಪ್ಪ 6ನೇ ಗುಣ. ಅದು ಇದು ಭಗವದ್ಗೀತಾ 6ನೇ ಗುಣ. ಏನು ಅಂದ್ರೆ ಗಂಗಾ ಎಷ್ಟು ಅಂಕುಡೊಂಕಾಗಿ ಹರಿದರೂ ಕೂಡ ಸೀದಾ ಹೋಗಂಗಿಲ್ಲ. ಅದು ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ಹರಿದು ಹೋಗ್ತದೆ. ಹೋದರೂ ಅದರದ ಲಕ್ಷ್ಯ ಎಲ್ಲೇ ಸಮುದ್ರನೇ ಅದು. ಇದಕ್ಕೆ ಆರ್ಜವ ಅಂತ. ಮನುಷ್ಯ ತನ್ನ ಕಣ್ಣಿಂದ, ಕಿವಿಯಿಂದ, ಕೈಯಿಂದ ಹೆಂಗೆ ಭಿನ್ನ ವ್ಯವಹಾರ ಮಾಡಿದ್ರು ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಕೈ ಹಿಡಿತದೆ, ಕಾಲು ಹಿಡಿತದೆ. ಇವೆಲ್ಲ ದೃಷ್ಟಿ ಮಾಡಿದರೂ ಕೂಡ ಅವನ ಭಾವ ಹೆಂಗಿರಬೇಕು ಅಂತ ಕೇಳಿದರೆ ಕಲ್ಯಾಣನೇ ಇರಬೇಕು. ನೋಡಿ ಕಲ್ಯಾಣ, ಮಾಡಿ ಕಲ್ಯಾಣ, ಆಡಿ ಕಲ್ಯಾಣ, ನಡೆದು ಕಲ್ಯಾಣ, ಇವೆಲ್ಲ ಭಾವ ರುಜು ಇರಬೇಕು ಮನುಷ್ಯನಲ್ಲಿ. ಸರಳತೆ ಅಂತೇಳಿ ನಾವು ಸರಳತೆ ಇರಬೇಕು. ಅದರ ಲಕ್ಷ್ಯ ಏನದ ಸಮುದ್ರ ಕೂಡುವುದು ಹೇಗೆ ಅದರಂತೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಅವರಪ್ಪ ಅಂತ ಕೇಳಿದ್ರೆ ಏನು? ಆಣಿ ವಾಕಡನಿ ಓಗಿಸಿ ಗಂಗಾವಾಯಿ ಉಜುಕಿ ಜೈಸಾ ಕಾ ಪೃಷ್ಟಿ ಒಳಲ ಉಸಿ ಗೋಡಿ ಜೈಸಿ. ಅಂದ್ರೆ ಕಬ್ಬ ಡೊಂಕಾದರೆ ಸಿಹಿ ಡೊಂಕೆ ಅಂತ ಹಳ್ಳಿಯಾಗ ಹೇಳ್ತಾರೆ. ಹಾಗೆ ಅದರ ಸರಳದ ರಸ ಮಾತ್ರ ಯಾಕಡೆ ಕಂಡು ಡೊಂಕಿದ್ದು ರಸ ಮಾತ್ರ ಸರಳ ಅದರ ಬಿಟ್ಟು ಮತ್ತೊಂದು ಏನಿಲ್ಲ. ಹಾಗೆ ಭಿನ್ನ ಭಿನ್ನ ವ್ಯವಹಾರ ಮಾಡಿದರೂ ಕೂಡ ಮನುಷ್ಯ ತನ್ನ ಭಾವ ಸರಳ ಇಟ್ಟುಕೊಂಡಿರಬೇಕು, ಕಲ್ಯಾಣನೇ ಇರಬೇಕು, ಅವರಿಗೆ ಸುಖ ಆಗಲಿಂತೆ ಇರಬೇಕು ಅಂಥವಿದ್ದ. ಇದಕ್ಕೆ ಆರ್ಜವ ಗುಣ ಅಂತ ಕರೀತಾರೆ. ಇದನ್ನು ನಾವು ಕೇಳ್ಕೊಂಬಂದೇವೆ. ಹೀಗೆ ಆರ್ಜವ, ಕ್ಷಮ ಇತ್ಯಾದಿ ಗುಣಗಳ ಜೊತೆಗೆ ಅವರಂದರು ಮತ್ತೊಂದು ಗುಣ ಏನಿರಬೇಕು ಅಂತ ಕೇಳಿದ್ರೆ ಮನುಷ್ಯನಿಗೆ ಯೋಗ ಸಾಧನವನ್ನು ಯಾವುದೇ ಸಾಧನ ಮಾಡ್ತಕ್ಕಂಥ ಮನುಷ್ಯ ಶಾರೀರಿಕ ದೃಷ್ಟಿಯಿಂದ, ಮಾನಸಿಕ ದೃಷ್ಟಿಯಿಂದ ಯಾವುದೇ ಮನುಷ್ಯ ಸಾಧನ ಮಾಡಬೇಕಂದ್ರೆ ಇನ್ನೊಂದು ಬಹಳ ಜರೂರಿ ಏನದ ಅಂತ ಕೇಳಿದರೆ ಆಹಾರ. ಜೈಸ ಆಹಾರ ವೈಸ ವ್ಯವಹಾರ. ಹಾಗೆ ಆಹಾರದ ಹಾಗೆ ಏನಪ್ಪ ಅಂದ್ರೆ ಮನುಷ್ಯನ ವ್ಯವಹಾರ ಕೂಡ ಇರ್ತದೆ. ಆಹಾರ ತಾಮಸಿ, ಆಹಾರ ರಾಜಸಿ, ಆಹಾರ ಸಾತ್ವಿಕಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಬರೆದಾನೆ. ಆಯುಶಕ್ತಿ ಬಲಾರೋಗ್ಯಂ ಆಯುಶಕ್ತಿ ಬಲಾರೋಗ್ಯಂ ಸುಖಪ್ರೀತಿ ವಿವರ್ಧನ. ಆಹಾರ ಸಾತ್ವಿಕ ಶ್ರೇಷ್ಠ. ಏನಪ್ಪ ಅಂದ್ರೆ ಯಾವುದು ಸತ್ವಗುಣ ವೃದ್ಧಿ ಆಗಬೇಕು ಅದಕ್ಕೆ ಆಹಾರ ಅಂತ. ಸತ್ವಗುಣ ಇದು ಅನ್ನದ ಮೇಲೆ ಆದರೆ ಇದು ಅನ್ನದ್ದಷ್ಟೇ ಮಾತಾಡೋಣ. ಆಹಾರ ಅಂದ್ರೇನು? ಸಾಮಾನ್ಯವಾಗಿ ನಾವು ಅನ್ನ,
ಊಟ ಮಿತಾಹಾರ ಅಂತ. ಆಹಾರ ಅಂದರೆ ಅನ್ನ. ಆಹ್ರಿಯತೆ ಇತಿ ಆಹಾರ, ಹೊರಗಿಂದ ಒಳಗೆ ಹಾಕೋದಕ್ಕೆ ಆಹಾರ ಅಂತ. ಆಹಾರ ಹೊರಗಿಂದ ಜಗ್ಗಿ ಒಳಗೆ ಹಾಕೋದೇನದ ಆಹಾರ. ಆಹ್ರಿಯತೆ ಇತಿ ಆಹಾರ. ಅದು ಹೆಂಗಿರಬೇಕು ಅಂತ ಕೇಳಿದರೆ ಮಿತವಾಗಿ ಹಿತವಾಗಿ ಇರಬೇಕು. ಊಟ ಮಾಡುವಲ್ಲಿ ಮನುಷ್ಯ ಹೇಳ್ತಾರೆ, ಅದು ಯಾವ ಆಹಾರವನ್ನು ಊಟ ಮಾಡಿದರೆ ಮನುಷ್ಯನಿಗೆ ಸತ್ವಗುಣ ವೃದ್ಧಿ ಆಗಬೇಕು. ಸತ್ವಗುಣ ವೃದ್ಧಿ ಆದರೂ ಅದನ್ನು ಆಹಾರ ಇತಿಮಿತಿಯಾಗಿರಬೇಕು. ಇತಿಮಿತಿಯಾಗಿರಬೇಕು. ಒಮ್ಮೆ ಒಳ್ಳೆಯ ಆಹಾರನೂ ಕೂಡ ಅತಿ ಆಯಿತು ಅಂದ್ರೆ, ಮಿತಿ ಮೀರಿತು ಅಂದ್ರೆ ಅದು ರಜೋಗುಣದಲ್ಲಿ ಪ್ರವೃತ್ತಿ ಆಗ್ತದೆ. ಅದಕ್ಕೇನೆ ಶಾಸ್ತ್ರ ಹೇಳ್ತಾರಪ್ಪ ಅಂದ್ರೆ ಯಾವುದೇ ಆಹಾರ ಅದು ನೇಮದ. ಅದಕ್ಕೆ ಹೇಳ್ತಾರೆ ಅವರು ಆ ರೀತಿಯಾಗಿ ಉಣಬೇಕು ಅಂತಾರೆ ಅವರು. ಈ ಆಹಾರವನ್ನು ನಾವು ಹೊರಗೆ ತಗೊಳ್ಳುವಾಗ ಆಯು ಬೆಳಿಬೇಕು, ಸತ್ವಗುಣ ಬೆಳಬೇಕು, ಮನುಷ್ಯನ ಇಂದ್ರಿಯಗಳಿಗೆ ಬಲನೂ ಬರಬೇಕು, ಪ್ರೀತಿ ಇರಬೇಕು, ಸುಖ ಇರಬೇಕು. ಅದರೊಳಗೆ ನಿಮಗೆ ಆಹಾರ ಪ್ರೀತಿ ಮನಸ್ಸಿಗೆ ಬಂದಿರ್ಬೇಕು. ಅದು ಕೆಲವೊಂದು ಚಲೋ ಇರ್ತವೆ, ಔಷಧ ಕೈಗಿದ್ದರೆ ಪ್ರೀತಿ ಇರೋಂಗಿಲ್ಲ. ಹಾಗೆ ಆಹಾರ ಗ್ರಹಣ ಮಾಡುವುದನ್ನು ಕೂಡ ಸ್ನೇಹದಿಂದ ಪ್ರೀತಿಯಿಂದ ಊಟ ಮಾಡಬೇಕು. ಯಾವುದೇ ಬರಲಿ ನಿಮ್ಮ ಮುಂದೆ ಆಹಾರ ಇದ್ದದ್ದು ಅಂಥದ್ದೇ ಇರಲಿ, ನೀವು ಮನಸ ಅದನ್ನು ಪ್ರಸಾದ ಅಂತ ಗ್ರಹಣ ಮಾಡಿದಿರಿ ಅಂದರೆ ಅದನ್ನು ಕೂಡ ವ್ಯವಸ್ಥೆ ಇಲ್ಲದಿದ್ರೂ ಕೂಡ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಆಯುಸ್ಸತ್ವ ಬಲಾರೋಗ್ಯ ಕೊಡ್ತಾರೆ. ಅದಕ್ಕೆ ಹೇಳಿರೋರು ಆಹಾರ ಇದು ಬಹಳ ಅವಶ್ಯಕವಾದ ವಸ್ತು ಅದ. ಇದನ್ನು ಮನುಷ್ಯ ಯಾರದು, ಎಲ್ಲಿ ಉಣಬೇಕು, ಎಷ್ಟು ಉಣಬೇಕು, ಹೆಂಗೆ ಉಣಬೇಕು, ಇಷ್ಟೆಲ್ಲ ಆಹಾರದ ಜೊತೆಗೆ ನಿಯಮದ ಶಾಸ್ತ್ರ ಹೇಳ್ತಾರೆ. ಈಗ ಬಂದದಲ್ಲ ಈಗ ಬಫೆ ಸಿಸ್ಟಮ್ ಅಂತ, ನಿಂತೇ ಉಣ್ತಾರೆ ನೋಡ್ರಿ. ಶಾಸ್ತ್ರ ನಿಂತು ಉಣ್ಣಕ್ಕೆ ಹೇಳಿಲ್ಲ. ನಿಂತು ನೀರು ಕುಡಿಬಾರ್ದು, ನಿಂತು ಊಟ ಮಾಡಬಾರ್ದು. ಖರೆ ಬಫೆ ಸಿಸ್ಟಮ್ ಬಂದ. ಯಾಕೆ ಅವರು ಕುಂತು ಉಣಬೇಕಾದ್ರೆ ಚಪ್ಪಲಿ ಕಳಿಬೇಕು, ಬೂಟ್ ಕಳಿಬೇಕು. ಎಲ್ಲೆಲ್ಲಿ ಕಳೆದು ಎಲ್ರಿ ಹೋದ್ರೆ ಮತ್ತು ಅವ್ರು ಕಳ್ಕೊಂಡು ಹೋದ್ರೆ ಹೆಂಗೆ ಅಂತ ತಿಳ್ಕೊಂಡು ಅವ್ರು ಇಟ್ಕೊಂಡೇ ಉಣ್ತಾರೆ. ಅವರು ಚಪ್ಪಲಿ ಇಟ್ಕೊಂಡೇ ಉಣ್ತಾರೆ. ಊಟ ಹೆಂಗರಿ ಅಲ್ಲಿ. ಅದಕ್ಕೆ ಅಂತಾರೆ ಶಾಸ್ತ್ರಕಾರರು ಬಫೆ ಅಂತಂದ್ರೆ ಸಿಸ್ಟಮು. ಇನ್ನೊಂದು ಭಾಳ ಚಂದ ಶಬ್ದ ಅದ ರೀ. ಎಮ್ಮಿಗೆ ಕ್ವಾಣಿಗೆ ಏನಂತಾರೆ, ಬಫೆಲೋ ಅಂತಾರೆ. ಇಂಗ್ಲೀಷಿನ ಕ್ವಾಣಿಗೆ ಬಫೆಲೋ ಅಂತಾರೆ. ಈಗ ಎದ್ದು ನಿಂತು ಉಣೋರು ಕೂಡ ಇವು ಬಫೆಲೋನೇ, ಇವು ಕ್ವಾಣಿ ಅಂತ ಅರ್ಥ. ಯಾಕೆ ಶಾಸ್ತ್ರದಾಗ ಕುಂತು ಉಣಕ್ಕೆ ಹೇಳ್ಯಾರ. ನಮ್ಗೆ ಕುಂತು ಉಣೋದು ಪದ್ಧತಿ ಅದ. ಮೈ ಮೇಲೆ ನಾವೆಲ್ಲ ಮರ್ತೀವಿ. ನಾವೇನು ಮಾಡ್ತೀವಿ, ಛಾಟಿ ಮ್ಯಾಲಂಗಿ ಮ್ಯಾಲ ಕೋಟ ಇವೆಲ್ಲ ಹಾಕ್ಕೊಂಡೇ ಉಣ್ತೇವೆ ನಾವು. ಶಾಸ್ತ್ರ ಏಕ ವಸ್ತ್ರ ಮೇಲೆ ಊಟ ಮಾಡಬೇಕಂತ. ಮೈ ಮೇಲೆ ಉಪವರಣ ಅಷ್ಟೇ ಇರಬೇಕು. ಎಲ್ಲ ಮೇಲೆ ಹಾಕ್ಕೊಂಡು ಹೊಚ್ಕೊಂಡು ಕೂತು ಉಣೋದು ರೀತಿ ಹೇಳಿದ ಶಾಸ್ತ್ರ. ಅದಕ್ಕೂ ಬೇಡ ಅಂತಾರೆ. ಅದಕ್ಕೆ ಭಾಳ ನಿಯಮಗಳನ್ನು ಶಾಸ್ತ್ರಕ್ಕೆ ಹೇಳ್ಯಾರವರು. ಇದು ಊಟ ಹೇಗೆ ಮಾಡಬೇಕು, ದಿಕ್ಕು ಯಾವುದಿರಬೇಕು ಅದನ್ನು ಹೇಳ್ಯಾರ. ಆ ದಿಕ್ಕಿಗೆ ಆವುಕ ಮಾಡಿ ಏಕ ಉಪವರಣ ಹಾಕ್ಕೊಂಡು ಏನಪ್ಪ ಅಂತಂದ್ರೆ ಸರಿಯಾಗಿ ಏನಪ್ಪ ಅಂದ್ರೆ ಆಸನ ಸ್ವಸ್ತಿಕಾಸನದೊಳಗೆ ಕೂತ್ಕೊಂಡು ಊಟ ಮಾಡಬೇಕು. ಅದು ಅನ್ನ ಅದು ಆಗ್ತದೆ. ಅದಕ್ಕೆ ಮಿತಾಹಾರ ಅಂತಾರೆ. ಇನ್ನು ಮಿತಾಹಾರದೊಳಗೆ ಇನ್ನೂ ಭಾಳ ಬರದಾರ ಹೇಳ್ತೀನಿ. ಈಗ ಸತ್ವ ಬಲಾರೋಗ್ಯ ಇರತಕ್ಕಂಥದ್ದು ಊಟ ಮಾಡಬೇಕು. ಆಹಾರ ರಾಜಸ್ ಉಣಬಾರ್ದು. ಕಟ್ವಮರವಣ ತುಷ್ಟ ತೀಕ್ಷ್ಣ ವೃಕ್ಷಣ ವಿದಾಯಿನ ಆಹಾರ ರಾಜಸ ಶ್ರೇಷ್ಠ ಅಂತ ಭಗವದ್ಗೀತೆ ಹೇಳಿದ್ರು. ಭಾಳ ಹುಳಿ, ಭಾಳ ಉಪ್ಪು, ಭಾಳ ಖಾರ ಇರ್ತದೆ ಮನುಷ್ಯನಿಗೆ. ಸ್ವಲ್ಪ ಅದು ಇದ್ದರೆ ಅವ್ರಿಗೆ ಊಟಕ್ಕೆ ರುಚಿ ಇರ್ತದೆ, ಇಲ್ಲಾಂದ್ರೆ ರುಚಿ ಹತ್ತಂಗಿಲ್ಲ ಅದಕ್ಕೆ. ಇದೇನಂತಾರೆ ಅಂದರೆ ಇದಕ್ಕೆ ರಾಜಸ ಆಹಾರ ಅಂತ. ಇದರಿಂದ ಏನಾಗ್ತದೆ, ಮನಸ್ಸು ಚಂಚಲ ಆಗ್ತದೆ. ಸಾತ್ವಿಕ ಆಹಾರದಿಂದ ಶಾಂತ ಆಗ್ತದೆ. ರಾಜಸ ಆಹಾರದಿಂದ ಮನಸ್ಸು ಸದಾ ಚಂಚಲ ಇರ್ತದೆ. ಅದು ಊಟ ಮಾಡಬಾರ್ದು. ಇನ್ನು ತಾಮಸ ಆಹಾರ ಅಂದ್ರೆ ಅದುವರೆ ಬೇರೆ. ಅದಕ್ಕೇನಪ್ಪ ಅದಕ್ಕೆ ರಸಹೀನಾಗಿರಬೇಕು. ತಾಳಿಪೇಟು ಉಣ್ತಾರೆ ನೋಡ್ರಿ, ಇಲ್ಲ ನಿನ್ನಿಂದೆಲ್ಲ ತೆಗೆದಕ್ಕಿಂದ ಹುಳಿ ಎಲ್ಲ ಹಾಕಿ ಮತ್ತು ಹೊಸದು ಮಾಡಿ ಉಣ್ತಾರಲ್ಲ, ಭಾಳ ರುಚಿ ಹತ್ತವ್ರಿ. ನಿನ್ನಿನ ಅನ್ನ ಒಗ್ಗರಣೆ ಭಾಳ ಮಸ್ತ್ ಹತ್ತವ. ಇವತ್ತಿನ ಒಗ್ಗರಣೆ ಅನ್ನೋದಕ್ಕಿಂತಲೂ ನಿನ್ನಿನ ರಾತ್ರಿ ಒಗ್ಗರಣೆಯನ್ನು ಮಾಡಿದ್ರಿ ಪಟ ಪಟ ಮನುಷ್ಯ ಉಣ್ತದೆ. ಯಾಕೆ ಇವೆಲ್ಲ ತಾಮಸ ಆಹಾರ. ಪೂತಿ ವಾಸನ ಬರತಕ್ಕಂಥದ್ದು, ಗಂಧ ಇಲ್ಲದೆ ಇರತಕ್ಕಂಥದ್ದು, ಹಳಸದ್ದು,
ನಿನ್ನಿಂದು ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ತಾಮಸ ಆಹಾರ ಅದ. ಏನಾಗ್ತದ? ಬುದ್ಧಿ ವಿಚಾರ ಹೀನಾಕದಂತಾರು. ಚಂಚಲ ಹಂಗಿಲ್ಲ, ವಿಚಾರೇ ಬರೋಂಗಿಲ್ಲ ಅದಕ್ಕೆ. ಹಳಸೆ ಹೋಗ್ಯದ ಬುದ್ಧಿ, ಏನು ವಿಚಾರ ಬರ್ತದೆ? ಹಳಸೆ ಹೋಗ್ಯದ ವಿಚಾರ ಏನು ಬರ್ತದೆ? ಅದಕ್ಕೆ ಇಂತಹ ಆಹಾರಗಳನ್ನು ಊಟ ಮಾಡಬಾರದು. ಇದು ಮೊದಲನೇದು. ಎರಡನೇದು, ಇಲ್ಲ ನಾವು ಸತ್ವ ತಾಜಾ ಉಣ್ತೇವ್ರಿ. ಈಗಿಂದೇ ಹಂಚಿನ ಮೇಲೆ ರೊಟ್ಟಿ ತಾಟ್ನಾಗ ಉಣ್ತಾರೆ ನೋಡ್ರಿ ಎಷ್ಟೋ ಮಂದಿ. ಆರದ್ರ ನಡೆಯೋದಿಲ್ಲ ಅವ್ರಿಗೆ ಇರ್ತದೆ. ಹಾಗೆ ಹೊಗೆ ಹಾಯ್ತಿರ್ಬೇಕು ಅಂಥದ್ದೇ ಉಣ್ತಾರೆ ಎಷ್ಟೋ ಮಂದಿ. ತಾಜಾ ಉಣ್ತಿರ್ತಾರೆ. ಪರಂತು ತಾಜಾ ಉಣೋದ್ರಾಗೂ ಕೂಡ ತಾಜಾನೂ ಕೂಡ ಒಮ್ಮೊಮ್ಮೆ ತಾಮಸ ಹಾಕದ ಅಂದ್ರೆ ಅವರು ತಾಜಾನೂ ಒಮ್ಮೆ ತಾಮಸ ಹಾಕದ, ರಾಯಸ ಹಾಕದ. ಯಾಕೆ? ಅದಕ್ಕೆ ಇತಿ ಮಿತಿ ಇಲ್ಲದೆ ಹೋದರೆ. ಇತಿ ಮಿತಿ ಇರಬೇಕು, ಯಾವುದೇ ಆಗಲಿ ಇತಿ ಮಿತಿ ಇರಬೇಕು. ಹೌದಲ್ಲ? ಹಾಲು ಚಲೋ ಏಟು ಕುಡಿಬೇಕು, ಅಟ್ಟೆ ಕುಡಿಬೇಕು. ಹೆಚ್ಚಿಗೆ ಕುಡಿದಿ ಅಂದರೆ ಡಿಸೆಂಟ್ರಿ ಚಾಲು ಆಗ್ತದೆ. ನಿಯಮ ಅದ ಅದಕ್ಕೆ. ಯಾವುದೇ ತುಪ್ಪ ಭಾಳ ಸಾತ್ವಿಕ ಅದ, ಸರಿ ಅದ, ಎಷ್ಟು ಉಣ್ಬೇಕು ಅಷ್ಟೇ ಉಣ್ಬೇಕು. ನಿನ್ನ ಜಠರಾಗ್ನಿ ಎಷ್ಟು ಅದನ್ನು ಪಚನ ಮಾಡೋಕ್ಕೆ ಸಾಮರ್ಥ್ಯ ಅದ ಅಷ್ಟೇ ಉಣ್ಬೇಕೇ ವಿನಃ ನಿನ್ನ ಜಠರಾಗ್ನಿಗೆ ಹೋಗಿ ಮೇಲೆ ಮುಸ್ತು ಅಂದ್ರೆ ಜಡ್ಡು ಬರ್ತದೆ. ಅದಕ್ಕೆ ಅಂತಾರೆ ಅವರು, ಇವೆಲ್ಲ ಆಹಾರದೊಳಗೂ ಕೂಡ ಭಾಳ ನಿಯಮಗಳನ್ನು ಹೇಳ್ಯಾರ. ಅದಕ್ಕೆ ಅವ್ರ ಹೆಸರಿಟ್ಟೋದಕ್ಕೆ ಆಹಾರ ಬಿಡಬಾರ್ದು, ಉಪವಾಸ ಇರಬಾರ್ದು, ಇಲ್ಲಿ ತನಕ ಉಣಬಾರ್ದು. ಎರಡೂ ಹೇಳಿದ್ರು. ಉಪವಾಸನೂ ಇರಬಾರ್ದು, ಇಲ್ಲಿ ತನಕ ಉಣಬಾರ್ದು. ಅದಕ್ಕೆ ಮಿತ ಆಹಾರ ಅಂತಾರೆ. ಮಿತ ಆಹಾರಿ ಅಂದರೆ ಏನು ರೀ? ಎಲ್ಲದಕ್ಕೂ ಮಿತಿ, ಪ್ರತಿಯೊಂದಕ್ಕೂ ಮಿತಿ. ಖಾರಿಗೆ ಮಿತಿ, ಉಪ್ಪಿಗೆ ಮಿತಿ, ಊಟಕ್ಕೆ ಮಿತಿ, ಎಲ್ಲದಕ್ಕೂ ಮಿತಿ ಇರಬೇಕು. ಮನುಷ್ಯನಿಗೆ ಮಿತ ಆಹಾರ ಇದ್ದ ಅಂದರೆ ಅವೇನಪ್ಪ, ಮನುಷ್ಯ ವಿಚಾರದಲ್ಲಿ ಅವಸ್ಥೆಯಲ್ಲಿ ಜಾಗೃತಿ ಇರ್ತಾನೆ. ವಿಚಾರದಲ್ಲಿ ಜಾಗೃತಿ ಇರ್ತಾನೆ. ಅವಸ್ಥೆ ಅಂದರೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಪ್ತಾವಸ್ಥೆ, ಜಾಗೃತಿ ಇರ್ತಾನೆ. ಇಲ್ಲಿ ತನಕ ಉಂಡ ಅಂದರೆ ಬೇಕಾದವರು ಬೇಕಾದ ಮಾಡಲಿ. ಶಾಸ್ತ್ರದ ಹೇಳ್ತಾರಲ್ಲಿ, ಹಳ್ಳಿಯಾಗ ಹೇಳ್ತಾರೆ, ನಿಶ್ಚಿಂತ ಇದ್ದ ಮನುಷ್ಯ ಸಂತ್ಯಾಗ ನಿದ್ದೆ ಮಾಡ್ತಂತ್ರಿ. ಅದು ಚಿಂತಿದ್ದ ಕ್ವಾಣ ಸಂತ್ಯಾಗ ನಿದ್ದೆ ಮಾಡ್ತಂತ. ಹೌದಲ್ರಿ? ಅದಕ್ಕೆ ಚಿಂತೆನೇ ಇಲ್ಲ, ವಿಚಾರೇ ಇಲ್ಲ, ಅದಕ್ಕೇನದ, ಸುಮ್ಮನೆ ನಿದ್ದೆ ಮಾಡ್ತದೆ ಕ್ವಾಣ. ಹಾಗೆ ಮನುಷ್ಯ ಏನಪ್ಪ ಅಂದ್ರೆ ಇತಿ ಉಂಡ ಅಂದ್ರೆ ಮುಗಿತೆ, ಅವನು ಚಿಂತೆ ಮಾಡ್ಲಿಕ್ಕೆ ಮನಸ್ಸೇ ಇರೋಂಗಿಲ್ಲ, ಅದು ಸುಪ್ತ ಆಗ್ತದೆ. ಅದಕ್ಕೆ ಅಂತಾರೆ ಅವರು, ಊಟಗಳ ಮೇಲೆ ಬಹಳ ಜವಾಬ್ದಾರಿ ಅದು. ಇಲ್ಲಿ ತನಕ ಹೇಳ್ತಾರೆ, ಮನುಷ್ಯ ನಿಮ್ಮ ಮುಂದೆ ಊಟಕ್ಕೆ ಕುಂತ ಅಂದ್ರೆ ಆ ಊಟ ಮಾಡೋದರ ಮೇಲೆ ಇವ ಹೆಂಗೆ ಅದನ್ನೋದು ಗೊತ್ತಾಗ್ತದೆ ಅಂತ. ಇದು ನೋಡ್ರಿ, ಊಟದ ಮೇಲೆ ಎಷ್ಟೋ ಮಂದಿ ಮಾತಿನ ಮೇಲೆ ಗೊತ್ತು ಹಿಡಿತಾರೆ ಇವ ಹೆಂಗೆ ಅದನ್ನ. ಅದಕ್ಕೆ ಇವ್ರು ಅಂತಾರೆ, ಇದು ಮಾತಿನ ಮೇಲೆ, ಈ ಊಟದ ಮೇಲೆ ಗೊತ್ತಾಗ್ತದೆ ಹೆಂಗೆ ಉಣ್ತಾನೆ. ಊಟಕ್ಕೆ ತಾಟ್ನಾಗ 4 ಸಾಮಾನು ಹಚ್ಚೋದ್ರಿ ಅಂದ್ರೆ ಮೊದಲು ಎದಕ್ಕೆ ಕೈ ಹಾಕ್ತಾನೆ ಅದ್ರ ಮೇಲೆ ಗೊತ್ತಾಗ್ತದೆ. ಏನು ರೀ? ಮೊದಲನೇ ತುತ್ತಿದ ಮೇಲೆ ಈ ಮನುಷ್ಯ ರಾಜಸನೋ ಸಾತ್ವಿಕನೋ ತಾಮಸನೋ ಅಂತ ಗೊತ್ತಾಗ್ತದೆ. ಎಷ್ಟು ಸೂಕ್ಷ್ಮ ಕಂಡಿಡಿದಾರ ಅವರು. ಅದಕ್ಕೆ ಅಂತಾರೆ ಅವರು, ಮೊದಲ ಖಾರ ಹುಳಿ ಕೈ ಹಾಕಿದ ಅಂದ್ರೆ ಇವ ಮನುಷ್ಯ ಅದಾನೆ. ಅದಕ್ಕೆ ಹಿಂದಕ್ಕೆ ಶಾಸ್ತ್ರ ಮೊದಲು ಅನ್ನ ಉಣ್ಣಕ್ಕೆ ಯಾಕೆ ಹೇಳ್ಯಾರ? ಮೊದಲು ತುತ್ತು ಏನಿದ್ರೆ ಅನ್ನ ತುತ್ತದ ಸಾತ್ವಿಕ ಮನುಷ್ಯ. ಉಳ್ಕಿದವ್ರು ಮೊದಲು ಅವ್ನು ತಗೋತಾನೆ ಹಸಿ ಮೆಣಸಿಗೆ ಚಟ್ನಿನ ಕೈ ಹಾಕ್ತಾನೆ. ಈ ಮನುಷ್ಯನ ಬೇರೆ. ಹಾಗೆ ಆ ಊಟ ಮಾಡಿದ್ರ ಮೇಲೆ ಮನುಷ್ಯನ ಗೊತ್ತಾಕದ ಅಂತಾರೆ ಅವರು. ಅದಕ್ಕೆ ಆಹಾರ ಸಾಧನೆಯೊಳಗೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಇದು ಅದ. ಅದು ಹೆಂಗೆ ಉಣಬೇಕು ಅನ್ನೋದು ಅವರು ಇವತ್ತು ಹೇಳ್ತಾರೆ. ಏನು ಅಂತ ಕೇಳಿದರೆ, ಉದರಾರ್ಧ ಅನ್ನವು ಅನ್ನದಿಂದ ಅದರರ್ಧಂ ಉದಕದೋಳು ಪುದಿದು ತುಂಬಿ ಇರಲು ಉಂಬ ಸದ್ವಿಧಿಯದು ಸುದತಿ ಎಲೆ ಮಿತಾಹಾರವೆನಿಸುಗುಂ. ಇಂತಿದು ಯೋಗ ವೃತ್ತಿಯೊಳಗೆ ಮುಖ್ಯ. ಎಷ್ಟು ಹೇಳಿದ್ರು ನೋಡಿ ಇದಕ್ಕೆ? ನೀ ಈ ಸಗುಣಾಂಗ ಯೋಗವನ್ನು ಮಾಡೋದ್ರೊಳಗೆ ಇದು ಮುಖ್ಯ, ಇದು ಮುಖ್ಯ ಅಂತಾರೆ ಅವರು. ಅದು ಆದರೆ ಮುಂದೆ ಆರ್ಜವ ಎಲ್ಲ ನಡೀತಾವೆ. ಇದೇ ಇಲ್ಲ, ನಿದ್ದೆ ಹೊಡೆದಂದ್ರೆ ಏನು ಆರ್ಜವ? ಅದಕ್ಕೆ ಅಂತ ಇದು ಸಗುಣ ಯೋಗದಲ್ಲಿ ಆಹಾರ ಬಹಳ ಪ್ರಾಮುಖ್ಯ ಅದ. ಆಹಾರ ಪ್ರಾಮುಖ್ಯ ಅದ. ಆಹಾರ ಅಂತ ಅದಕ್ಕಂತಾರಂದ್ರೆ ಅದು ಮುಂದೆ ಹೇಳ್ತಾರೆ ಅವರು. ಇದು ಮುಖ್ಯ ಅದ. ಇದು
ಏನು ಹೆಂಗೆ ಊಟ ಮಾಡಬೇಕು? ಶಾಸ್ತ್ರ ಹೇಳ್ತಾರೆ, ಹೊಟ್ಟೆ ತುಂಬಿದ ಒಳಗೆ ಊಟ ಮಾಡೋದಲ್ಲ, ಹಸಿವಿರೋ ತನಕನೇ ಊಟ ಬಿಡಬೇಕು, ಬಂದ್ ಮಾಡು. ಇನ್ನೊಂದಿಟ್ಟು ಹಸಿವು ಇರಬೇಕು, ಹೌದಲ್ಲ? ಇನ್ನೂ ಒಂದು ರೊಟ್ಟಿ ಉಣಗನ ಇದ್ದೆ ಅಂದ್ರೆ ಅಟ್ಟಿಗೆ ಬಂದ್ ಮಾಡಬೇಕು, ಹೌದಲ್ಲ? ಅದು ವಲ್ಲ ಅಂತ ಒಳಗಂತಿರ್ಬೇಕು, ಅಲ್ಲಿ ತಗ ಭರ್ತಿ ಮಾಡಬಾರ್ದು. ನೀ ಹಾಕಬೇಡ. ನಾ ಹುಡುಗಾಟಿಗೆ ಹೇಳ್ತಿರ್ತೀನಿ, ಅದು ಮನುಷ್ಯ ಏನಪ್ಪ ಜಾಮೂನ್ ತಿಂತಾನೆ, ಅದು ಬೇಡ ಅಂತ ಹೊಟ್ಟೆ ತುಂಬೆ ಅದ, ಹೊಟ್ಟೆ ತುಂಬೆ ಹೇಳ್ತಾರೆ ನೋಡಿ, ಅಂತಾರೆ ನೋಡ್ರಿ. ಬಂದ್ರೆ ಏನು ರೀ? ಗೋಡವನ್ ತುಂಬಿ ಅದ, ಅಲಾರಾಮ್ ಹೊಡಿತದ, ಗೋಡವನ್ ತುಂಬಿ ಅದ, ಮಾರಿ ಹಿಡಿಯಂಗಿಲ್ಲ, ಕಳಿಸ್ಬೇಡ್ರಿ ಅಂತದದು. ಯಾವ್ದು? ಅನ್ನೋದು. ಈಗ ಮನುಷ್ಯ ಆಶೆಕಾಗಿ ಹಾಕಬೇಡ್ರಿ, ಹಾಕಿದ್ರೆ ನಾವೆಲ್ಲರೂ ಕೂಡ ಹೊರಗೆ ಬರ್ತೇವೆ ನೋಡ್ರಿ ಅಂತವು. ಏನು? ಅವೆಲ್ಲನೂ ಉಲ್ಟಿನೇ ಹಾಕೋದು ಮನುಷ್ಯನಿಗೆ. ಅದಕ್ಕೆ ಅಂತಾರೆ, ಪರಮಾತ್ಮ ಎಲ್ಲದಕ್ಕೂ ಕೊಟ್ಟ ನಾವು ಬಂತು ಯಾಕೆ ಮಾಡ್ಯಾನ, ಡರಿಕೆ ಯಾಕೆ ಮಾಡ್ಯಾನ, ಬ್ಯಾಡ್ರಿ ಅಂತ ಹೇಳೋಕ್ಕೆ ಮಾಡ್ಯಾನ ನಾವು. ಇವ ಮನಸ್ಸು ಕೇಳಂಗಿಲ್ಲ ರೀ, ರುಚಿ ಅದು ಜಾಮೂನ್ ಅದು. ಅವು ಹೇಳ್ತಾವೆ ಬ್ಯಾಡ್ರಿ, ಜಾಗ ಇಲ್ರಿ, ಮಾಲ್ ವಾಪಸ್ ಕಳಿಸ್ತೇವ್ರಿ, ನಾವು ಮಾಲ್ ಇಟ್ಕೊಳಗಿಲ್ಲ ವಾಪಸ್ ಕಳಿಸ್ತೇವ್ರಿ ಅಂದರೂ ನೀವು ಹಾಕಿದ್ರಿ ಅಂದ್ರೆ ಒಬ್ಬನೇ ಬರೋಂಗಿಲ್ಲ, ಎಲ್ಲರಿಗೂ ತೊಗೊಂಡೆ ಹೊರಗೆ ಬರ್ತಾವೆ. ಅದಕ್ಕೆ ಅಂತಾರೆ ಶಾಸ್ತ್ರ, ಊಟದೊಳಗೆ ಮನುಷ್ಯ ಭಾಳ ಇರಬೇಕು. ಊಟ ಮಾಡುವ ಪದಾರ್ಥ, ಊಟ ಮಾಡುವ ರೀತಿ, ಇದ್ರ ಮೇಲೆ ಮನುಷ್ಯನನ್ನು ಕಂಡು ಹಿಡಿತಾರೆ. ನೋಡ್ತಿರ್ಲಿ ಬಾಬು, ಶಾಸ್ತ್ರದಾಗ ಕನಿಷ್ಠ ಬಂತು 32 ಸಲ ಅಳಿಗಾಡ್ಸಂದಾರ. ಅದಲ್ಲ, ನಾವು ಎಷ್ಟು ಅಳಿಗಾಡಿಸ್ತೇವೆ? ಹಾಗೆ ಮೇಲ್ ಮುದ್ದಿ ಅಂತ ಒಗಿತಿರ್ತಾರೆ, ಈ ಬಿಡ್ಲಿಕ್ಕೆ ಮುದ್ದಿ ಹಾಗೆ ಮೇಲ್ಮುದ್ದಿ ಹೋದಾಗ ಒಗದೇ ಒಗಿತಾನೆ, ಅದು ಲೆಕ್ಕನೇ ಹಾಕಂಗಿಲ್ಲ. ಅದಕ್ಕೆ ಅಂತಾರೆ ಶಾಸ್ತ್ರದ ಏನಪ್ಪ ಅಂತ ಕೇಳಿದರೆ, ವಿಚಾರ ಮಾಡಿ ಊಟ ಮಾಡು. ಹಂಗೆ ಅಲ್ಲದು, ಊಟ ಮಾಡೋಕ್ಕೆ ನಿಯಮದ. ನೀನು ಕುಂತ ದಿಶೆ, ನೀನು ಉಣ್ಣುವ ರೀತಿ, ಹೌದಲ್ರಿ? ಸಾವಕಾಶ ರುಚಿ ತೊಗೋಬೇಕದು. ಉಣ್ಕೋತು ಜಾಮೂನ್ ಅದ ಒಂದಿಟ್ಟು ಬಾಯಾಗ ಅಳಿಗಾಡಿಸು, ಪಟಕ್ಕನೆ ಒಳಗೆ ಹೋಗಿದ್ರೆ ಅಂದ್ರೆ ಏನದಕ್ಕೆ ರುಚಿ, ಏನದಕ್ಕೆ ಅಳಿಗಾಡಿಸು, ಬಾಯಿಗೆ ರುಚಿ ಹತ್ತಿ, ಹಲ್ಲಿಗೆ ರುಚಿ ಹತ್ತಿ, ಹಲ್ಲು ಗಟ್ಟಿ ಹಾಕವು. ಇವೆಲ್ಲ ಅದ ವ್ಯವಸ್ಥೆ ಅದ ರೀ. ಗುಳುಮ್ ನುಂಗುದು ಅದೇನು ಅರ್ಥ ಹಾಕದ? ಅದಕ್ಕೆ ಅಂತಾರೆ ಅವರು, ಹೀಗೆ ಊಟ ಮಾಡೋ ಮನುಷ್ಯ ಭಾಳ ಚಂಚಲ ಇರ್ತಾನೆ. ಪಟ ಉಣ್ತಾನೆ ನೋಡ್ರಿ, ಭಾಳ ಚಂಚಲ ಇರ್ತಾನೆ. ಕೈ ತೊಗೊಳಗೆ ನೋಡ್ಬೇಕು ಅವ್ರಿಗೆ, ಏನು ಇನ್ನೂ ಅರ್ಧ ಮುಸಿರು ಉಳಿದಿರ್ತದೆ, ಅರ್ಧ ಹಿಂದಿಗೆ ಎದ್ದು ಬಿಡ್ತಾರೆ. ಇಂಥವ್ರು ಅದಾರ ರೀ ಭಾಳ ಮಂದಿ ನೋಡಿದೆ ನಾವು. ಊಟಕ್ಕೆ ಕುಂತಾಗ ಕೈ ಅಷ್ಟು ಅದಕ್ಕೂ ಗಡ್ಬಡೆ, ಕೈ ತಗೊಳಗೂ ಗಡ್ಬಡೆ. ಎಲ್ಲಿ ಮುಸ್ರಿ ಹತ್ತಿರ್ತೀನಿ ಹಾಗೆ ಎದ್ದ, ಈ ಕಡೆ ಹತ್ತಿರ ಹಾಗೆ ಎದ್ದ. ಎಷ್ಟು ಗಡ್ಬಡಿ ಅಂದ್ರೆ ಇವ ರಾಜಸ ಮನುಷ್ಯ ಅಂತ ಅರ್ಥ. ಇವ ಸಾತ್ವಿಕ ಅಲ್ಲ, ಸಾತ್ವಿಕ ಮನುಷ್ಯ ಅಲ್ಲ. ಮತ್ತು ಸಾತ್ವಿಕ ಮನುಷ್ಯರಿಗೇ ಸತ್ವ ಸಂಜಾಯತೆ ಜ್ಞಾನ, ಅವನಿಗೆ ಆಗಂಗಿಲ್ಲ. ಅದಕ್ಕಂತಾರೆ ಅವರು, ಊಟ ಮಾಡುವಾಗ ನಿನಗೆ ಹಸಿವು ಇರೋದ್ರೊಳಗನೆ ನೀ ಊಟ ಬಂದ್ ಮಾಡಿದ ಆರೋಗ್ಯ ಇರ್ತಿ. ನೀ ಊಟ ಮಾಡಿದ ಅನ್ನ ಸತ್ತು ಕೊಡ್ತದೆ, ಸ್ವಾಭಾವಿಕದಲ್ರಿ. ಕಿಚ್ಚು ಕಡಿಮೆ ಅದ, ಮೇಲೆ ಭಾಳ ಅಕ್ಕಿ ಇಟ್ಟಿದ್ರೆ ಅದೇನು ಹಾಕದ್ರಿ? ಅನ್ನ ಪಕ್ಕ ಹಂಗಿಲ್ಲ, ಏನು ಹಾಕದದು? ಏನಂತಾರೆ ಅದಕ್ಕೆ? ನೆನಗಚ್ಚ ಹಾಕದ ನೋಡ್ರಿ. ಅದು ನೆನಗಚ್ಚ ಅಂದ್ರೆ ಏನು ರೀ? ಒಗ್ಯಾಕೂ ಬರೋಂಗಿಲ್ಲ, ಅದು ಏನು ಮಾಡೋಕ್ಕೆ, ನೆನಗಚ್ಚ ಏನು ಮಾಡೋಕ್ಕೆ ಬರ್ತದೆ ರೀ? ಪಕ್ಕ ಬೆಂಕಿ ತೊಕ್ಕ ಮೇಲೆ ಏನಪ್ಪ ಅಂದ್ರೆ ನೀರ ಅಡಿಗೆ ಇರ್ಬೇಕು. ಹಾಗೆ ನಾನು ಜಠರಾಗ್ನ ನೋಡಿ ಉಣ್ಬೇಕಲ್ರಿ. ನನ್ನ ಜಠರಾಗ್ನ ಎಷ್ಟು ನಾ ಹಾಕಿದ ಸಾಮಾನು ಪಚನ ಮಾಡ್ತದೆ ಅನ್ನೋದು ಅವ್ನಿಗೆ ಗೊತ್ತಾಗ್ಬೇಕಲ್ಲ. ಅದನ್ನು ಗೊತ್ತಿಲ್ಲ ಅಂದ್ರೆ ಜ್ವರ ಬಂದವ ಉಣ್ತಾನಂದ್ರೆ ಏನು ಅರ್ಥ ಹಾಕದ್ರಿ? ಮಂದಾಗ್ನಿಯಾಗಿ ಉಣ್ತಾನಂದ್ರೆ ಇರುತ್ತೆ, ಅವ ಹೋಗ್ತಾನೆ ಹಾಳಾಗಿ. ಅದಕ್ಕೆ ಅಂತಾರವರು, ಊಟ ಯಾವಾಗಲೂ ಅರ್ಧ ಉಣ್ಬೇಕು, ಹೊಟ್ಟೆ ಅರ್ಧ ಅಂದ್ರೆ ಎಲ್ಲರೂ ಅರ್ಧ, ರೊಟ್ಟಿ ಅರ್ಧ ಅಲ್ರಿ, ಹೊಟ್ಟೆ ಅರ್ಧ. ಯಾರ್ಯಾರು ಒಂದು ರೊಟ್ಟಿಯಾಗೆ ಒಂದೇ ರೊಟ್ಟಿ ಉಣ್ತಾರ ಅವ್ರು ಅರ್ಧ ಉಣ್ಬೇಕು. ಮತ್ತು 10 ರೊಟ್ಟಿ ಉಣವನಿಗೆ ಅರ್ಧನೇ ಉಣು ಅಂದರೆ ಹೆಂಗೆ? ಅವ 5 ರೊಟ್ಟಿ ಉಣ್ಬೇಕು, ಅವನ ಅರ್ಧ, ಅವನ ಹೊಟ್ಟೆ ಅರ್ಧ. ಅದಕ್ಕೆ ಅಂತಾರೆ ಉದರ ಅರ್ಧ ಅಂದರೆ ನಿಮ್ಮ ಹಸಿವಿ ಅರ್ಧ, ಹೊಟ್ಟೆ ಅರ್ಧ ಅಲ್ಲ. ಹೊಟ್ಟೆ ಅರ್ಧ ಹೆಂಗೆ ಮಾಡೋದ್ರಿ? ಉದರ ಅರ್ಧ ಅಂದರೆ ಹಸಿವಿ ಅರ್ಧ. ಹಸಿವು ನಿನಗೆ ಎಟ್ಟಾಗ್ಯದ 8 ಆಣೆ ಉಣಬೇಕು. ಉದರ ಅರ್ಧ ಅನ್ನದಿಂದ ತುಂಬಬೇಕು. ಅದಕ್ಕಂತಾರೆ ಅವರು, ಅದರರ್ಧ ಉದಕಂ,
ಅದರ ಅರ್ಥ ಏನಪ್ಪ ಅಂದ್ರೆ ಉದಕ ನೀರು, 12 ನೀರು, 8 ಇದಪ್ಪ 4 ನೀರು, 12 ಆಯಿತು. ಇನ್ನೂ 4 ಅದ ಇಲ್ರಿ, ಅದಿಟ್ಟು ತುಂಬ್ತೇವೆ ಅಂದ್ರೆ ತಮ್ಮ ಹಂಗೆ ಮಾಡೋಕ್ಕೆ ಬೇಡ. ನೋಡ್ರಿ, ಚೀಲ ಜೋಳ ತುಂಬ್ತೀರಿ ಪಕ್ಕ ತುಂಬಿದ್ರೆ ಹೊಲಿದು ಹೆಂಗೆ ರೀ? ಹೊಲಕ್ಕೆ ಜಾಗ ಬಿಡ್ಬೇಕಾ ಇಲ್ಲ? ಹೊಲಕ್ಕೆ ಜಾಗ ಬಿಡ್ತೀರಿ. ಹೊಲಕ್ಕೆ ಜಾಗ ಬಿಡಲಿ ಅಂದ್ರೆ ಇದ್ದದ ಜೋಳನ ಹೊರಗೆ ಬೀಳ್ತಾವೆ. ಬಾಯಿ ಹೊಲಿಬೇಕಂದ್ರೆ ಅದಕ್ಕೆ ಹೊಲೆಟ್ರ ಜಾಗ ಇರಬೇಕೆ. ಅದಕ್ಕೆ ಹೊಲಿಲಾರ್ದಂಗೆ ತುಂಬುದಿ ಅಂದ್ರೆ ಜೋಳ ಚೆಲ್ತಾವ, ಜೋಳ ಇರಂಗಿಲ್ಲ. ಹಾಗೆ ನೀನು 8 ಊಟ ಮಾಡು, 4 ನೀರು ಕುಡಿ, ಒಂದಿಟ್ಟು ಹೊಲ್ಯಕ್ಕೆ ಉಸಿರಾಡೋಕ್ಕೆ ಜಾಗ ಬೇಕೇ ಇಲ್ಲ? ಉಸಿರಾಡೋಕ್ಕೆ ಜಾಗ ಬೇಕೇ ಇಲ್ಲ? ಹೆಂಗೆ ಚೀಲ ಹೊಲ್ಯಕ್ಕೆ ಜಾಗ ಬೇಕು, ತುಂಬು ಚೀಲ ಹೊಲ್ಯಕ್ಕೆ ಹಂಗೆ ಹೊಟ್ಟೆ ತುಂಬ ಇಟ್ಟು ಉಣ್ಬೇಕು, ಶ್ವಾಸ ಆಡಕ್ಕರೆ ಜಾಗ ಇರಬೇಕು. ಅದಕ್ಕೆ ಅಂತಾರೆ ಅವರು, ಉದಕದೋಳು ತುಂಬಿರಲು ಉದಕದೋಳು ಪುದಿದು ಇರಲು ಉಂಬ ಸದ್ವಿಧಿ ಅದು ಸುಧೃತಿಕೆ ಮಿತಾಹಾರವೆನಿಸುಗುಂ. ಏನಪ್ಪ ಅಂದ್ರೆ ಇನ್ನು 4 ಹವಾ ಆಡಕ್ಕೆ, ಏನಪ್ಪ ಅಂತ ಕಡೆ ಶ್ವಾಸೋಚ್ಛ್ವಾಸ ಮಾಡಕ್ಕೆ ಮನುಷ್ಯ ಅದು ಜಾಗ ಇಡಬೇಕು. ಇದಕ್ಕೆ ಏನಂತಾರೆ ಅಂದ್ರೆ ಮಿತಾಹಾರ ಎನಿಸುವು ಇಂಥದ್ದು ಯೋಗ ವೃತ್ತಿಯೊಳಗೆ ಮುಖ್ಯ. ಮನುಷ್ಯ ಜೀವಂತ ಇದ್ದವನೇ ಏನಾರೇ ಮಾಡ್ತಾನೆ, ಜೀವಂತ ಇರಬೇಕಾದ್ರೆ ಅನ್ನ ಅವಶ್ಯಕತೆ ಅದ. ಅದಕ್ಕೆ ಮುಖ್ಯ. ಯಾಕಂದ್ರು ಅಂದ್ರೆ ಉಪವಾಸ ಮಾಡೋಕ್ಕೆ ಬರೋಂಗಿಲ್ಲ, 4 ದಿವಸ 2 ದಿವಸ ಮಾಡ್ಯಾನು. ಪರಂತು ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ಜೀವಂತ ಇರೋದು ಅನ್ನದ. ಯಾಕೆ ಅನ್ನ ಏನಪ್ಪ ಅಂತ ಕೇಳಿದ್ರೆ ಶರೀರಕ್ಕೆ ಮುಖ್ಯವಾಗಿರ್ತಕ್ಕಂಥ ವಸ್ತು ಅದು, ಆಹಾರ. ಅನ್ನ ಇಲ್ಲದೆ ಬದುಕಕ್ಕೆ ಬರೋಂಗಿಲ್ಲ, ಬದುಕಲಾರದೆ ಯೋಗ ಮಾಡೋಕ್ಕೆ ಬರೋಂಗಿಲ್ಲ. ಬದುಕಬೇಕು, ಆದರೆ ಯೋಗ ಮಾಡ್ತಕ್ಕಂಥ ಹೆಂಗೆ ಬದುಕಬೇಕು ಅಂತ ಕೇಳಿದ್ರೆ ಅದನ್ನು ಆಹಾರ ಹೇಳಿದರು ಅವರು. ಏನಂದ್ರೆ ಮನುಷ್ಯ ತನ್ನ ಜೀವನದಲ್ಲಿ ಊಟಕ್ಕೆ ಇದ್ರೆ ಅವನಿಗೆ ಯೋಗ ಆಗಂಗಿಲ್ಲ. ಹೇಳ್ಯಾರ, ಊಟಕ್ಕೆ ವಿಷಯಕ್ಕೆ ಮರುವು ತಿಪ್ಪಾತಂಗೆ ಕೂಟ ಒಪ್ಪದೆ ಶಿವಪದದಳು. ಊಟಕ್ಕೆ ವಿಷಯಕ್ಕೆ ಅಂದರೆ ಇಂದ್ರಿಯಗಳ ವಿಷಯಕ್ಕೆ ಊಟಕ್ಕೆ ಅಪೇಕ್ಷೆ ಮಾಡ್ತಕ್ಕಂಥ ಮನುಷ್ಯನಿಗೆ ಕೂಟ ಒಪ್ಪದೆ ಶಿವಪದದಳು, ಪರಮಾತ್ಮನ ಪ್ರಾಪ್ತಿ ಅವನಿಗೆ ಆಗ್ತದೇನು ಅಂದರೆ ಅವನಿಗೆ ಆಗುವುದಿಲ್ಲ. ಅದಕ್ಕೆ ಆಹಾರದ ಬಗ್ಗೆ ಬಹಳ ಜಾಗೃತಿ ಇರಬೇಕು, ಉಪವಾಸ ಇರಬೇಕು ಮನುಷ್ಯನಿಗೆ. ಉಪವಾಸ ಅಂದ್ರೆ 2-3 ಅರ್ಥ ಮಾಡ್ತಾರೆ, ಪರಂತು ಇಲ್ಲಿ ಆಹಾರದ ಬಗ್ಗೆನೇ ಹೇಳ್ಯಾರ ಅವರು. ಈ ಆಹಾರವನ್ನು ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ಬಹಳ ಸೂಕ್ಷ್ಮ ವೃತ್ತಿಯಿಂದ. ಅದಕ್ಕೆ ರಾಮಾನುಜ ಪಂಥದಲ್ಲಿ ಅವರು ಎಲ್ಲೇ ಹೋದರೂ ಕೂಡ ತಮ್ಮ ಜನರನ್ನು ಬಿಟ್ಟು ಇನ್ನೊಬ್ಬರು ಅಡಿಗೆ ಮಾಡುವಲ್ಲಿ ಬಿಡುವುದಿಲ್ಲ. ಪರದೆ ಹಾಕ್ತಾರವರು. ಸನ್ಯಾಸಿಯರು ಒಟ್ಟೆ ಬಿಡಂಗಿಲ್ಲ ಅವರು ರಾಮಾನುಜರು. ಯಾಕೆ ಇವೆಲ್ಲ ಭ್ರಷ್ಟ ಇರ್ತಾವೆ, ಬೇಡ ತಗೊಂಡು ಮತ್ತು ಎಲ್ಲೇ ಅರಿವು ಸುತ್ತಿ ಅಡುಗೆ ಮಾಡ್ತಾರೆ. ಕುಂಭಮೇಳದಾಗ ಹೋದ್ರೆ ಅರಿವು ಸುತ್ತಿ ಯಾರ ಕಣ್ಣಿಗೂ ಅಡುಗೆ ಬಿಡ್ಬಿಡಂಗಿಲ್ಲ ಅವರು. ಯಾಕೆ ದೂಷಿತ ಆಗ್ತದೆ. ಸ್ಪರ್ಶದಿಂದ, ನೋಟದಿಂದ, ಮನಸ್ಸಿನಿಂದನೂ ಕೂಡ ಆಹಾರ ದೂಷಿತ ಆಗ್ತದೆ. ನಂಗೆ ಒಳ್ಳೆ ಅಡುಗೆ ಮಾಡಕತ್ತೀನಿ, ನನಗೆ ಇಷ್ಟವಾದ ಖೀರ ಹೋಳಿಗೆಯನ್ನು ಉಣ್ಣಕತ್ತೀನಿ. ಮತ್ತೊಬ್ಬ ಮಕ್ಕಳ ಮನುಷ್ಯ ಏನಪ್ಪ ಅಂತ ಅವನಿಗೆ ರೊಟ್ಟಿ ಖಾರ ಸಿಕ್ಕಲ್ಲ, ಅವನು ನಾನು ಮುಂದೆ ಕೂತ ರೊಟ್ಟಿ ಉಣ್ಣಕತ್ತೇನೆ, ಅವನ ಮುಂದೆ ಕೂತು ನಾನು ಹೋಳಿಗೆ ಉಣ್ಣಕೋತೀನಿ ಅಂದರೆ ನಿನ್ನ ಹೋಳಿಗೆನೂ ದೂಷಿತ ಆಗ್ತದೆ. ಯಾಕೆ ಅವನ ಮನಸ್ಸು ಏನದ ನಿನ್ನ ಅಡುಗೆ ಮೇಲೆ ಪರಿಣಾಮ ಮಾಡ್ತದೆ. ಮನಸ್ಸು ದೂಷಿತ ಆಗ್ತದೆ. ಯಾಕೆ ಅವನ ಮನಸ್ಸು ಅಂತ ನನಗೂ ಹೋಳಿಗೆ ಸಿಕ್ಕ ಒಬ್ಬನೇ ಉಣ್ತಾ ಅಂತ ಅವನಿಗೆ ಅನ್ನಿಸ್ತದೆ. ಅದಕ್ಕೆ ಎಲ್ಲರೂ ಪಂಚಾಯತ್ ಕುಂತಕ ಹೊರಗೆ ಬಂದಲ್ಲಿ ಯಾರೇ ಇಲ್ಲಿ ತಮ್ಮ ಅಡುಗೆ ಹಂಚಿ ಉಣ್ತಿರ್ತಾರೆ ನೋಡಿರಿ. ನಮ್ಮ ಅಡುಗೆ ಅವರಿಗೆ ಅವ್ರ ಅಡುಗೆ ನಮ್ಗೆ ಯಾಕೆ ಮಾಡ್ತಿರ್ತಾರೆ? ಎಲ್ಲಿ ಹೋದಲ್ಲಿ ಯಾಕೆ ಮಾಡ್ತಾರೆ? ಯಾರ್ದು ಯಾರ ಮೇಲೆ ಆಸೆ ಇರಬಾರ್ದು ಅಂತ. ಆಸೆ ನಾವು ಉಣ್ಣು ಅಡುಗೆವಲ್ಲ, ಅವನ ಆಸೆ ಇದ್ದರೂ ಅನ್ನ ಕೆಡ್ತದೆ ರೀ. ಹೆಂಗಂದ್ರೆ ಅನ್ನ ಕೆಡ್ತದೆ. ಅದಕ್ಕೆ ಅಂತಾರೆ ಅವರು, ಎಲ್ಲಿ ಹೋದಲ್ಲಿ 4 ಮಂದಿ ಅಡುಗೆ ಮಾಡ್ಕೊಂಡು ಹೋದ್ರೆ 4 ಮಂದಿ ಎಲ್ಲ ಹಚ್ತೇವೆ ಅವ್ರದ್ದು ಅಡುಗೆ ನಮ್ಗೆ ನಾವು ಮಾಡಿ. ಯಾರ್ದು ಆಸೆ ಇರಬಾರ್ದು ನಡಿ, ಅವ್ರದ್ದು ನಮ್ಗೆ, ನಮ್ಮದು ಅವ್ರಿಗೆ. ಒಂದು ವೇಳೆ ಹಾಗೆ ನನ್ನ ಅಡುಗೆ ಮೇಲೆ ಅವನ ಆಸೆ ಇತ್ತು, ಅವನ ಅಡುಗೆ ಮೇಲೆ ನನ್ನ ಆಸೆ ಇತ್ತು, ನನಗೂ ಅದು ಇದ್ರು ಚಲೋ ಇತ್ತು ಅಂದು ಅನ್ನ ಕೆಡ್ತದೆ. ಆ ಅನ್ನ ಉಂಡವರ ಮನಸ್ಸನ್ನು ಕೆಡ್ತದೆ.
ಅದಕ್ಕೆ ಅಂತಾರೆ ಅವ್ರು ಏನಪ್ಪ ಅಂತ ಕೇಳಿದರೆ ಅನ್ನದ ಊಟದ ಮೇಲೆ ಭಾಳ ಮಹತ್ವ ಅದ. ಅದಕ್ಕೆ ಹಿಂದಕ್ಕೆ ಎಲ್ಲ ಬುದ್ಧಿ ಯಾಕೆ ಚಂಚಲಾಗ್ಯಾವ, ಯಾರೇ ಮಾಡ್ತಾರೆ ಎಲ್ಲರೂ ಉಣ್ತಾರೆ, ಹಂಗೆ ಆಯ್ತಾ ಎಲ್ಲ ಕೆಟ್ಟು ಹೋಗ್ಯಾವ. ಅದಕ್ಕೆ ಹಿಂದಕ್ಕೆ ಕೆಟ್ಟು ಹೋಗ್ಯಾವ. ಎಲ್ಲೇ ಹೊತ್ತು ಮನೆಯವ್ರ ಕಡೆ ಉಣ್ತೀವಿ, ಇಲ್ಲಕ್ಕೆ ತಾವು ಸ್ವಂತ ಮಾಡ್ಕೊಂಡು ಉಣ್ತೀವಿ. ಹಿಂದಕ್ಕಿನ ಕಾಲಕ್ಕೆ ನಿಯಮಗಳಿದ್ದವು. ಆಹಾರದ ಮೇಲೆ ಆಹಾರ ಶುದ್ಧವು ಸತ್ವಶುದ್ಧಿರ್ ಧ್ರುವ ಮತಿ. ಯಾರು ರಾಮಾನುಜರ ವಾಕ್ಯ ಅದ. ಆಹಾರ ಶುದ್ಧ ಇದ್ರೆ ಏನಪ್ಪ ಬುದ್ಧಿ ಶುದ್ಧ ಇರ್ತದೆ. ಬುದ್ಧಿ ಶುದ್ಧ ಇದ್ರೆ ಧ್ರುವ ಮತಿ ದೃಢ ನಿಷ್ಠೆ ಬರ್ತದೆ. ಒಂದು ವೇಳೆ ಆಹಾರನೇ ಶುದ್ಧ ಇಲ್ಲ ಅಂದ್ರೆ ಅನ್ನದ್ದು ಕೊನೆಯ ಅಂಶನೇ ಮನಬುದ್ಧಿ ಆಗ್ತಾವೆ. ಹೌದು, ಜೈಸೆ ಖಾತಿ ತೈಸೆ ಮತಿ. ಮರಾಠಿಗೆ ಹ್ಯಾಂಗೆ ಏನು ಉಣ್ತಿ ಅದರಂಗೆ ಬುದ್ಧಿ ತಯಾರಾಗ್ತದೆ. ಅದಕ್ಕೆ ಹೇಳಿದ್ರು ಅವರು ಅನ್ನದಲ್ಲಿ ಆಹಾರದಲ್ಲಿ ಬಹಳ ಜಾಗೃತಿ ಇರುವುದು ಅದ. ಅದಕ್ಕೇನೆ ಫಸ್ಟ್ ಹೇಳಿದ್ರು ಭಿಕ್ಷಾ ಅನ್ನ ಮೋಕ್ಷ ಸಾಧನ ಅಂತ. ಯಾಕಂದರೆ ನಿಮ್ಗೆ ಆ ಕೊಡೋಂದು ಇಚ್ಛೆ ಇಲ್ಲ, ನಿಂದು ಇಚ್ಛೆ ಇಲ್ಲ. ನನಗೆ ಇದೇ ಬರ್ತದೆ, ಹೋಳಿಗೆ ಬರ್ತದೆ, ನಿಂದು ಇಚ್ಛೆ ಇಲ್ಲ. ಅವರು ನೀಡ್ಬೇಕಂತ ಅವ್ರ ಇಚ್ಛೆ ಇಲ್ಲ. ಒಂದು ತುಕಡಿ ಕೊಡ್ತಾರೆ ಅವರು, ಹೋಳಿಗೆಗೆ ಅರ್ಧ ಹೋಳಿಗೆ ಕೊಡ್ತಾರೆ, ಅವ್ರದ್ದು ಇಲ್ಲ, ಯಾರ ಇಚ್ಛಾನೂ ಇಲ್ಲ. ಅದಕ್ಕೆ ಭಿಕ್ಷಾ ಅನ್ನ ಮೋಕ್ಷಕ್ಕೆ ಸಾಧನ ಅಂತಾರೆ ಮಹಾತ್ಮರು. ಯಾಕೆ ನಿಂದು ಇಚ್ಛೆ ಇಲ್ಲ, ಅವ್ರದ್ದು ಇಚ್ಛೆ ಇಲ್ಲ. ಅದು ನಿರಪೇಕ್ಷ ಬಂದಿರತಕ್ಕಂಥ ಅನ್ನದ. ಅವ್ರಿಗೆ ಆಶಯ ಕೊಟ್ಟಿಲ್ಲ, ಕೊಡಬೇಕಂತ ಕೊಟ್ಟಾರೆ. ನಿನಗಿದು ಬರ್ತದಂತ ನಿನಗೆ ವಿಚಾರಿಲ್ಲ, ತಾನೇ ಬಂದದ್ದು. ಇಲ್ಲಿ ಯಾರ್ದು ಪೂರ್ವಾಗ್ರಹಗಳು ಪ್ರತಿಗ್ರಹಗಳು ಇಲ್ಲ. ಯಾವ ಅನ್ನದಲ್ಲಿ ಪೂರ್ವಾಗ್ರಹ ಪ್ರತಿಗ್ರಹ ಇತ್ತು ಅಂತಂದರೆ ಆಗ್ರಹ ಪ್ರತಿಗ್ರಹಗಳು ಅನ್ನವನ್ನು ಉಂಡವರ ಮನಸ್ಸು ಬದಲು ಮಾಡ್ತಾವೆ. ಅದಕ್ಕೆ ಹೇಳಿದ್ರು ಅವ್ರೇನಪ್ಪ ಅಂದ್ರೆ ಭಿಕ್ಷಾ ಅನ್ನ ಮೋಕ್ಷಕ್ಕೆ ಸಾಧನ. ಹೀಗೆ ಏನಪ್ಪ ಅಂತ ಕೇಳಿದರೆ ಯಾರು ಶ್ವಾಸಕ್ಕೆ ಮಾಡ್ತಾರೆ ಅಂಥವ್ರು ಏನಪ್ಪ ಅಂದ್ರೆ ಅನ್ನದಲ್ಲಿ ಅತ್ಯಂತ ಪ್ರಬಲ ಏನಪ್ಪ ಅಂದ್ರೆ ಅವರು ಮಹತ್ವವನ್ನು ಕೊಟ್ಟಿದ್ದಾರೆ. ಅದು ಅನ್ನ ಆಗಿರಬೇಕು. ಇದಕ್ಕೆ ಬಿಡಬಾರ್ದು, ಉಪವಾಸನೂ ಇರಬಾರ್ದು, ಇದು ತಗೊಂಡು ಉಣಬಾರ್ದು. ಅದಕ್ಕೆ ಮಿತ ಅಂದ್ರೆ ಅದಕ್ಕೆ ಮೋಜೂನ್ ಅಂತೇವಲ್ಲ ನಾವು, ಮೋಜೂನ್ ಅಂತಾರೆ ಅದಕ್ಕೆ. ಹಾಗೆ ಏನಪ್ಪ ಅಂದ್ರೆ ಅನ್ನ ಊಟ ಮಾಡಬೇಕು. ಅದಕ್ಕೆ ಭಗವಂತ ನಾತ್ಯಸ್ನತಸ್ತು ಯೋಗೋಸ್ತಿ ನಚೈಕಾಂತ ಅನಸನತಃ. ಊಟ ಮಾಡದೇ ಇರುವುದು ಯೋಗಕ್ಕೆ ಉಪಯೋಗವಲ್ಲ, ಅತಿ ಊಟ ಮಾಡುವುದು ಯೋಗಕ್ಕೆ ಉಪಯೋಗ. ನಾತ್ಯಸ್ನತಸ್ತು ಅತಿ ಊಟ ಮಾಡೋದು ಅಲ್ಲ, ನಚ ಅನಸ್ನತಃ ಊಟ ಮಾಡದೇ ಇರುವುದು ಕೂಡ ಏನಪ್ಪ ಅಂತ ಇದು ಉಪಯೋಗ ಇಲ್ಲ. ನಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಭಾಳ ಎಚ್ಚರ ಇರೋದು ಕೂಡ ಉಪಯೋಗ ಇಲ್ಲ, ಭಾಳ ನಿದ್ದೆ ಮಾಡೋದು ಉಪಯೋಗ ಇಲ್ಲ. ಹೆಂಗದ ನೋಡ್ರಿ, ಎಷ್ಟು ಚಂದ ಅದು. ಎಚ್ಚರನೇ ಇರಬೇಕು, ಎಷ್ಟು ಬೇಕು ಅಷ್ಟು, ನಿದ್ದೆನೂ ಮಾಡಬೇಕು, ಎಷ್ಟು ಬೇಕು ಅಷ್ಟು, ನಿನ್ನ ಯೋಗಕ್ಕೆ ಅನುಕೂಲ ಆದಷ್ಟು, ಊಟನೂ ಮಾಡಬೇಕು, ಎಷ್ಟು ಬೇಕು ಅಷ್ಟು, ಉಪವಾಸ ಇರಬೇಕು, ಎಷ್ಟು ಬೇಕು ಅಷ್ಟು. ಭಾಳ ಮಂದಿ ಏನಪ್ಪ ಅಂದ್ರೆ ಪೂರ ಶರೀರ ಹೀಗೆ ಉಪವಾಸ ಇದಿರಲ್ಲ, ಉಪಯೋಗ ಇಲ್ಲ. ಶರೀರಕ್ಕೆ ಏನೇನು ಅವಶ್ಯಕತೆ ಬೇಕಾದ ಅವಶ್ಯಕತೆ ಬೇಕೇ ಅದಕ್ಕೆ. ಯಾವುದೇ ಆಹಾರ ಕೊಡು, ಸಾತ್ವಿಕ ಕೊಡು, ಏನು ಕೊಡು, ಅದಕ್ಕೆ ಅದು ಬೇಕೇ. ಕೆಲವೊಂದು ಅವಶ್ಯಕತೆ ಅದಾವು. ಕೇವಲ ಅತಿ ಊಟ ಮಾಡೋದು ಉಪಯೋಗ ಇಲ್ಲ, ಉಪವಾಸ ಇರೋದು ಉಪಯೋಗ ಇಲ್ಲ, ಬರಾ ಎಚ್ಚರದ ಉಪಯೋಗ ಇಲ್ಲ. ಏನಪ್ಪ ಅಂದ್ರೆ ಪೂರ ನಿದ್ದೆ ಮಾಡೋದು ಕೂಡ ಉಪಯೋಗ ಇಲ್ಲ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂದ್ರೆ ಹೇಳಿದ್ರು, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಸ್ವಪ್ನದ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಭವತಿ ದುಃಖ. ಯುಕ್ತಚೇಷ್ಟಸ್ಯ ಕರ್ಮಸು. ಸುಮ್ಮನೆ ಇರೋದು ಒಳ್ಳೆಯದಲ್ಲ. ಶರೀರಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅತಿ ಆಯಾಸನೂ ಮಾಡಬಾರ್ದು. ಅತಿ ಆಯಾಸ ಮಾಡಿದ್ರೆ ಅಂದ್ರೆ ನಿಮಗೆ ಯೋಗ ಆಗಂಗಿಲ್ಲ ಅಂತಾರೆ. ಮತ್ತು ಅತಿ ಶಿಥಿಲ್ನೂ ಕೊಡಬಾರ್ದು. ಹೌದಲ್ರಿ? ಅರಿವು ಹೆಂಗೆ ಮಾಡ್ತಾರೆ, ನಾವು ನೀರಾಗ ಒಗದಕ್ಕೆ ಹೆಂಗೆ ಮಾಡ್ತೇವೆ, ಭಾಳ ಹೆಂಡಂಗೂ ಇಲ್ಲ, ಭಾಳ ನೀರು ಇಡಂಗಿಲ್ಲ. ಒತ್ತಿ ಹಿಡಿದು ಅರಿವು ಹರಿತದೆ, ಹಾಗೆ ಇಟ್ಟು ಒಣಗಂಗಿಲ್ಲ. ರಾತ್ರಿ ಹಾಕೋದು ಮುಂಜಾನೆ ತನಕ ಒಣಗಂಗಿಲ್ಲ. ಹೆಂಗಿರಬೇಕು, ನೀರು ಭಾಳ ಪೂರ ಇರಬಾರ್ದು, ಅದಕ್ಕೆ ನೀರನ್ನೂ ಇರಬಾರ್ದು, ಪೂರ ಹಿಂಡಬಾರ್ದು. ಹೆಂಗೆ ನಾವು ಅರಿವಿ ಹಾಕ್ತೇವೆ ಅದರಂತೆ ನಾವು ಊಟದೊಳಗೆ ಅತಿಯೂ ಮಾಡಬಾರ್ದು, ಅತಿ ಉಪವಾಸನೂ ಇರಬಾರ್ದು. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ
ಯೋಗೋ ಭವತಿ ದುಃಖ. ಅವಾಗೇನಪ್ಪ, ಯೋಗ ನಿನ್ನ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಏನಪ್ಪ ಅಂದ್ರೆ ಮಾಪ್. ಅದಕ್ಕೆ 6ನೇ ಅಧ್ಯಾಯ ಏನಪ್ಪ ಅಂತ ಕೇಳಿದ್ರೆ 17 ಶ್ಲೋಕದ ಬರೀತಾರೆ. ಎಲ್ಲಿ ಜ್ಞಾನೇಶ್ವರ ಮಹಾರಾಜರು ಹೇಗಿರಬೇಕು? ಆಹಾರಾತರಿ ಸೇವಿಜೆ ಪರಿ ಯುಕ್ತಿ ಚೇನಿ ಮಾಪೆ ಮೋವಿಜೆ. ಎಲ್ಲದಕ್ಕೂ ಮಾಪ್ ಮಾಡ್ಯಾರಲ್ರಿ. ಅರಿವಿ ಎಳ್ಯಕ್ಕೆ ಮಾಪ್ ಮಾಡ್ಯಾರಿಲ್ಲ, ಭೂಮಿ ಎಳ್ಯಕ್ಕೆ ಮಾಪ್ ಮಾಡ್ಯಾರಿಲ್ಲ, ಸಾಮಾನು ಎಳ್ಯಕ್ಕೆ ಮಾಪ್ ಕಿಲೋ ಮಾಡ್ಯಾರಿಲ್ರಿ. ನಿಂದು ಉಣೋದಕ್ಕೆ ಮಾಪೇ ಇಲ್ಲ ನೋಡ್ರಿ. ಒಂದು ಮಾಪ್ ಅದ. ಹೆಂಗ್ರಿ? ಜಗತ್ತಿನಾಗ ಎಲ್ಲದಕ್ಕೂ ಮಾಪ್ ಮಾಡ್ತೀವಿ, ಹೆಚ್ಚಿಗೆ ಯಾರೂ ಕೊಡೋಂಗಿಲ್ಲ. 2 ಮೀಟ್ರ್ ಕೊಡು ಅಂದ್ರೆ 3 ಮೀಟ್ರ್ ಯಾವ್ರು ಕೊಡ್ತಾನೆ? ಕಿಲೋ ಕೊಡು ಅಂದ್ರೆ 2 ಕಿಲೋ ಯಾವ್ರು ಕೊಡ್ತಾನೆ? ಇಲ್ಲ, ಎಲ್ಲಕ್ಕೆ ಮಾಪ್ ಮಾಡಿರಿ. ಅಲ್ಲ, ಉಣೋದಕ್ಕೆ ಯಾಕೆ ಮಾಪ್ ಮಾಡಿಲ್ಲ ಅಂತಾರೆ ಅವರು. ಇದಕ್ಕೂ ಮಾಪ್ ಮಾಡು. ನಾ ಮುಂಜಾನೆ ಇಟ್ಕೊಂಡಿದ್ದೇನೆ, ಸಾಯಂಕಾಲ ಇಟ್ಕೊಂಡಿದ್ದೇನೆ, ಯಾವುದಕ್ಕೆ ಹೆಚ್ಚಿಗೆ ನಿದ್ದೆ ಬರಲಾರ್ದಂಗೆ ಊಟ ಮಾಡ್ತೀನಿ, ಬುದ್ಧಿ ಕೆಡಲಾರ್ದಂಗೆ ಊಟ ಮಾಡಿ. ನಿಂದೇನು ಮಾಪ್ ಅದ ಇಲ್ಲ ಅಂತ ನಾವು ಅದಕ್ಕೆ ಹೇಳ್ತಾರೆ ಅವರು. ಹೇಗಿರಬೇಕು? ಆಹಾರ ತರಿ ಸೇವಿಜೆ, ಊಟ ಮಾಡಬೇಕೆ. ಪರಿ ಯುಕ್ತಿ ಚೇನಿ ಮಾಪಿ ಏನಪ್ಪ ಅಂದ್ರೆ ಮಾಪೆ ಮವಿಜೆ, ಮಾಪ ಮಾಡಿ ಊಟ ಮಾಡಿರಿ. ಕ್ರಿಯಾಜಾತ ಆಚರಿಜೆ ತಯಾಚಿ ಸ್ಥಿತಿ, ಅದರಂತೆ ಕರ್ಮಗಳನ್ನು ಕೂಡ ಮಾಪ ಮಾಡೇ ಮಾಡಬೇಕು. ನಾ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು. ತಿರುಗಾಡ್ತೀನಿ, ದಿನ ವಾಕಿಂಗ್ ಮಾಡಬೇಕು, ವಾಕಿಂಗ್ ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಹಾಗೆ ಹೊಲ ಅಳ್ಳವ್ರಂಗೆ ಹೊಲ ಅಳಿತಿರ್ತಾರಲ್ಲ ಸರ್ವೇದವ್ರು, ಹಾಗೆ ಹೊಂಟ ಆ ಕಡೆ ಹಿಂದಿಲ್ಲ ಮುಂದೆ. ಯಾಕೇನು ನಿನ್ನ ಲೆಕ್ಕದ ಇಲ್ಲ? ನಿನ್ನ ಬರೀ ತಿರುಗೋದೇ ಅದನ್ನು ಬಂದು ನಿನ್ನ ಪೂಜೆ ಅದ, ನಿನ್ನ ಪಾಠ ಅದ, ಏನೂ ಅದ ಇಲ್ಲ. ಇಲ್ಲ, ಎಲ್ಲದಕ್ಕೂ ಅಳತಿಬೇಕು ಅಂತ ನಾ ಕೆಲವು ಮಿನಿಟ್ ತಿರುಗಾಡ್ದೆ, ಕೆಲವು ಹೌದಲ್ಲ. ಹಳ್ಳಿ ಬರೋಕ್ಕಾರೆ ನೋಡ್ಬೇಕಲ್ಲ, ಆ ಕಡೆ ಹೋಗೋದದ. ಮನುಷ್ಯ ಅಂತ ಮಾತು ಇರಬೇಕು ಅಂತಾರೆ ಅವರು. ಕ್ರಿಯಾಜಾತ ಆಚರಿಜೆ ತಯಾಚಿ ಸ್ಥಿತಿ, ಹಾಗೆ ಮನುಷ್ಯ ತನ್ನ ಲೆಕ್ಕದಾಗಿರ್ಬೇಕಂತ ಅಂತಿರ್ತೀವಲ್ಲ ನಾವು. ಅವ ಲೆಕ್ಕಿಲ್ಲ ಮನುಷ್ಯನ್ರಿ ಅನ್ನಂಗಿಲ್ಲ. ಹಳ್ಳ್ಯಾಗ ಲೆಕ್ಕಿಲ್ಲ, ಮಾತಾಡೋಕ್ಕೂ ಲೆಕ್ಕಿಲ್ಲ, ಉಣಕ್ಕೂ ಲೆಕ್ಕಿಲ್ಲ, ಯಾವುದಕ್ಕೂ ಲೆಕ್ಕೇ ಇಲ್ಲ ಅವನಿಗೆ. ಹಿಸಾಬ್ ಅಂತೀರಿ ನೋಡ್ರಿ ಆ ಮನುಷ್ಯನಿಗೆ. ಯಾರಂತ ಹಿಸಾಬಿಲ್ಲ ಅವನಂತಕ್ಕೆ ರೊಕ್ಕನೂ ಇಲ್ಲ ಅಂತಾರೆ ನೋಡ್ರಿ. ಲೆಕ್ಕ ಇಲ್ಲವನಂತಕ್ಕೆ ರೊಕ್ಕ ಇಲ್ಲ ಅಂತ. ಮನುಷ್ಯ ಲೆಕ್ಕಿರಬೇಕು, ಮಾಪ್ ಮಾಡಬೇಕು ಅಂತಾರೆ ಅವರು. ಮಾಪಿತಲ ಬೋಲ ಬೋಲಿಜೆ ಮಿತಲಿಯ ಪಾವುಲಿ ಚಾಲಾವೆ ನಿದ್ರೇಹಿ ಮಾತದೀಜೆ ಅವಸರೇ ಏಕೆ. ಇನ್ನು ಎಲ್ಲಿಗೆ ಬಂತು ಅಂದ್ರೆ ಸ್ವಲ್ಪ ಆಹಾರ ಅನ್ನೋದಕ್ಕೆ ಜ್ಞಾನೇಶ್ವರ ಮಾಡಿದ್ರೆ ವ್ಯಾಪಕ ಮಾಡೋದು. ಆಹಾರ ಅಂದರೆ ಏನು? ಅರಿವಿಂದು ಒಳಗೆ ತೊಗೊಳ್ಳೋದು ಆಹಾರ. ಆ ಹ್ರಿಯತೆ ಇದು ಆಹಾರ. ಸಾಮಾನ್ಯ ಯೋಗ ಮಾಡತಕ್ಕಂಥ ಮನುಷ್ಯ ಇದು ಇಷ್ಟೇ ಅಲ್ಲ, ಇದೇನದ ರೀ? ಪ್ರಾಣದ ಆಹಾರ. ಅನ್ನ ಎದರ ಆಹಾರ ಅದ ರೀ? ಹಸಿವು ತೃಷೆಗಳು ಪ್ರಾಣಕ್ಕೆ, ಇದು ಪ್ರಾಣದ ಆಹಾರ. ಶರೀರ ಅಂದ್ರೆ ಪ್ರಾಣ ಒಂದೇ ಅದೇನ್ರಿ? ಜೀವನ ಅಂದ್ರೆ ಪ್ರಾಣ ಒಂದೇ ಇಲ್ಲ. ಅನ್ನ ಪ್ರಾಣಕ್ಕೆ ಆಹಾರದ. ಮನಸ್ಸಿನ ಆಹಾರ ಬೇರೆ ಅದಾವ, ಬುದ್ಧಿ ಆಹಾರ ಬೇರೆ ಅದಾವ, ಕಣ್ಣಿನ ಆಹಾರ ಬೇರೆ ಅದಾವ, ಕಿವಿ ಆಹಾರ ಬೇರೆ ಅದಾವ, ಮೂಗಿಂದ ಬೇರೆ, ಚರ್ಮದ ಬೇರೆ ಅದಾವ, ಎಷ್ಟು ಜ್ಞಾನೇಂದ್ರಿಯ ಅದಾವ, ಅಷ್ಟಕ್ಕೆಲ್ಲ ಆಹಾರ ಅದ. ಆಹಾರ ಅಂತಂದ್ರೆ ಕೇವಲ ಅನ್ನ ಅನ್ನೋದು ಪ್ರಾಮುಖ್ಯವಾಗಿದ್ದರೂ ಬರೀ ಅನ್ನ ಏನಪ್ಪ ಅಂತ ಕೇಳಿ ಇಟ್ಟೇ ಉಣ್ತಾನೆ, ಚಂತಾನ ಟಿವಿ ಮೆಂದು ಕುಂತಾನೆ, ಯೋಗ ಆಗ್ತದೇನು? ಆಗ್ತದೆ? ನೀವು ಅಂತ ಕೇಳೋದು. ಬರೀ ಅನ್ನ ಅಂತ ಮುಖ್ಯವಾಗಿ ಅನ್ನವೇ ಆಹಾರ ಅನಿಸಿದ್ರು ಯೋಗ ಮಾಡತಕ್ಕಂಥ ಪುರುಷ ಸಮಸ್ತ ಜ್ಞಾನೇಂದ್ರಿಯ ಆಹಾರಗಳನ್ನು ಮಿತವಾಗಿರಬೇಕು ಅಂತಾರೆ ಅವರು. ಜ್ಞಾನೇಶ್ವರ ಮಹಾರಾಜರು ಮಿತವಾಗಿರಬೇಕು. ಸಾಲಾವೇ ಮಿತಿನೇ, ಬೋಲಾವೇ ಮಿತಿನೇ ಅವರಂತ. ಇದು ಆಹಾರ ಅಂತಾರೆ ಅವರು ಜ್ಞಾನೇಶ್ವರ ಮಹಾರಾಜರು. ಬರೀ ಆಹಾರ ಅಂದ್ರೆ ಅನ್ನ ಸುಮ್ಮ ಸ್ವಲ್ಪೇ ಉಂಡ, ಸ್ವಲ್ಪ ಉಂಡು ಹೋಗಿಂದ ಹೋಗಿ ಕುಂತ ಸಿನಿಮಾ ಥಿಯೇಟ್ರದಾಗ ಯೋಗ ಹಾಕದ, ಗಪ್ಪ ಹೊಡ್ಯಕ್ಕೆ ಕುಂತ ಯೋಗ ಹಾಕದ. ಹಾಗಂಗಿಲ್ಲ. ಅದಕ್ಕೆ ಏನು ಕೇಳ್ಕೊತ ಕುಂತ ಕೇಳಬಾರ್ದು ಆಗ್ತದ ಇಲ್ಲ. ಇವೆಲ್ಲನೂ ಕೂಡ ಆಹಾರ ಅದಾವೆ. ಮಿತವಾಗಿ ನೋಡಬೇಕು, ನೋಡದೇ ಇರಬಾರ್ದು. ಕಣ್ಣು ಕೊಟ್ಟ ನೋಡಬೇಕು, ಪರಮಾತ್ಮನ ನೋಡಬೇಕು. ಮಿತವಾಗಿ ನೋಡಬೇಕು, ಮಿತವಾಗಿ ಕೇಳಬೇಕು, ಮಿತವಾಗಿ ಮುಷಿಸಬೇಕು, ಮಿತವಾಗಿ ಸ್ಪರ್ಶಿಸಬೇಕು.
ಇವೆಲ್ಲನೂ ಇದ್ದರೆ ಯೋಗ ಹಾಕೋದು ನೋಡಪ್ಪ. ಬರೀ ಊಟ ಕಮ್ಮಿ ಮಾಡ್ದ, ಮತ್ತೊಂದು ಗಪ್ಪ ಹೊಡ್ಕೊತ ಕುಂತ ಅಂದರೆ, ತಿರುಗಾಡ್ಕೊತ ಕುಂತ ಅಂದರೆ, ಶನಿ ಹೊಡ್ಕೊತ ಕುಂತ ಅಂದರೆ ಯೋಗ ಆಗುವುದಿಲ್ಲ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದ್ರೆ, ಮಾಪಿತಲ ಬೋಲ ಬೋಲಿಜೆ ಒಂದೆರಡು ನಿವಾತಗಳು ನುಡಿವ ಕುಂದದೆಳೆಗೆ ಸೊಗಸಾಗಿರಿ ನಡೆವ. ನೋಡಿ ಹೆಂಗೆ ಹೇಳಿದ್ರು, ಸಾಧಕನ ಹೇಳಿದ್ರು, ಜರೂರತ್ ಇದ್ದಷ್ಟೇ ಮಾತಾಡ್ಬೇಕು. ಒಂದೆರಡು ಇನಿವಾತಗಳು ನುಡಿವ, ಒಂದೆರಡು ಮಾತಾ ನಿಜಗೊಂಡು ಬರೆದ್ರು. ಹೆಂಗಿರ್ತಾನೆ ಸಾಧಕ, ಜರೂರತ್ ಎಷ್ಟದ ಅಷ್ಟು ಮಾತಾಡ್ತಾನೆ. ಇವ ಏನ್ರಿ, ಈ ಮನುಷ್ಯ ಮಿತಹಾರಿ. ಇದು ಮಾತಿನ ಮಿತಹಾರ. ಅವಶ್ಯಕತೆ ಇದ್ದದ್ದು ಮಾತಾಡಬೇಕು, ಅನಾವಶ್ಯಕ ಮಾತುಗಳನ್ನು ಮಾತಾಡಬೇಕು. ನಾವು ಮಾತಾಡೋಣ ಇಲ್ಲ ಮೂಕನಂಗೆ ಕೂತ್ರೆ, ಮನುಷ್ಯ ಮೂಕನಂಗೆ ಕೂತ್ರೆ ಅಪಶಬ್ದ ಮಾತಾಡೋ ಸುಮ್ಮನೆ ಕೊಡ್ರು, ಬಾಯಿ ಹೊಲ್ಕೊ ಅಂದ್ರೆ ಸುಮ್ಮನೆ ಕೊಡ್ರ ಗಪ್ಪಾಗಿ. ಹಂಗೆ ಅಲ್ಲದು. ಅದರ ಅರ್ಥ ಏನು ಅಂದ್ರೆ, ಅವರು ಬಾಯಿ ಹೊಲ್ಕೊ ಅಂದ್ರೆ ಜರುತ್ತಿದ್ದಷ್ಟು ಮಾತಾಡು, ಹೆಚ್ಚಿಗೆ ಯಾಕೆ ಮಾತಾಡ್ತೀವಿ? ಮಾತೆ ನಿಮ್ಮ ನಗೆ ನುಡಿಯು, ಮಾತೆ ನಿಮ್ಮ ಹಗೆ ಕೊಲೆಯು. ಮಾತು ಹೆಚ್ಚಿಗಾದ್ರೆ ಅರ್ಥನೂ ಕೆಟ್ಟು ಹೋಗ್ತದೆ, ಮಾತು ಹೆಚ್ಚಿಗಾದ್ರೆ ಜಗಳನೂ ಬರ್ತಾವೆ. ಎಷ್ಟು ಕಡಿಮೆ ಮಾತಾಡ್ತಾನೆ. ನಮ್ಮ ಮೌನ ಇರೋದು ಬಾಯಿ ಹೊಲ್ಕೊಂಡು ಕುಂತ, ಏನು ಮುಂದೆ ನಡೆದ ಕರೆ ಅದಕ್ಕೇನು ಬೇಡನೂ ಅನ್ನಕ್ತಾ ಇಲ್ಲ. ಹುಡುಗಿ ಕೆಳಗಿಂದ ಬೀಳ್ತದೆ, ಮೇಲಿಂದು ಅನ್ನಕ್ತಾ ಇಲ್ಲ. ನಂಗೆ ಹೇಳ್ಯಾರ ಮೌನ ಕುಂತ, ಅದಕ್ಕೆ ಮೌನ ಅಂತಾರೇನು? ಅಲ್ಲ, ಮಾತಾಡಬೇಕು, ಜರುತ್ತಿದ್ದಷ್ಟೇ ಮಾತಾಡಬೇಕು. ಅದಕ್ಕೆ ಹೇಳ್ತಾರೆ ಅವರು, ಮಾಪಿತಲ ಬೋಲ ಬೋಜಿದೆ ಮಿತಲಿಯ ಪಾವುಲಿ ಚಾಲಾವೆ. ನಿನಗೆ ಎಷ್ಟು ಜರುತ್ತದ ಅಷ್ಟೇ ನಡಿ. ಸಾಧಕನಿಗೆ ಹೇಳ್ಯಾರ, ಮನುಷ್ಯನ ಕಾಲಿನಿಂದ 3 ಫೀಟ್ ಮುಂದೆ ನೋಡಿ, ಹೆಚ್ಚಿಗೆ ನೋಡ್ಬೇಡಂತ. ಹಿಂದಕಿನ ಮಾತಾ ಈಗ ಹಂಗೆ ಅನ್ಬೇಡಿ, ಕಾರ ಪಾರ ಬರ್ತಾವ. ಮೊದಲೇನು ಬರ್ತಿತ್ತಿಲ್ಲ, ಅಷ್ಟೇ ನೋಡಿ ಅಂತಾರೆ. ಈ ಕಾರ್ ಹೊಂಟವ ಪಿ ಪಿ ಅಂತ ಅನ್ಸ್ಕೊಂಡು ಮತ್ತೆ ಈಗ ಸರಿಬೇಕು ಅಂದ್ರೆ ಅರ್ಥ ಏನು? ಅನಾವಶ್ಯಕವಾದ ವಸ್ತುಗಳು ನೋಡು ಜರುತ್ತಿಲ್ಲ ಅಂತಾರೆ. ಜರುತ್ತಿ ಅಂದ್ರೆ ಅಷ್ಟೇ ನೋಡು, ಅಷ್ಟೇ ನೋಡು. ಅದಕ್ಕೆ ಅಂದ್ರೆ ಅವರು ನಡಿಬೇಕೆಷ್ಟು ನಿನ್ನ ಶರೀರಕ್ಕೆ ಸಹನಾಗುವಷ್ಟೇ ನಡಿಬೇಕು. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಬಾರ್ದು. ಹೆಚ್ಚಿಗೆ ಮಾಡಿದೆ ಅಂದ್ರೆ ರೋಗ ಹಾಕದ ಶರೀರಕ್ಕೆ, ಅದು ಮೂರ್ಖತನ ಹಾಕದ. ಅದಕ್ಕೆ ಅಂಥವರು ಕಾಲ ಎಷ್ಟು ಬೇಕು ಅಷ್ಟು ನಡಿಬೇಕು. ಅದಕ್ಕೆ ಮಿತಾನೆ ಅಂತಾರೆ. ಅದು ಮಿತಾನೆ. ಹೆಂಗೆ ತಿರುಗ್ತಾನೆ ನೋಡ್ರಿ, ಚಂತಾನ ಉಡಾಳ ದನ ತಿರುಗದಂಗೆ. ಉಡಾಳ ದನ ಇರ್ತಾವೆ ನೋಡ್ರಿ, ಯಾವ ಮನೆಯಲ್ಲಿ ತಿರುಗ್ತಾವೆ ಚಂತಾನೆ. ಎಲ್ಲಿ ಇರ್ತಾವೆ, ಎಲ್ಲಿ ಕಟ್ಟಂಗನೇ ಇಲ್ಲ. ಹಂಗೆ ಭಾಳ ಮಂದಿ ಹಂಗೆ ತಿರುಗಿದ್ರೆ ಏನು ಹಾಕದ ಅಂತಾರೆ ಅವರು. ಇಲ್ಲ, ತಿರುಗಬೇಕು, ಕಾಲಿಗೆ ಪರಿಶ್ರಮ ಆಗಲಾರ್ದಂಗೆ ಮಾತಾಡಬೇಕು. ಏನಪ್ಪ, ಯಾರಿಗೆ ನೋವಾಗಲಾರ್ದಂಗೆ ಹಿತವಾಗಿ ಮಿತವಾಗಿ ಮಾತಾಡಬೇಕು. ಆಮೇಲೆ ನಿದ್ರೆ ಈ ಮಾತು ದೀಜೆ ಅವಸರ ಏಕೆ. ನಿದ್ರೆ ಇಲ್ಲದೇ ನಡೆಯಂಗಿಲ್ಲ. ಬರೇ ಹಮೇಶ ನಿದ್ರೆ ಮಾಡಿದ್ರೆ ನಡೆಯಂಗಿಲ್ಲ. ಮತ್ತು ಹಮೇಶ ಕಣ್ಣು ತೆರೆದು ಎಚ್ಚರ ಕುಂತರು ನಡೆಯಂಗಿಲ್ಲ. ಆ ಶರೀರಕ್ಕೆ ಜರೂರಿ ಅದ. ಯೋಗ ಮಾಡೋ ಮನುಷ್ಯನಿಗೆ ಏನಪ್ಪ ಅಂದ್ರೆ, ಅವನಿಗೆ ಯುಕ್ತ ಸ್ವಪ್ನಾವಬೋಧಸ್ಯ. ಸ್ವಪ್ನ ಸುಪ್ತಿ, ಬೋಧ ಅಂದ್ರೆ ಜಾಗ್ರತೆ. ಅದು ಯುಕ್ತ ಇರಬೇಕು. ಅದಕ್ಕೆ ನೇಮ ಹೇಳ್ಯಾರ ಶಾಸ್ತ್ರದವರು, ಯಾರು ಎಷ್ಟು ಮಕ್ಕೋಬೇಕು. ಶರೀರದ ಪರಿಶ್ರಮ ಮಾಡೋವನಿಗೆ ಸ್ವಲ್ಪ ಜಾಸ್ತಿ ಹೇಳ್ಯಾರ ನಿದ್ದೆ. ಕೂಸುಗಳು ಸುಮಾರು 10-18 ತಾಸು ಮಕ್ಕೋಬೇಕು. ಅವು ಕೂಸುಗಳು 18 ತಾಸು ಮಕ್ಕೊಂಡ್ರೆ ಇವರು ಆರಾಮ ಇರ್ತಾಳೆ. ಇಲ್ಲಾಂದ್ರೆ ಇವು ರೋಗ ಜಡ್ಡು ಬರ್ತದೆ. ಅವು ಮಕ್ಕೊಂಡಿರ್ತಾವೆ ಚಂದ. ಅದು ಕೂಸುಗಳು ಹೆಚ್ಚಿಗೆ ನಿದ್ದೆ ಬೇಕು. ವಯಸ್ಸಾದ್ರೆ ಹೆಚ್ಚಿಗೆ ನಿದ್ದೆ ಬೇಕು. ಮುದುಕರಿಗೆ ನಿದ್ದೆ ಕಡಿಮೆ ಬೇಕು. ಕಡಿಮೆನೇ ಇರ್ತದೆ, ಎಚ್ಚರ ಇರ್ತವೆ ಮುದುಕರು. ಅದಕ್ಕೆ ವಯಸ್ಸಿನೊಳಗೆ ಪರಿಶ್ರಮ ಮಾಡ್ತಕ್ಕಂಥ ಶರೀರವಿದ್ದರೆ ಅವನಿಗೆ ನಿದ್ದೆ ಸ್ವಲ್ಪ ಜಾಸ್ತಿ ಬೇಕು. ನೀವು ಯೋಗ ತಪ ಜಪ ಇಂಥ ಮಾಡೋರಿದ್ದೀರಿ, ನಿದ್ದೆ ನಿಮಗೆ ಕಡಿಮೆ ಬೇಕು. ಅದಕ್ಕೆ ನಿದ್ದೆನೂ ಕೂಡ ಒಂದು ಮಿತಿ ಇರಬೇಕು. ಅದಕ್ಕೆ ನಿದ್ದೆನೂ ಕೂಡ ಮಿತಿ ಇರಬೇಕು. ಮನುಷ್ಯ ಎಚ್ಚರದಾಗ ಮಕ್ಕೋಬೇಕ್ರಿ ಅಂತಾರೆ. ನಿದ್ಯಾಗ ಮನುಷ್ಯ ಎಚ್ಚರ ಇರ್ಬೇಕು. ಮನುಷ್ಯಗೆ ಹೆಂಗೆ ನಿದ್ಯಾಗ ಮನುಷ್ಯ ಎಚ್ಚರ ಇರ್ಬೇಕು. ನೋಡ್ರಿ ಹೆಂಗೆ ನಿದ್ದೆ ಮಾಡ್ತಿರ್ತಾರೆ. ಕಲಪ ಅಂದ್ಕೊಂಡು ಅಂತಾನ. ಅವನ ಮುಂದೆ ಶಂಕ ಬಾರಿಸಿದ್ರು ಹೇಳಂಗಿಲ್ಲ. ಇಂಥವ್ರು ನಿದ್ದೆನೂ ಇರ್ತಾವೆ ನೋಡಿದ್ರಿ. ನೀವು ಬೇಕಾದ ತೀರಿ ಕಿವ್ಯಾಗ ಭೊಂಗ ಹಚ್ಚರಿ,
ಕುಂಭಕರ್ಣ ತಿದ್ದಂತ ನೋಡ್ರಿ 6 ತಿಂಗಳು ಮಕ್ಕೋತಿದ್ದಂತ ಅವನು ವ್ಯವಸಾಯಕ್ಕೆ ಮ್ಯಾಲೆ ಆನೆ ಓಡಾಡ್ಸೋರಂತ್ರಿ, ಚೀರೋದ್ರು ಒದ್ರದ್ದು ಏನೂ ಆಗಲಿಲ್ಲ. ಆನೆ ಓಡಾಡ್ಸೋಕೆ ಅವಾಗ ಉಸ್ಸಂದಂತ ಹೆಂಗಿರ್ಬೇಕು ನಿದ್ದೆ, ಕುಂಭಕರ್ಣ ನಿದ್ದೆ ಅಂತಾರೆ. ಅದಕ್ಕೆ ಮಹಾತ್ಮರು ಅದಕ್ಕೆ ನಿದ್ಯಾಗ ಎಚ್ಚರ ಇರ್ಬೇಕು. ಅವ ಸಾಧಕ ಹೆಂಗಿರ್ತಾನೆ ರೀ, ನಿದ್ಯಾಗ ಎಚ್ಚರಿರ್ತಾನೆ. ಮುಟ್ಟಿದ್ರೆ ಕೈ ಎಚ್ಚರಿರ್ತಾನೆ, ಸಾಮಾನ್ಯ ಶಬ್ದ ಮಾಡಿದ್ರೆ ಎಚ್ಚರಿರ್ತಾನೆ. ಹಿಂಗೆ ಇರ್ಬೇಕು, ಇದಕ್ಕೆ ನಿದ್ದೆ ಅಂತಾರೆ. ಬೇಸುದ್ದ ಬಿದ್ದ್ರಿ, ಬೇಸುದ್ದ ಬಿದ್ದ ಅವ ಹಾಸಿಗೆಲ್ಲೋ ಮೈ ಮೇಲೆ ಅರಿಗೆಲ್ಲೋ ಅವ ಎಲ್ಲೋ ಇದಕ್ಕೆ ಅಂತಾರಲಿ ಬೇಸುದ್ದ ನಿದ್ದೆ ಅಂತಾರೆ ನೋಡ್ರಿ. ಬೇಸುದ್ದ ಮಕ್ಕೊಂಡ್ರೆ ಅಂತಾರೆ. ಹಂಗಾಗಿರೋ ಮನುಷ್ಯ ಎಚ್ಚರದಾಗ ನಿದ್ದೆ ಮಾಡೋದು ಒಂದು ಒಳ್ಳೆಯದು, ಹೊರತು ನಿದ್ಯಾಗಿ ಎಚ್ಚರಿರೋದು ಭಾಳ ಕಠಿಣ. ನಿದ್ಯಾಗಿ ಎಚ್ಚರ ಇರ್ಬೇಕಲ್ರಿ, ಜಾಗೃತಿ ಇರ್ತಾನೆ ಮನುಷ್ಯ. ನೋಡ್ರಿ ನೀವು ಅಡವಿ ಪ್ರಾಣಿಗಳು ಯಾವ ಸಿಂಹಪ್ಪ ಇಷ್ಟು ಜಾಗೃತಿ ಮಕ್ಕೊಂಡಿರ್ತಾವೆ ಅಂತ ಕರೆ ನೀವು ಹೆಂಗಿರ್ತಾವ್ರಿ, ಇಟ್ಟು ಸಪ ಮಾಡೋದು ಕಣಿತಿರ್ತೇವೆ, ಹೆಂಗಿರ್ತಾವೆ ನಿದ್ದೆ ಮಾಡೋಕತ್ತೇವೆ ಕರೆ. ನಿದ್ಯಾಗಿ ಎಚ್ಚರಿರ್ತಾವೆ ನೋಡ್ರಿ ಯಾವು ಪ್ರಾಣಿಗಳು. ಇಲ್ಲಾಂದ್ರೆ ಅಡವಿಗೆ ಹೆಂಗಿರ್ತಾವೆ, ಮನೆ ಕಟ್ಕೊಂಡು ಕೀಲಿ ಹಾಕೊಂಡು ಕೂತೇವೆ, ನಮ್ಮ ಕೀಲಿ ಹಾಕೊಂಡು ಕೂತಾವೆ. ಪರಂತು ಎಷ್ಟು ಜಾಗೃತಿ ಇರ್ತಾವೆ ನೋಡ್ರಿ. ಎಲ್ಲೇ ಸುಳುಕಂದ್ರೆ ಎದ್ದು ನಿಂದಿರ್ತಾವೆ. ಹಾಗೆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಇರಬೇಕು. ನಿದ್ದೆ ಮಾಡಿ ಬಿದ್ದ ಕೊಡು ಬಿದ್ದಂಗೆ ಅದೇನು ಅದಲ್ಲ ಅಂತಾರೆ ಅವ್ರು. ನಿದ್ದೆನೂ ಕೂಡ ಎಚ್ಚರನೂ ಕೂಡ ಹೆಂಗಿರ್ಬೇಕು. ಹಾಗೆ ಭಾಳ ಮಂದಿ ಎಚ್ಚರದಾಗೂ ಕೂಡ ಭಾಳ ಮಸ್ತ್ ಇರ್ತಾರೆ. ನೀವು ಎರಡು ಮಿನಿಟ್ ಗಪ್ಪಾಗ್ರಿ ನಿದ್ದೆನೇ ಮಾಡ್ತಿರ್ತಾರೆ ಅವ್ರು ನೋಡ್ರಿ. ಅವ್ರು ಎಷ್ಟು ಸುಖಿ ಇರ್ತಾರೆ ಅವ್ರಿಗೆ. ಮತ್ತೆ ಎಚ್ಚರ ಇರ್ತಾರೆ, ಎಚ್ಚರದಾಗ ನಿದ್ದೆ ಮಾಡ್ತಾರೆ, ನಿದ್ಯಾಗ ಎಚ್ಚರ ಇರ್ತಾರೆ. ಹಿಂಗಿರ್ಬೇಕು ಅಂತಾರೆ ಅವರು. ನಿದ್ದೆಗೂ ಮಿತಿ ಇರಬೇಕು, ಎಚ್ಚರಿಕೆಗೂ ಮಿತಿ ಇರಬೇಕು. ಹೌದಲ್ಲ, ಎಚ್ಚರಿಕೆ ಮಿತಿ ಇರಬೇಕು. ಅವ್ರು ಹೇಳಿ ಕಣ್ಣು ಮಾಡ್ತಾರೆ, ಹಂಗೆ ಕೆಳಕತ್ತೀನಿ ಹೇಳಿರ್ತಾರೆ ಅವ್ರು. ಹೆಂಗಿರ್ತಾರೆ ಮಸ್ತ್ ಅವ್ರು ನೋಡ್ರಿ. ನಿದ್ದೆಯಾಗ ಎಚ್ಚರದಾಗ ನಿದ್ದೆ ಅಂದ್ರೆ ಮಿತಿ ಇರಬೇಕು ಅಂತ. ನಿದ್ದೆಗೂ ಮಿತಿ ಇರಬೇಕು, ಎಚ್ಚರಿಕೆಗೂ ಮಿತಿ ಇರಬೇಕು. ಅತಿ ಎಚ್ಚರ ಅದನ್ನು ರೋಗ ಬರ್ತದೆ, ಅತಿ ನಿದ್ರೆ ಇದೂ ರೋಗ ಬರ್ತದೆ. ಭಾಳ ನಿದ್ದೆ ಮಾಡೋ ಮನುಷ್ಯ ನೀವು ಅಂತಿರ್ತೀರಿ ನೋಡ್ರಿ, ಯಾಕೋ ಭಾಳ ನಿದ್ದೆ ಮಾಡ್ತಾನೆ ಕಾಮಣಿ ಆಗಿದೇನೋ ಇವನಿಗೆ ಅಂತಿರಲಿಲ್ಲ. ಅತಿ ನಿದ್ದೆ ಮಾಡೋವನಿಗೆ ಕಾಮಣಿ ಬರ್ತದೆ. ಯಾಕೆ ಅತಿ ನಿದ್ದೆನದು ರೋಗನೇ, ಅತಿ ಎಚ್ಚರನೂ ರೋಗನೇ. ಅದಕ್ಕೆ ಅಂತಾರೆ ಅವರು ಯಾರು ನಿಜರು, ಇದಕ್ಕೆ ಮಿತಿ ಇರಬೇಕು ಅಂತಾರೆ. ಮಾಪ ಮಾಡಿ ನಿದ್ದೆ ಮಾಡಿರಿ. ಮಾಪ ಮಾಡಿ ಏನಪ್ಪ ಅಂತ ಕೇಳಿದರೆ ಎಚ್ಚರ ಇರಲಿ. ಮಾಪಿಲ್ಲದೆ ಇರಬಾರ್ದು, ಲೆಕ್ಕ ಇರಬೇಕು ಎಲ್ಲದಕ್ಕೂ. ನಾವು ಬರೀ ರೊಕ್ಕಿಗೆ ಲೆಕ್ಕ ಇಡ್ತೇವೆ, ಉಳುಕಿಗೆ ಲೆಕ್ಕ ಇಡಂಗಿಲ್ಲ. ಉಣೋದಕ್ಕೆ ಲೆಕ್ಕಿಲ್ಲ, ನಿದ್ದೆಗೆ ಲೆಕ್ಕಿಲ್ಲ, ಎಚ್ಚರಿಗೆ ಲೆಕ್ಕಿಲ್ಲ, ರೊಕ್ಕಿಗೆ ಅಷ್ಟು ಲೆಕ್ಕ ಅದು ನಮ್ಮದು. ಅದಕ್ಕೆ ಅಂತಾರೆ ಅವರು ನಿದ್ರೆನೂ ಲೆಕ್ಕ ಮಾಡಿ, ಎಚ್ಚರನೂ ಲೆಕ್ಕ ಮಾಡಿ, ಮಿತಿ ಇರಬೇಕಂತಾರೆ ಅವರು. ಜಾಗಣೆ ಜರಿ ಜಹಾಲೆ ತರಿ ಭಾವೆ ತೇ ಮಿತಲೆ ಏತುಲೇನಿ ಧಾತು ಸಂಚಲೆ. ಏನಪ್ಪ ಅಂದ್ರೆ ಅಸೇಲ ಸುಖ. ಎಚ್ಚರ ಇರಬೇಕಾದ್ರೆ ಕೂಡ ಜಾಗೃತೋ ನೈವಾಸ್ತಿ ಅಂತ. ಜಾಗೃತನೂ ನೇಮ ಇರಬೇಕಪ್ಪ. ಶರೀರದಲ್ಲಿ ಒಂದು ನೇಮ ಅದ ರೀ, ಒಂದು ನೇಮ ಅದ. ಏನು ಅಂತ ಕೇಳಿದರೆ ಅಗ್ನಿಯಿಂದ ಪಾಕ ಮಾಡ್ತೀರಿ, ಅದು ನೇಮ ಅದ. ಎಷ್ಟು ಉರಿಸ್ಬೇಕು ಅನ್ನೋದು ನೇಮ ಅದ. ಅದಕ್ಕಿಂತ ಹೆಚ್ಚಾಯಿತು ಅಂದ್ರೆ ಪಾಕ ಕೆಟ್ಟು ಹೋಗ್ತದಲ್ರಿ, ಪಾಕ ಕೆಟ್ಟು ಹೋಗ್ತದೆ. ಈಗ ಜಾಮೂನ್ ಪಾಕ ಮಾಡ್ತೀರಿ, ಅದಕ್ಕೆ ಪಾಕ ಮಾಡ್ತೀರಿ, ಅದಕ್ಕೊಂದು ನೇಮ ಅದ. ಆ ನಿಯಮ ಪ್ರಕಾರವಾಗಿ ಉರಿ ಹೆಚ್ಚಿದ್ರೇ ಅದ್ರ ಮುಂದೆ ತರಿಸ್ತಾಕದು. ಸ್ವಲ್ಪ ಹೆಚ್ಚಾಯಿತು ಅಂದ್ರೆ ಆಣಾಯಿತು ಅಂದ್ರೆ ಆಗಂಗಿಲ್ಲ. ಬೆಲ್ಲ ಮಾಡೋರು ನೋಡ್ಬೇಕು ನೀವು, ಅಲ್ಲಿ ಹೋದ್ರೆ ಗೊತ್ತಾಕದು ಹೆಂಗ್ರಿ. ಬೆಲ್ಲ ಮಾಡ್ತಿರ್ತಾರೆ, ಕುದ್ದೇ ಕುದೀತದೆ. ಅವ ಎಷ್ಟು ಶಾಣೆ ಇರ್ತಾನೆ ರೀ ಅವ. ಬೆಲ್ಲ ಮಾಡವ ಅವ ತೆಗೆದು ಹಣ ನೋಡ್ತಾನೆ, ನೀರಾಗಿ ಬಿಡ್ತಾನೆ, ಅದು ತೊಗೊಂಡು ನೀರಾಗಿ ಬಿಡ್ತಾನೆ. ಅವನಿಗೆ ಗೊತ್ತಾಗ್ತದೆ, ಹಾಂ ಈಗ ತೆಗೆದು ಉರಿ ಇಳಿಸು ಕಡೆ ಇಳಿಸು ಸುರಿದ್ರೆ ಬೆಲ್ಲ ಹಾಕೋದು. ಅತಿ ಏರಿದ್ರೂ ಆಗಂಗಿಲ್ಲ, ಅತಿ ಇನ್ನೂ ಕುದ್ದಿಲ್ಲ ಅಂದ್ರೂ ಆಗಂಗಿಲ್ಲ. ಅದಕ್ಕೊಂದು ನಿಯಮ ಅದ. ಅದಕ್ಕೆ ಅಂತಾರೆ ಅವ್ರು ಏನಪ್ಪ ಅಂದ್ರೆ, ಇಲ್ಲ ಅಂದ್ರೆ ಬೆಲ್ಲ ಹೆಂಗೆ ಕೆಡ್ತದೆ ಅದರಂತೆ ಅತಿ ಜಾಗ್ರ ಆಗಿದ್ದಿ ಅಂದ್ರೆ ನಿನ್ನ ಯೋಗನೂ ಕೂಡ ಕೆಡ್ತದೆ. ಅದು ಯೋಗ ಆಗೋದಿಲ್ಲ, ಅದು ಹಾಳಾಗುತ್ತೆ ಅಂತಾರೆ ಅವರು. ಜಾಗಣೆ ಜರಿ ಜಹಾಲೆ ತರಿ ಭಾವೇ ತೇ ಮಿತಲೆ ಏತು ಲೇನಿ ಧಾತು ಸಾಮ್ಯ ಸಂಚಲೆ ಅಸೇಲ ಸುಖ. ಧಾತು ಕೆಡ್ತಾವಂತಾರೆ, ಧಾತು ಕೆಟ್ಟು ಹೋಗ್ಬಿಡ್ತಾವೆ, ಪ್ರಕೃತಿ ಕೆಟ್ಟು ಹೋಗ್ಬಿಡ್ತಾವೆ. ಅದಕ್ಕೆ ನೀವು ಎಲ್ಲದಕ್ಕೂ ಕೂಡ ಮಿತ ನೋಡುವುದರಲ್ಲಿ ಮಿತ,
ನಡೆಯುವುದರಲ್ಲಿ ಮಿತ, ಮಾತನಾಡುವುದರಲ್ಲಿ ಮಿತ, ಇವನು ಬೇಕು. ಬರೀ ಇದರಾಗೆ ಮಿತ ಇದ್ದರೆ ಆಗುವುದಿಲ್ಲ. ಜ್ಞಾನೇಶ್ವರ ಮಹಾರಾಜರು ಅವ್ರ ಅಭಿಪ್ರಾಯದ. ಇದಕ್ಕೆ ಮಿತಹಾರ ಅಂತ ನಮ್ಗೆ ಕರೀತಾರೆ. ಮಿತಹಾರ ಅಂದ್ರೆ ಹೀಗಿರಬೇಕು. ಮಿತಹಾರವೆನಿಸುವ ಇಂತಿದು ಯೋಗ ವೃತ್ತಿಯೊಳಗೆ ಮುಖ್ಯ. ನೋಡ್ರಿ, ಮನಸ್ಸಿಗೆ, ಬುದ್ಧಿಗೆ, ಅಹಂಕಾರಕ್ಕೆ, ಆಮೇಲೆ ಚಿತ್ತಿಗೆ, ಕಣ್ಣಿಗೆ, ಕಿವಿಗೆ, ಎಲ್ಲ ಇಂದ್ರಿಯಗಳಿಗೆ, ಅಂತಃಕರಣ ಇರಲಿ, ಬಹಿಕರಣ ಇರಲಿ, ಎಲ್ಲ ಇಂದ್ರಿಯಗಳಿಗೆ ಅದಕ್ಕೆ ಸೀಮಾ ಇರಬೇಕು. ಅದಕ್ಕೊಂದು ಟಾರ್ಗೆಟ್ ಅಂತಿರಲಿ. ಹಾಗೆ ಇಲ್ತಕ ನೀನು, ಇಲ್ತಕ ನೋಡು, ಇಲ್ತಕ ಮಾಡು, ಇಲ್ತಕ ಆಡು, ಇಲ್ತಕ ಮುಟ್ಟು, ಬಸ್ ಒಂದು ಸೀಮಾ ಇರಬೇಕು. ಅದನ್ನು ಸೀಮಾ ಬಿಟ್ಟು ಅತಿ ಆಯಿತು ಅಂತಂದ್ರೆ ಕೆಡ್ತದ, ಯೋಗ ಆಗುವುದಿಲ್ಲ. ಆ ಮನುಷ್ಯ ಏನಪ್ಪ ನಿರ್ಗುಣ ಅಷ್ಟಾಂಗ ಯೋಗಕ್ಕೆ ಸಾಧಕನಾಗುವುದಿಲ್ಲ. ಇನ್ನು ಎಲ್ಲಕ್ಕಿಂತ ಮನುಷ್ಯ ಯಾವುದೇ ಮಾಡಬೇಕು ಅಂದ್ರೆ, ಯಾವುದೇ ಕ್ರಿಯೆ ಮಾಡಬೇಕು ಅಂದ್ರೆ, ವ್ಯವಹಾರ ಮಾಡಬೇಕಂದ್ರೆ ಮೊಟ್ಟ ಮೊದಲ ಶುದ್ಧಿ ಬಹಳ ಜರೂರಿ. ಅದು ಶುದ್ಧಿ ಬಹಳ, ಶೌಚ ಅಂತೇಳಿ. ಶೌಚ ಬಹಳ ಅತ್ಯಂತ ಅವಶ್ಯಕ ಅದ. ಶೌಚ ಇಲ್ಲದೇ ನೀವು ಏನು ಸಾಧನೆ ಮಾಡಿದರೂ ಅದು ಫಲಕಾರಿ ಆಗುವುದಿಲ್ಲ ಅಂತಾರೆ. ಫಲಕಾರಿ ಆಗುವುದಿಲ್ಲ. ಯಾವ ವಸ್ತು ಮಾಡವ ಶಾಣೆ ಅದನ್ನು ಸಾಮಾನು ಚಲೋ ಇಲ್ಲ ಅಂದ್ರೆ ಅಡುಗೆ ಚಲೋ ಹಂಗಿಲ್ಲ. ಅಡುಗೆ ಸಾಮಾನೆಲ್ಲ ಚಲೋ ಅದ, ಮಾಡವ ಸರಿ ಇಲ್ಲ ಅಂದ್ರೂ ಅಡುಗೆ ಚಲೋ ಆಗೋದಿಲ್ಲ. ನೇಮ್ ಅದ, ಎರಡೂ ಸರಿ ಬೇಕು. ಹಾಗೆ ನೀ ಸಾಧನೆ ಏನು ಮಾಡ್ತಿ ಕರಿ, ಮಾಡವನೇ ಶುದ್ಧಿ ಇಲ್ಲ ಅಂದ್ರೆ ಹೇಗಾಗ್ತದೆ? ಆಗಂಗಿಲ್ಲ ಅಂತಾರೆ. ಶುದ್ಧಿ ಆಗೋದಿಲ್ಲ. ಅದು ತಾನು ಶರೀರದಿಂದನೂ ಮನಸ್ಸಿನಿಂದಲೂ ಶುಚಿ ಇಲ್ಲದ ಮನಸ್ಸು, ಶುದ್ಧ ಇಲ್ಲದ ಮನುಷ್ಯ ಅವ ಏವ ಸಾಧನೆ ಮಾಡಿದರೂ ಕೂಡ ವ್ಯರ್ಥದ ಅಂತಾರೆ ಅವರು. ಜ್ಞಾನೇಶ್ವರ ಮಾರ ಯಾಕಡೆ ಹೇಳ್ತಾರೆ ಏನಪ್ಪ ಅಂತ ಕೇಳಿ, ಮೃತ ಜೈಸ ಶೃಂಗಾರಿಲ, ಗಾಢವ ತೀರ್ಥಿ ಜ್ಞಾನಿಲ, ಕಡು ದೂರಿಯ ಮಾಖಿಲ, ಗುಳೆ ಜೈಸ. ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ ಹೆಂಗೆ? ಮೃತ ಜೈಸ ಶೃಂಗಾರಿಲ, ಹೆಣಕ್ಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವು. ಹೆಣಕ್ಕೆ ಶೃಂಗಾರ ಮಾಡ್ತಾರಲ್ರಿ, ಭಾರಿ ಮಾಡ್ತಾರೆ. ಏನ್ರಿ, ಜೀವಂತ ಇದ್ದ ಕಾಲಕ್ಕೆ ಒಂದು 100 ರೂಪಾಯಿ ಕೊಡೋ ಮಗ ಅಂದ್ರೆ ಕೊಡಂಗಿಲ್ಲ. ಹೆಣದ ಮೇಲೆ 1000 ರೂಪಾಯಿ ನೋಟ್ ಕೊಳ್ಳಿಗೆ ಹಾಕ್ತಾರೆ. ನಿಷ್ಫಲವು. ಏನು ಉಪಯೋಗ? ಹೆಣಕ್ಕೆ ಮಾಡಿದ ಶೃಂಗಾರ ಏನು? ಬಟ್ಟೆ ಉಡಿಸ್ತೀರಿ, ಬಂಗಾರ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಖರೆ ಅದು ಏನು ಅರ್ಥದ? ಏನೂ ಅರ್ಥ ಇಲ್ಲ. ಹೆಣಕ್ಕೆ ಮಾಡಿದ ಶೃಂಗಾರ ಹೇಗೆ ವ್ಯರ್ಥವು? ಕತ್ತಿಗೆ ವೈದ್ಯಕಿಂದ ಗಂಗಾದಾಗ ಸ್ನಾನ ಮಾಡಿಸಿದ್ರೆ ಹೇಗೆ ವ್ಯರ್ಥವು? ಸ್ನಾನ ಮಾಡಿಸಿ ನೀವು ಬಿಟ್ಟರೆ ಬಿಡ್ರಿ, ಹೊರಗೆ ಬಂತು ಅಂದ್ರೆ ಮತ್ತೆ 4 ಕಾಲು ಮೇಲೆ ಮಾಡ್ತದೆ, ಮತ್ತೆ ಉಳ್ಳಾಡ್ತದೆ. ಹಂಗ್ರಿ ಸಾಬೂನು ಹಚ್ಚಿ ಏನಪ್ಪ ಶುದ್ಧ ನೀರು ಗಂಗಾದ ಸ್ನಾನ ಮಾಡಿಸಿ ನೀವು ಒಂದಿಟ್ಟು ಬಿಟ್ಟರೆ ಬಿಡ್ರಿ. ಯಾಕೆ? ಆ ಮೈ ಮೇಲೆ ನೀರು ಇರ್ತಾವಲ್ಲ, ಅದಕ್ಕೆ ಹೆಂಗೆ ಹಾಕೋದು. ಆ ನೀರು ತೊಗೊಳಕ್ಕೆ ಮತ್ತೆ 4 ಕಾಲು ಮಾಡಿ ಒದ್ದಾಡ್ತದೆ. ಮತ್ತು ಏನು ಸ್ನಾನ ಮಾಡಿಸಿ ಏನು ಫಲ ಆಯಿತು? ಅದಕ್ಕಂತಾರೆ ಅವರು, ಗಾಢವ ತೀರ್ಥೇ ನ್ಯಾಯ ಹೇಳಿಲ್ಲ, ಕಡು ದೂಧಿಯ ಮಾಕಿಲ ಗುಳೆ ಜೈಸ. ಕೈ ಕಾಯಿಗೆ ಒಯ್ದೇನಪ್ಪ ಅಂದ್ರೆ ನಿಂಬಿ ಮಾವಿನಕಾಯಿಗೆ, ಮಾವಿನಕಾಯಿ ಇರ್ತಾವಲ್ಲ, ಮಾವಿನಕಾಯಿ, ಇದು ಬೇವಿನಕಾಯಿ ಏನಪ್ಪ ಅಂದ್ರೆ ಒಯ್ದು ಬೆಲ್ಲಾಗ ಮುಚ್ಚಿಟ್ರೆ ಹೆಂಗೆ ವ್ಯರ್ಥದ? ಬೇವು ಬೆಲ್ಲದ ಒಳಗಡೆ ಏನು ಫಲ? ಬೇವು ಬೆಲ್ಲದ ಒಳಗಡೆ ಏನು ಫಲ? ಅದಕ್ಕೇನಪ್ಪ, ಬೇವಿನಕಾಯಿಗೆ ರೀ ಬೀಜ ಹಾಕಿ ಜೇನುತುಪ್ಪ ಸಕ್ಕರೆ ಎಲ್ಲ ಹಾಕಿ, ಬೇವಿನ ಬೀಜ ಏನಪ್ಪ ಅಂದ್ರೆ ಇಟ್ರಂತ ಮಣ್ಣು ಜೇನುತುಪ್ಪ ಸಕ್ಕರೆ ಹಾಕಿ ಬೇವಿನ ಬೀಜ ಮುರಿದ್ರು ಮೇಲೆ ಕಾಯಿಸಿ ಹಾಕ್ತವೇನು? ಇಲ್ಲ. ಬೇವು ಬೆಲ್ಲದ ಬಿಡಲು ಏನು ಫಲ? ಹಾಗೆ ಕಹಿ ಏನಪ್ಪ ಒಯ್ದು ಬೆಲ್ಲ ಮುಚ್ಚಿಟ್ರೆ, ಕಹಿ ಸೋರಿಕಾಯಿ, ದುಧಿಯ ಅಂದ್ರೆ ಸೋರಿಕಾಯಿ, ಲೌಕಿ, ಕಹಿ ಲೌಕಿ ಒಯ್ದಕ್ಕಿಂತ ಬೆಲ್ಲಾಗಿಟ್ರೆ ಅದೇನು ಸಿಹಿ ಆಗ್ತದೇನು? ಸಿಹಿ ಆಗಂಗಿಲ್ಲ. ಅದರಂತೆ ಶೌಚ ಇಲ್ಲದ ಮನುಷ್ಯ, ಶುಚಿ ಇಲ್ಲದ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವ ಯಾವ ಸಾಧನೆ ಮಾಡಿದರೂ ಇಲ್ಲ. ಅದು ಬಹಿರಂಗ ಶುಚಿ, ಅಂತರಂಗ ಶುಚಿ ಎರಡೂ ಬೇಕು.
ಏನಪ್ಪ ಅಂತ ಕೇಳಿದರೆ ಅದು ಮಾಡುವುದೆಲ್ಲ ಶುಚಿ ಇಲ್ಲದ ಮನುಷ್ಯ ಮಾಡಿದ ಸಾಧನೆ ಎಲ್ಲ ವ್ಯರ್ಥ. ಓಸಗೃಹಿ ತೋರಣ ಬಾಂಧಿಲೆ, ಉಪವಾಸಿ ಅನ್ನ ಲಿಂಪಿಳೆ, ಕುಂಕುವು ಶೇಂದೂರ ಕೇಲೆ ಕಾಂತಹೀನೇನೆ. ಜ್ಞಾನೇಶ್ವರ ಮಹಾರಾಜರಂತಾರೆ ಏನಪ್ಪ, ಓಸಗೃಹಿ ತೋರಣ ಬಾಂಧಿಲೆ, ಯಾರೂ ಮನೆಯಾಗಿಲ್ಲ, ಶೂನ್ಯ ಮನೆ ಅದ. ಅಂಥ ಮನೆಗೆ ಏನಪ್ಪ ಅಂದ್ರೆ ಮುಂದೆ ಮಾಯಿನ ಪಳ್ಳಿ ಏನಪ್ಪ ಅಂದ್ರೆ ಬಾಳಿ ಎಲೆ ಕಬ್ಬು ತಂದು ಕಟ್ಟಿದ್ರಂತ. ಮನುಷ್ಯರೇ ಇಲ್ಲ, ಕಟ್ಟೇನು ಮಾಡ್ತೀವಿ? ಎಲ್ಲಿ ಓಸಗೃಹ ಛತ್ಯ ಇಲ್ಲ, ಮ್ಯಾಲೆ ಹಾರಿ ಹೋಗ್ಯದ, ಮನೆ ಒಬ್ಬರು ಇಲ್ಲ. ಅಂಥ ಮನೆಗೆ ಏನಪ್ಪ ಅಂದ್ರೆ ತೋರಣ ತಳಿರು ಕಟ್ಟುವುದು ಹೇಗೆ ವ್ಯರ್ಥವು, ಅದರಂತೆ ಬಾಹ್ಯ ಶುಚಿ ಇಲ್ಲದ ಮನುಷ್ಯ ಅವ ಎಷ್ಟು ಸಾಧನೆ ಮಾಡಿದರೂ ಕೂಡ ವ್ಯರ್ಥದ ಅಂತ ಜ್ಞಾನೇಶ್ವರ ಮಹಾರಾಜರು. ಮತ್ತು ಹಾಗೆ ಉಪವಾಸಿ ಅನ್ನ ಲಿಂಪಣೆ, ಭಯಂಕರ ಹಸ್ತದ್ರಿ, ನನಗೆ ಸಾಕೇ ಸಾಹಿತ್ಯ ತುಂಬ ಇಲ್ವಾ ಅಂತಕೊಂಡು ಬಡ ಬಡ ಅವನ ಮೈ ತುಂಬ ಎಲ್ಲ ಹೋಳಿಗೆ ಕಟ್ಟಿದ್ರಂತ. ಹೋಳಿಗೆ ಕಟ್ಟಿದ್ರು, ಖೀರೆಲ್ಲ ಮೈಗೆ ಹಚ್ಚಿದ್ರು, ಎಲ್ಲ ಮಾಡಿದ್ರು. ಏನದ ವ್ಯರ್ಥ ಅದ. ಹಸಿವಿದ್ದನು ಮನುಷ್ಯನ ಮೈ ತುಂಬ ಖೀರ ಹೋಳಿಗೆ ಕಟ್ಟಿದ್ರೆ ಮತ್ತಿಟ್ಟು ವಜ್ಜಾಗಿ ಜಲ್ದಿ ಸಾಯ್ತಾನೆ, ಮತ್ತಿಟ್ಟು ಜಲ್ದಿ ಸಾಯ್ತಾನೆ. ಹಾಗೆ ಶುದ್ಧ ಇಲ್ಲದ ಮನುಷ್ಯ ಅಂತ ಎಷ್ಟು ಸಾಧನೆ ಮಾಡಿದರೂ ಹಸಿವಾದ ಮನುಷ್ಯನ ಮೈಗೆ ಹೋಳಿಗೆ ಕಟ್ಟದಂಗೆ ಏನು ಉಪಯೋಗ ಇಲ್ಲ. ಕುಂಕುಮ ಸೇಂದೂರ ಕೇಲೆ ಕಾಂತಹೀನೇನೆ. ಯಾವಾಗ ಹೆಣ್ಮಗಳೇನಪ್ಪ ಅಂತಂದ್ರೆ ಪತಿ ಹೋಗ್ಯಾನ, ಪತಿ ಹೋಗದಂಥ ತೀರ್ಕೊಂಡ ಮನುಷ್ಯನಿಗೆ ಅಲಂಕಾರ ಕುಂಕುಮ ಸಿಂಧೂರ ಹೆಂಗೆ ವ್ಯರ್ಥದ, ಅದರಂತೆ ಬಾಹ್ಯ ಶೌಚ ಇಲ್ಲದ ಮನುಷ್ಯ ಏನು ಮಾಡಿದರೂ ಕೂಡ ಏನಪ್ಪ ಅಂತ ಕೇಳಿದರೆ ಅದು ವ್ಯರ್ಥದ. ಶಾರೀರಿಕ ಶೌಚ ಇರಬೇಕು, ಮಾನಸಿಕ ಶೌಚ ಇರಬೇಕು. ಬರೀ ಏನಪ್ಪ ಅಂದ್ರೆ ಬರೀ ಮ್ಯಾಚ್ ತೊಳೆದು ಪಡೆದು ಉಪಯೋಗ ಇಲ್ಲ ಅಂತ ಅಲ್ಲ, ಅದು ಉಪಯೋಗದ, ಅದನ್ನು ಕೂಡ ಉಪಯೋಗದ. ಮನುಷ್ಯನಿಗೆ ಹೊರಗೆ ಇದ್ರೆ ಜರೂರಿ, ಶುದ್ಧ ಜರೂರಿ ಅದ. ನಮಗೆಲ್ಲ ಗೊತ್ತದ ಏನಪ್ಪ ಅಂದ್ರೆ ಭಾಳ ಭಾಳ ಏನಪ್ಪ ಅಂದ್ರೆ ರೇಷ್ಮೆ ಸೀರೆ, ಕಿಮ್ಮತ್ತಿನ ಕಿಮ್ಮತ್ತಿನ ಪ್ಯಾಂಟ್ ಹಾಕ್ಕೊಂಡು ಹೋದ ಮನುಷ್ಯ ಎಲ್ಲೆಲ್ಲಿ ಕುಂಡಿರ್ತಾನೆ ರೀ, ಎಲ್ಲಿ ಕುಂಡ್ತಾನ? ಪ್ರವಚನ ನಡೆದಿತ್ತು, ಏನಾರು ನಾಟಕ ನಡೆದಿತ್ತು, ಹೋಗಿದ್ದವ ಹೊಸ ಸೀರೆ ಹೊಸ ಏನಪ್ಪ ಅದಕ್ಕೆ ಬಟ್ಟೆ ಹಾಕ್ಕೊಂಡು ಹೋದ ಮನುಷ್ಯ ಎಲ್ಲ ಕುಂಡಿರ್ತಾನೇನ್ರಿ? ಕೈ ಕಟ್ಕೊಂಡು ಖಡ ನಿಂದಿರ್ತಾರೆ ಅವರು, ಕುಂಡ್ರಂಗನೇ ಇಲ್ಲ. ಯಾಕೆ? ಬಟ್ಟೆ ಹೊಲಸಾಗ್ತವೆ. ಬಟ್ಟೆ ಸ್ವಚ್ಛ ಇದ್ದವ ನೆಲನೂ ಸ್ವಚ್ಛ ಬಿಡ್ತಾನಿಲ್ರಿ, ಸ್ವಾಭಾವಿಕ ಅದು. ಅವನ ಮನಸ್ಸು ಒಪ್ಪಂಗಿಲ್ಲ. ಶುದ್ಧ ಬಟ್ಟೆ ಹೊಸ ಬಟ್ಟೆ ಸಿಕ್ಕಲ್ಲಿ ಕುಂಡ್ರಂದ್ರೆ ಕುಂಡಂಗಿಲ್ಲ, ಅವನು ಜಗನೂ ಸ್ವಚ್ಛ ಬಿಡ್ತಾನೆ. ಮತ್ತು ಇವನು ಹೊಲಸಿದ್ದಂದ್ರೆ ಈ ಮೋಟ್ರ್ ಕ್ಲೀನರ್ ಅಂತ ಇರ್ತಾವೆ ನೋಡ್ರಿ, ಇರ್ತಾರಿಲ್ರಿ ಅವ್ರು ಸ್ಪೆಷಲ್ ಡ್ರೆಸ್ ಇರ್ತಾವ್ರಿ, ಅವು ಅಲ್ಲಿ ಹೋಗಿ ಹಾಕೋತಾರೆ ಅವರು. ಆ ಡ್ರೆಸ್ ಹಾಕ್ಕೊಂಡು ಮನುಷ್ಯ ಅವ್ನಿಗೆ ಅನ್ಬೇಕು, ನೀವು ಎಲ್ಲರೇ ಮೋಟ್ರ್ ಖರಾಬ್ ಆಯಿತು, ಎಲ್ಲರೇ ಖರಾಬ್ ಆಯ್ತು ತಿಕ್ಕೊಂಡ್ರಿ, ಸೀದಾ ಬಂದು ಆರಾಮ್ಸೆ ಕೆಳಗೆ ಮುಕ್ಕೋತಾನೆ ನೋಡ್ರಿ. ಅವ ಏನು ಹಾಸಿಗೆ ಹಾಸ್ತಾರೇನು? ಯಾಕೆ? ಅವನಿಗೆ ಗೊತ್ತದ ಬಟ್ಟೆ ಹೊಲಸದಂತ. ಅವ ಅಂತ ನೆಲದ ಹೊಲಸು ನನಗೆ ಹತ್ತಂಗಿಲ್ಲ, ನಂದೇ ಹೊಲಸು ಅದಕ್ಕೆ ಹಚ್ಬೇಕು, ನೆಲಕ್ಕೆ ಅಟ್ಟು ಹೊಲಸಿರ್ತಾನೆ, ಹೌದಿಲ್ರಿ? ಅವ್ನು ಬೇಕಾದ್ರೆ ಮುಕ್ಕೋತಾನೆ, ಅವನ ಮನುಷ್ಯ ಏನೂ ಅನ್ಸಂಗನೇ ಇಲ್ಲ ಅವನಿಗೆ. ಯಾಕೆ? ಶುದ್ಧ ಇದ್ದ ಮನುಷ್ಯ ಶುದ್ಧನೇ ಬಿಡ್ತಾನೆ, ಹೊಲಸಾದ ಮನುಷ್ಯ ಹೊಲಸ ಮಾಡ್ತಾನೆ. ಅವನಿಗೆ ಏನು ಹೆಚ್ಚಿಗೆ ಅನ್ಸಂಗಿಲ್ಲ, ಅವನಿಗೆ ಏನು ಹೆಚ್ಚಿಗೆ ಅನ್ಸಂಗಿಲ್ಲ. ಅದಕ್ಕೆ ಅಂತಾರೆ ಅವರು, ಮನುಷ್ಯನಿಗೆ ಬಾಹ್ಯ ಶೌಚ ಅಷ್ಟು ಜರೂರಿ ಇದೆ ಅಂತಾರೆ. ಏನು ಹೆಂಗರೆ ಯಾಕೆ? ಚಂದನೇ ಇರ್ತಾನೆ ಮನುಷ್ಯ, ಚಂದನೇ ಇರ್ತಾನೆ. ಶೌಚ ಮನುಷ್ಯನಿಗೆ ಏನಪ್ಪ ಅಂದ್ರೆ ಅದು ಆಂತರಿಕ ಶೌಚದವನ್ನು ತೋರಿಸಿಕೊಡ್ತದೆ, ಸೂಚನೆ ಮಾಡ್ತದೆ. ಏನಪ್ಪ ಅಂದ್ರೆ ಅನುಮಾನವೇಕ್ ಅವನಂಗ ತಾನೇ ಸೂಚಿಸುತ್ತಿರುವುದು. ನಿಜಗಳು ಬರ್ದಾರಲ್ರಿ, ಅನುಮಾನವೇಕ್ ಅವನಂಗೆ ತಾನೇ. ಪೈಲ್ವಾನದ ಹಾಸು ಕಟ್ಟ ಅಂದ್ರೆ ನೀವು ತಗೋತಿರಲ್ಲ, ಕುಸ್ತಿ ಹಿಡಿತಾನೆ, ಹಾಲು ಕುಡಿತಾನಂತ ನೋಡಿರಿ ನೀವು? ನೋಡಿಲ್ಲ. ಅವನ ಶರೀರನೇ ಹೇಳ್ತಾನೆ ನಿಮಗೆ, ಮಸ್ತ್ ಅದನ ನೋಡೋಕೆ ಹೆಂಗದನ, ಏನು ಹಾಲು ಕುಡ್ದಿರ್ಬೇಕ್ರಿ, ಏನಪ್ಪ ಅಂತಂದ್ರೆ ಬೇಟಕ್ಕೆ ಮಾಡಿರ್ಬೇಕಂದ್ರೆ ಅವನ ಅಂಗ ತಾನೇ ಸೂಚಿಸ್ತೀವದು. ಹಾಗೆ ಮನುಷ್ಯನ ಶುದ್ಧ ಜಾಗ ಬೇಡ್ತಾನೆ ಅಂದ್ರೆ ಅವ ಒಳಗೆ ಶುದ್ಧ ಅದಾನಂತ ಅರ್ಥ, ಅದಕ್ಕೆ ಬಿಡ್ತಾನೆ ಅವನು. ಮಲಿನ ಮನುಷ್ಯ ಮಲಿನ, ಅವನಿಗೇನು ಹೆಚ್ಚಿಗೆ ಬರೋಂಗಿಲ್ಲ. ಶುದ್ಧ ಇದ್ದವನಿಗೆ ಶುದ್ಧ ಪೈಕಿ ಮಾಡ್ತಾನೆ, ಮಲಿನ ಇದ್ದವ
ಮಲ್ಲ ಅವ್ರಿಗೇನು ಅನ್ಸಂಗಿಲ್ಲ ಅವ್ರಿಗೇನು ಅನ್ಸಂಗಿಲ್ಲ. ಯಾಕೆ ಕೆಲವೊಬ್ರು ನೋಡ್ಬೇಕು ಅವ್ರು ಹಮೇಶ ಅವ್ರು ಮಾತಾಡೋದೇ ಬೇಗಳೇ ಮಾತಾಡ್ತಿರ್ತಾರೆ. ಯಾರಿಗೇನು ಅನ್ಸಂಗಿಲ್ಲ ಅವರು ಹೆಂಗೆ ಮಾತಾಡ್ತಿರ್ತಾರೆ ಅವ್ರು ಕೆಲವೊಬ್ರು ಬದ್ಮಾಸ್ ಅಂತಿರ್ತಾರೆ, ಅಂದೇ ಚಾಲು ಮಾಡ್ತಾರೆ, ಯಾರೋ ಬದ್ಮಾಸ್ ಅಂತಾರೆ, ಗೆಳೆಯ ಪ್ರೀತಿರಿದು. ಕೆಲವೊಂದು ಶಬ್ದಗಳು ಹಂಗೆ ಇರ್ತಾವೆ ಅವರು. ಆ ಶಬ್ದಗಳೇನಪ್ಪ ಅಂದ್ರೆ ಯಾರಿಗೆ ಅನ್ಸಂಗನೇ ಇಲ್ಲ. ಯಾಕೆ ದಿನ ಕೇಳಿರ್ತಾರೆ, ಅವ್ರಿಗೆ ಗೊತ್ತೇ ಆಗಿಲ್ಲ, ಹಂಗೆ ಹುಡುಗಡಿಗೆ ಅಂತ ಏನು ಅನ್ಕೊಂಡಿಲ್ಲ. ಹಾಗೆ ಮನಸ್ಸು ಒಪ್ಕೋತದ, ಅದಕ್ಕೆ ಒಮ್ಮೆ ಸ್ವೀಕಾರ ಮಾಡ್ಯದ. ಹಾಗೆ ಶರೀರನೂ ಕೂಡ ಏನಪ್ಪ ಅಂತಂದ್ರೆ ಇದು ಮೊದಲ ಶುಚಿಯಾಗಿರೋ ಕಲಿಬೇಕು. ಅಂದರೆ ಶುಚಿನೇ ಅಪೇಕ್ಷೆ ಮಾಡ್ತಾರೆ, ಶುದ್ಧಿ ಅಪೇಕ್ಷೆ ಮಾಡ್ತಾರೆ. ಹೊಲಸಿತ್ತು ಅಂದ್ರೆ ಏನೋ ಅದಕ್ಕೆ ಅನ್ಸಂಗೆ ಇರ್ತಾರೆ, ಬಿಡು ಸ್ವಾಭಾವಿಕ ಅದ. ನಾವು ಭಾಳ ಕಡೆ ನೋಡ್ತೇವೆ, ಯಾರಿಗೆ ಅಕಸ್ಮಾತ್ ಏನಪ್ಪ ಅಂತ ಕೇಳಿದ್ರೆ ಮಕ್ಕಳು ಇರೋಂಗಿಲ್ಲ, ಮಕ್ಕಳಿದ್ದವರು ಮಕ್ಕಳ ಮನೆಯಾಗಿರೋದು ಇಲ್ಲಿಗೆ ಬರ್ತದೆ. ಯಾಕಂದರೆ ಅವ್ರಿಗೆ ಹೊಲಸೆ ಗೊತ್ತಿರೋಂಗಿಲ್ಲ, ಎಂದೂ ಖುಷಿಗೆ ಎತ್ಕೊಂಡಿಲ್ಲ, ಆಡಿಲ್ಲ, ಕೆಳಗೆ ತೊಳೆದಿಲ್ಲ, ಮ್ಯಾಲೆ ತೊಳೆದಿಲ್ಲ, ಸ್ವಂತ ಇದ್ದರೆ ತೊಳಿತಿದ್ರು ಗೊತ್ತಿದ್ದು ನೋಡೋಕ್ಕೆ. ಅವ್ರು ಎಂದೂ ಏನೂ ಮಾಡಲಿಲ್ಲ, ಮತ್ತವ್ರು ಯಾರು ಮಾಡೋದು ನೋಡೋಕೆ ಅವ್ರಿಗೆ ಹೆಂಗೆ ಏನು ಅವಲ್ಲೇ ಅವು ಹಾಗೆ ಕೆಳಗೆ ಪೂರ್ವ ಮೇಲೆ ಊಟ ಎಲ್ಲ ನಡೆದಿರ್ತದೆ. ಅವರು ಎಲ್ಲ ಚಾಲು ಏಕತ್ತು ಚಾಲು ಇರ್ತಾವೆ. ಅವ್ರಿಗೆ ಏನು ಅನ್ಸಂಗಿಲ್ಲ, ಯಾಕೆ ದಿನ ಅದ್ರಾಗ ಇರ್ತಾರೆ ನೋಡೋರು. ಅದೇ ತೊಳೆದ್ರೆ ಬೆಳೆದು ಹೊಲಸ್ನಾಗ ಇರ್ತಾವೆ, ಅವ್ರಿಗೆ ಏನು ಅನ್ಸಂಗಿಲ್ಲ. ಯಾವ ಮನುಷ್ಯ ಅಂದ್ರೆ ಒಮ್ಮ ನೋಡಿಕೊಳ್ಳಿ ಅವ್ರಿಗೆ ಚೆ ಏನಪ್ಪ ಇದು ಹೊಲಸ, ಅವ್ರ ಮನೆಗೆ ಹೆಂಗೆ ನೋಡ್ಬೇಕಂತ ನಡೀತದೆ. ಒಂದು ಹುಡುಗರು ಅಲ್ಲಿ ಕುಂತಿರ್ತಾವೆ, ಮತ್ತೊಂದು ಮಾಡ್ತಿರ್ತಾವೆ, ಇಲ್ಲಿ ಉಣೋರು ಕುಂತಿರ್ತಾರೆ, ಏನು ಅನ್ಸಂಗಿಲ್ಲ ಅವ್ರಿಗೆ. ಅದು ದಿನ ಮನೆಯಾಗ ಅದು ನಡೆದಿರ್ತದೆ, ಅವ್ರಿಗೆ ಏನು ಅನಿಸ್ತದೆ. ಅದು ನೋಡೋದು ಮಾಡ್ತಾರೆ, ಈ ಕಡೆ ಮಾಡೋದು ಎರಡು ಮಾಡ್ತಿರ್ತಾರೆ, ಅವ್ರಿಗೆ ರೂಢಿ ಇರ್ತಾವೆ. ಯಾರು ನಿಮ್ಮ ಹತ್ರ ಹೋದ್ರೆ ಛಾಯ್ ಏನಪ್ಪ ಅಲ್ಲೇ ಹುಡುಗರು ಕುಂತಾವೆ, ಅಲ್ಲೇ ಮಾಡಿ ನಿಮಗೆ ಬೇಸರ ಅನಿಸ್ತದೆ. ಹಾಗೆ ಇದು ಶುದ್ಧಿ ಅನ್ನೋದು ಹೆಂಗದ, ಶರೀರದಲ್ಲಿ ಮನುಷ್ಯ ಮಾಡ್ಕೊಂಡ ಅಂದ್ರೆ ಇದು ಬಾಹ್ಯ ಶುದ್ಧಿ ಭಾಳ ಜರೂರಿ ಅದ ಅಂತಾರೆ ಅವರು. ಇಲ್ಲೇ ಏನಪ್ಪ ಅಂತ ಕೇಳಿ ಆಗಂಗಿಲ್ಲ, ಶುದ್ಧಿ ಇಲ್ಲೇ ಯಾವ ಕೆಲಸನೂ ಕೂಡ ನಡೆಯಂಗನೇ ಇಲ್ಲ. ಈ ಶುದ್ಧಿಯೊಳಗೆ ಎರಡು ಪ್ರಕಾರದ ಅಂತ ಹೇಳಿದರು, ಒಂದು ಬಾಹ್ಯ ಶೌಚ, ಒಂದು ಅಂತರ ಶೌಚ. ಹೌದಲ್ಲ? ನೇಮದ ಬಾಹ್ಯ ಶೌಚ ಇದ್ದವರು ಏನಪ್ಪ ಅಂತ ಕೇಳಿದರೆ ಅಂತರ್ ಶೌಚ ಇರಬಹುದು, ಇಲ್ಲದೇ ಇರಬಹುದು. ಅಂತರ ಶೌಚ ಇದ್ದ ಮನುಷ್ಯ ಪ್ರಾಯ ಬಾಹ್ಯ ಶೌಚ ಇದ್ದೇ ಇರ್ತಾನ. ಅವನಿಗೇನಪ್ಪ ಅಂತ ಕೇಳಿದ್ರೆ ಒಳಗೆ ಚಲೋ ಹೊರಗಿರಂಗಿಲ್ಲ, ಒಳಗೆ ರೂಢಿ ಇರ್ತದೆ ಅವನಿಗೆ ಬಾಹ್ಯ ಶೌಚ ಮಾಡ್ಕೊಂಡು. ಅವನಿಗೆ ಮೊದಲ ನೇಮದ ಏನು, ಮೊದಲ ಬಾಹ್ಯ ಶೌಚ ಬೇಕು, ಅದು ಇಲ್ಲದೇ ಅಂತರ ಶೌಚ ಸಾಧ್ಯ ಇಲ್ಲ. ಹೇಗೆ ಮೊದಲು ಏನಪ್ಪ ಅಂದ್ರೆ ಇದ್ರ ಮೇಲೆ ನೋಟುಬುಕ್ ಮೇಲೆ ಬರೆಯೋಕ್ಕಿಂತ ಮೊದಲು ಪಾಟಿ ಮೇಲೆ ಬರೆಯೋದು ಜರೂರಿ ಅದು. ಪಾಟಿ ಮೇಲೆ ಬರೆದವ ನೋಟ್ಬುಕ್ದಾಗ ಬರೆದವ ಪಾಟಿ ಮೇಲೆ ಬರೀಬೇಕಂತ ಜರೂರತ್ತಿಲ್ಲ, ಅವನಿಗಿಲ್ಲ, ಮುಗಿದವನಿಗೆ. ಆದರೆ ನೋಟ್ಬುಕ್ ಮೇಲೆ ಬರಿಬೇಕನ್ನೋ ಮೊದಲು ಪಾಟಿ ಮೇಲೆ ಬರೆಯೋದು ಜರೂರಿ ಅದ. ಅದು ಇಲ್ಲದೆ ನೋಟ್ಬುಕ್ದಾಗ ಬರೋಂಗಿಲ್ಲ ಅವನು. ಯಾಕಂದ್ರೆ ಒಂದು ಪಾಟಿ ಫುಲ್ಲ ಒಂದೇ ಅಕ್ಷರ ಬರೀತಾನೆ ಮೊದಲು ಅವ, ಓ ಅಂತ ಇದು ನೋಡ್ರಿ, ಅದು ಒಂದೇ. ಮತ್ತು ಹಿಂಗೆ ನೋಟ್ಬುಕ್ದಾಗ ಹಿಂಗೆ ಬರ್ಕೋತೋದ್ರೆ ಎಷ್ಟು ನೋಟು ಹೋಗ್ಬೇಕು ಅವನಿಗೆ. ಅದಕ್ಕೆ ಮೊದಲು ಕಲಿತಾನೆಯಲ್ಲಿ ಪಾಟಿ ಮೇಲೆ ಕಲೀಲಾರದೆ ನೋಟು ಮೇಲೆ ಬರೋಂಗಿಲ್ಲ. ಅದಕ್ಕೆ ಮೊದಲು ಹೊರಗೆ ಶುಚಿ ಭಾಳ ಜರೂರಿ ಐತಿ. ಅದಂತ ಹೊರಗೆ ಶುಚಿ ಇಲ್ಲದ ಮನುಷ್ಯ ಮಾಡೋ ಕೆಲಸ ಹೆಂಗೆ ಅಂದ್ರೆ ಹೇಳಿದ್ರು ಅವರು, ಹೆಂಗೆ ಅಂದ್ರೆ ಹೆಣಕ ಶೃಂಗಾರ ಮಾಡಿದಂಗೆ. ಅದಕ್ಕೆ ಮೊದಲು ಬಾಹ್ಯ ಶೌಚ ಇರಬೇಕು. ಅದು ಏನು ಬಾಹ್ಯ ಶೌಚ? ಉದಕ ಮೃತ್ತಿಕೆಗಳಿಂದವೇ ತನ್ನ ತನುವಿನೋಡು ಉದಿಸಿದ ಮಲ ವಿಶುದ್ಧತೆಯಾಗಿ ಸೋದತಿ ಕೇಳಿ ಬಾಹ್ಯ ಶೌಚವೆನಿಪುದು ಪುಣ್ಯಪದ ಸಿದ್ಧಿಗಳನ್ನು ಆಗು ಮಾಡ್ಪದು. ನೋಡಿ ಎಷ್ಟು ಚಂದ ಹೇಳೋದು. ಇದು ಪುಣ್ಯ ಪದ ಸಿದ್ಧಿಗಳನ್ನು ಆಗು ಮಾಡ್ಪದು. ಈ ಮನುಷ್ಯನಿಗೆ ಎಷ್ಟೋ ಮಂದಿ, ಬಹಳ ಮಂದಿ ಕ್ರಿಯೆಯಿಂದ ಏನಪ್ಪ ಅಂತ ಕೇಳಿದರೆ ಶುದ್ಧಿ ಇರ್ತಾರೆ. ಸಿದ್ಧಿ ಅದು ದೂರದ. ಉಳಿಕದ ಏನಪ್ಪ ಅಂತ ಕೇಳಿದರೆ ಅವರು ನಿಯಮಗಳನ್ನು, ಇದಕ್ಕೆ ಏನಂತಾರೆ ನಿಯಮಗಳನ್ನು, ಈ ಬಾಹ್ಯ ನಿಯಮಗಳನ್ನು ಪಾಲನೆ ಮಾಡುವುದರಿಂದ, ಕರ್ಮಗಳನ್ನು ಆಚರಿಸುವುದರಿಂದ ಕರ್ಮದೊಳಗೆ ಸಿದ್ಧಿ ಬರ್ತದೆ. ಹೆಂಗಂದರೆ ಸಿದ್ಧಿ ಪದಗಳ ಆಗು. ನಿತ್ಯ ಕೆಲವೊಂದು ನಿಯಮ ಮಾಡ್ಕೊಂಡ್ರಪ್ಪ ಅಂದ್ರೆ ಸ್ನಾನ ಇಲ್ಲೇ ಮಾಡೋಂಗಿಲ್ಲ,
ಜಪ ಇಲ್ಲೇ ಮಾಡೋಂಗಿಲ್ಲ, ತೀರ್ಥ ಇಲ್ಲೇ ಮಾಡೋಂಗಿಲ್ಲ. ಕೆಲವೊಂದು ಅವ್ರ ನಿಯಮ ಮಾಡಿಕೊಂಡ್ರೆ ಬಾಹ್ಯ ನಿಯಮ ಅದ ಇವು ಕರ್ಮ ನಿಯಮಗಳದಾವ. ಅಂತರ ನಿಯಮ ಇಲ್ಲ, ಕರ್ಮ ನಿಯಮಗಳು. ಅದಕ್ಕಂದ್ರೆ ಏನಪ್ಪ ಅಂತ ಕೇಳಿದ್ರೆ ಪುಣ್ಯ ಪದ ಸಿದ್ಧಿಗಳನ್ನಾಗು ಪುಣ್ಯ ಕರ್ಮಗಳಿಂದ ಕ್ರಿಯೆಗಳಿಂದ ಶರೀರಕ್ಕೆ ಹಾಕಿದ ನಿಯಮಗಳಿಂದ ಅವ ಶರೀರಕ್ಕೆ ಒಂದು ನಿಯಮ ಹಾಕ್ಯಾನ. ಮುಂಜಾನೆ ಎದ್ಕೊಂಡು ಸ್ನಾನ ಮಾಡಬೇಕು, 6 ಒಳಗೆ ಮಾಡ್ತೀನಿ, 5 ಒಳಗೆ ಮಾಡ್ತೀನಿ, ಏನೋ ಒಂದು ನಿಯಮ ಅದ. ಆ ನಿಯಮ ತಕ್ಕ ಏನಿದ್ರೂ ಮಾಡ್ತಾನೆ. ಆ ನಿಯಮ ಮನುಷ್ಯನಿಗೆ ಏನು ಮಾಡ್ತಾನೆ ಅಂದ್ರೆ ಅನಂತ ಸಿದ್ಧಿಗಳನ್ನು, ಸಿದ್ಧಿ ಅಂದರೆ ಏನು? ಅಪೇಕ್ಷೆಯನ್ನು ಪೂರ್ತಿ ಮಾಡೋದು ಸಿದ್ಧಿ ಅಂತೇವೆ. ನಮ್ದು ಏನು ಇಚ್ಛೆ ಅದ ಪೂರ್ತಿ ಮಾಡೋದು ಸಿದ್ಧಿ, ಅವ್ರು ಸಿದ್ಧಿ ಆಗ್ಯದಪ್ಪ ಅಂತ. ಅದಕ್ಕೆ ಆ ಕರ್ಮ ಅವನಿಗೆ ಸಿದ್ಧಿ ಮಾಡ್ತದೆ. ಯಾವ ಮನುಷ್ಯ ಹೊಲದಲ್ಲಿ ಹೇಳ್ತಾರವರು, ಶೇತಿ ಮಾಡೋ ಮನುಷ್ಯ, ಹೊಲ ಮಾಡೋ ಮನುಷ್ಯ ಏನು ಮಾಡಬೇಕು ಆ ಕರ್ಮಗಳನ್ನು ಸರಿಯಾಗಿ ಅದ್ರ ಜೊತೆಗೆ ಮಾಡ್ದ ಅಂದ್ರೆ ಫಲ ಬರ್ತದೆ, ಅವನಿಗೆ ಬೆಳೆ ಬರ್ತದೆ, ಪ್ರಶ್ನೆ ಇಲ್ಲ, ಬೆಳೆ ಬರ್ತದೆ. ಹಾಗೆ ಯಾವ ಮನುಷ್ಯ ಶಾರೀರಿಕ ನಿಯಮಗಳನ್ನು ಮಾಡ್ತಾನೆ, ಶರೀರ ನಿಯಮಗಳನ್ನು ಮಾಡ್ತಾನೆ, ಕಿವಿದು, ಕಣ್ಣಿಂದು, ಮೂಗಿಂದು, ಕಾಲಿಂದು, ಕೈದು, ಅವ ಶಾರೀರಿಕ ನಿಯಮ ಮಾಡ್ಯಾನ, ಅದನ್ನು ಸ್ವಚ್ಛ ಮಾಡ್ತಾನೆ. ಶರೀರ ಸ್ವಚ್ಛ ಮಾಡೋದು ಏನು? ಶೌಚ. ಏನು? ಎದರಿಂದ? ಎರಡಲ್ಲ ನಮ್ಮ ಶಾಸ್ತ್ರದಲ್ಲಿ. ಮೂರನೇದು ಹೇಳ್ಯಾರ ಏನಪ್ಪ ಅಂದ್ರೆ ಜಲದಿಂದ ಶುದ್ಧಿ, ಮೃತ್ತಿಕೆಯಿಂದ ಶುದ್ಧಿ, ಆಮೇಲೆ ಏನಪ್ಪ ಅಂದ್ರೆ ಮಂತ್ರದಿಂದ ಶುದ್ಧಿ. ಶುದ್ಧಿ 2-3 ಥರ ಅದಾವ. ಇಲ್ಲಿ 2 ಹೇಳ್ಯಾರ ಅವರು. ಏನು? ಉದಕ, ಮೃತ್ತಿಕೆ. ನೋಡ್ರಿ, ಸದಾ ಪಾವಿತ್ರ್ಯತೆ ಇರ್ತದೆ ನೋಡ್ರಿ. ಮಣ್ಣು ಎಂದೂ ಕೂಡ ಅಪವಿತ್ರ ಆಗಿಲ್ಲಲ್ರಿ. ಎಲ್ಲ ಪಾಪ ಇದ್ರ ಮೇಲೆ ನಡೀತಾವೆ, ಹೆಣ ಇಲ್ಲೇ ಉಳಿತೇವೆ, ರೋಗಿ ಇಲ್ಲೇ ಎಲ್ಲ ಅದ. ಪರಂತು ಭೂಮಿ ಸದಾ ಪವಿತ್ರ ಅದ. ತನ್ನೊಳಗೆ ಇಟ್ಕೊಂಡವ್ರನ್ನ ಎಲ್ಲ ಪವಿತ್ರ ಮಾಡ್ತದೆ ನೋಡ್ರಿ. ತನ್ನಂಗೆ ಮಾಡ್ಕೋತಲ್ಲ. ಹೆಣ 8 ಜನ ಇರ್ತಾವೆ, ಅವ ಮುಂದೆ ಮಣ್ಣೇ ಆಗ್ತಾವೆ. ಗಿಡ 8 ಜನ ಇರ್ತಾವೆ, ಅವ ಮುಂದೆ ಮಣ್ಣೇ ಆಗ್ತಾವೆ. ಪರಂತು ಭೂಮಿ ತನ್ನಂಗೆ ಎಲ್ಲರಿಗೂ ಮಾಡ್ಕೋತದೆ. ಭೂಮಿ ಅಂತ ಪವಿತ್ರ ವಸ್ತು ಯಾವಾಗ ಇಲ್ಲ. ಮತ್ತೊಂದು ಎಂದೂ ಅಪವಿತ್ರ ಆಗಿಲ್ಲದು. ಭೂಮಿ ಅಪವಿತ್ರ ಆಗಂಗನೇ ಇಲ್ಲದು, ಅದು ಪವಿತ್ರ ಅದ. ಅದಕ್ಕೆ ಶರೀರದಲ್ಲಿ ಅದಕ್ಕೆ ಮೃತ್ ಸ್ನಾನ, ಜಲ ಸ್ನಾನ, ಮಂತ್ರ ಸ್ನಾನ ಅಂತ ಮಾಡ್ಯಾರ. ಸ್ನಾನ ಮಾಡೋದು ಯಾವ್ದ್ರಿ? ಏನಪ್ಪ? ಜಲದಿಂದ ಸ್ನಾನ ಮಾಡ್ತೀವಿ, ಜಲದಿಂದ ಸ್ನಾನ ಮಾಡ್ತೀವಿ. ಇದು ಇಲ್ಲ ಅಂದ್ರೆ ಮಣ್ಣು ಹಚ್ಚಿ ಸ್ನಾನ ಮಾಡ್ತೀವಿ. ಮಣ್ಣು ಹಚ್ಚಿ ನೋಡಿರಿ, ಹೊಲಸಾದ್ರೆ ಭಾಂಡೆ ಮಣ್ಣು ಬೂದಿ ಹಚ್ಚಿ ತಿಕ್ತಿರಲ್ಲ. ಭಾಂಡೆ ಹೊಲಸಾದು ಅಂದ್ರೆ ಏನು ಹಚ್ತೀರಿ? ಬೂದಿ ಹಚ್ಚಿ ತಿಕ್ತೀರಿ. ಕೆಲವೊಂದು ಬೂದಿಯಿಂದ ಮಾಡ್ತಾರೆ, ಕೆಲವೊಂದು ನೀರಿನಿಂದ ಮಾಡ್ತಾರೆ, ಕೆಲವೊಂದು ಅಗ್ನಿಯಿಂದ ಮಾಡ್ತಾರೆ. ಪಂಚಭೂತಗಳು ಇವೇನದ ಅದಕ್ಕೆ ಸ್ವಚ್ಛ ಮಾಡೋಕ್ಕದಾವ. ಎಲ್ಲನೂ ಸ್ವಚ್ಛ ಮಾಡ್ತವೆ. ಮಣ್ಣು ಸ್ವಚ್ಛ ಮಾಡ್ತದೆ, ನೀರು ಸ್ವಚ್ಛ ಮಾಡ್ತದೆ, ಬೆಂಕಿ ಸ್ವಚ್ಛ ಮಾಡ್ತದೆ, ಗಾಳಿ ಸ್ವಚ್ಛ ಮಾಡ್ತದೆ. ನೋಡ್ರಿ, ಇವೆಲ್ಲ ಸ್ವಚ್ಛ ಮಾಡಿ, ಈ 4 ಭೂತಗಳು ಸ್ವಚ್ಛ ಮಾಡ್ತಾವೆ. ಗಾಳಿ ಸ್ವಚ್ಛ ಹಾಕಂದ್ರೆ ಏನು ಹೊಲಸು ವಾಸನೆ ಬಂತು, ಜೋರು ಗಾಳಿ ಬಿಡುತ್ತಂದ್ರೆ ನಡಿ ಸ್ವಚ್ಛ ಆಯ್ತರಪ್ಪ, ಎಕ್ಕಾಟ ಹೊಲಸು ಇರಲಿ. ಏನು ಹೊಲಸದ? ಪಂಕ ಹಚ್ಚೋ, ಪಂಕ ಹಚ್ಚೋ ಅಂತೇಳಿ. ಯಾಕೆ? ಸ್ವಚ್ಛ ಮಾಡ್ತದೆ. ಗಾಳಿಯನ್ನು ಸ್ವಚ್ಛ ಮಾಡೋ ಕೆಲಸ. ಬೆಂಕಿನೂ ಎಟ್ಟಾಗಿ ಹೊಲಸಿರೋದು ಯಾಕೆ? ಬಂಗಾರ ಹೊಲಸಿರಲಿ, ಬೆಳ್ಳಿ ಹೊಲಸಿರಲಿ, ಹೆಣ ಹೊಲಸನಾರಲಿ, ನೀವು ಬೆಂಕಿಯಾಗಿ ಹಾಕಿರಿ, ಸ್ವಚ್ಛ ಆಗ್ತದೆ, ಸ್ವಚ್ಛ ಮಾಡ್ತದೆ. ಹೌದಾ? ನೀರು ಬಟ್ಟೆ ಹೊಲಸಾಗಿರಲಿ, ಜಳಕ ಮಾಡಿ ಸ್ವಚ್ಛ ಮಾಡ್ತದೆ, ನೀರು ಸ್ವಚ್ಛ ಮಾಡ್ತದೆ. ನೋಡಿರಿ, ನೀರು ಹರಿದು ಹೋಯ್ತು ಸ್ವಚ್ಛ. ಯಾವಾರು ಬೇಡಾದ ಮನುಷ್ಯ ನೀರಿಗೆ ಮುಟ್ಟದ ಅಂತ ತಿಳ್ಕೊರಿ ನೀವು, ಅಶುದ್ಧಂತೆ. ಹೌದಲ್ರಿ? ಅಶುದ್ಧಂತೆ. ಅದಕ್ಕೆ ಏನಪ್ಪ, ಹಿಂದಿನ ಕಾಲದಲ್ಲಿ ಅವು ಕೆಲವೊಂದು ಶುದ್ರಾದಿಗಳಿಗೆ ಕೆಳಗೆ ನೀರು ನಮ್ಮ ಮೇಲೆ ಮಜಾ ಎಷ್ಟಿತ್ತು ರೀ, ಮೇಲೆ ಬ್ರಾಹ್ಮಣ ತುಂಬಬೇಕು. ಹೌದಲ್ರಿ? ನಮ್ಮೂರಾಗೆ ಮೇಲೆ ಬ್ರಾಹ್ಮಣ ತುಂಬಬೇಕು, ಆಮೇಲೆ ಐಗೋಳು, ಆಮೇಲೆ ಉಳುಕಿದವರು, ಆಮೇಲೆ ಕೆಳಗೆ ಹರಿಜನ ತುಂಬಬೇಕು. ಯಾಕೆ? ಅವ್ರ ಮೇಲೆ ತುಂಬ ನೀರು ಕಟ್ತಾ ಅಂತಿದ್ದೇವೆ. ಅಷ್ಟೇ ನಮ್ಮೂರಾಗ ಹಿಂಗೆ ಮಾಡ್ತೇವೆ. ಆ ಕೆಳಗಿನ ಊರವ್ರಿ, ಅಲ್ಲಿ ಮೊದಲು ಬ್ರಾಹ್ಮಣರಿ, ಮೊದಲು ಹೊಲೆಯ ನೀರು ತೊಳೋರೆ ಅವರೇ. ಎಷ್ಟು ಮಜಾ ಅದ ನೋಡ್ರಿ. ಅಲ್ಲಿ ಬ್ರಾಹ್ಮಣ, ಅಲ್ಲಿ ಐಗೋಳು. ಪರಂತು ಅಲ್ಲಿ ತಗ ಹೋಗ್ತಾಗ ನೀರು ಶುದ್ಧ ಆಯ್ತು. ಹರಿದು ಶುದ್ಧ ಹಾಕದ್ರೆ ನೀರು, ನಿಂತು ನೀರು ಕೆಡ್ತದೆ. ನೀರು ಹರಿದು ಶುದ್ಧ ಹಾಕದೆ ಎಷ್ಟು ಮಜಾ ಅದ ನೋಡಿದ್ರೆ ನೀರಾಗಿ. ಅಲ್ಲಿ ತಗ ಹೋಗೋತಾಗ ಮುಂದಿನ ಹೋಗೋತಾಗ ಸ್ವಚ್ಛ ಆಯ್ತು ರೀ ಅದು. ಅದು ಮತ್ತು ಜಲ ಚಲೋ ಆಗ್ತದೆ. ಇವು ಶುದ್ಧಿ ಮಾಡುವ ವಸ್ತು ಅದಾವೆ. ಹಾಗೆ ಶರೀರಕ್ಕೆ ಶುದ್ಧಿ ಮಾಡೋಕ್ಕೆ ಇವೆರಡೆ. ಬೆಂಕಿಯಿಂದ ಶುದ್ಧಿ ಮಾಡಿರಿ ಮತ್ತು ಅದಕ್ಕೆ ಬೆಂಕಿದ ಜಲಮೂರ್ತಿ ಅಡ್ಡೆ ಹೇಳ್ಯಾರ ಅವರು. ಬೆಂಕಿಯಿಂದ ಶುದ್ಧಿ ಮಾಡಿ ಮಾಡ್ತಿರ್ತಾರೆ. ಹುಡುಗರು ಯಾರ್ದಾರು ತಿಂದ್ರೆ ಒಂದು ಕಡೆ ಚುಸ್ತಾರೆ, ಮಾಡ್ತಾರಿಲ್ರಿ?
ಉದ್ಕಡಿ ಚೂಸ್ತಾರೆ. ಉದ್ಕಡಿ ಏನು ಯಾರ ಮನೆಗೆ ತಿನ್ನಬಾರ್ದು ತಿಂದವ್ರೆ ತೆಗಿ ನಾಲಿಗೆ ಉದ್ಕಡಿ ಚೂಸಿದ್ರೆ ಶುದ್ಧ ಆಯಿತು. ಬೆಂಕಿನೂ ಶುದ್ಧ ಮಾಡ್ತದೆ. ಪರಂತು ಎಷ್ಟು ಅಟ್ಟೆ ಬೆಂಕಿನೇ, ಮತ್ತು ಭಾಳ ಬೆಂಕಿ ಹಚ್ಚಿದ್ರೆ ಮತ್ತೇನು ಇಲ್ಲಿ ಮುಖ್ಯ ಶುದ್ಧಿ ಏನದಪ್ಪ, ಎರಡು ಹೇಳ್ಯಾರ ನೋಡಿ. ಯಾವುದು? ಜಲ. ಅದಕ್ಕೆ ಹೇಳ್ತಾರೆ ಅವರು ಉದಕ ಮೃತ್ತಿಕೆಗಳಿಂದವೇ. ಉಳುಕಿದ ಶುದ್ಧಿ ಮಾಡ್ತಾರೆ, ನಿನಗೆ ಉಪಯೋಗ ಇಲ್ಲ, ಮತ್ತು ಅವು ಶುದ್ಧಿ ನೀರು ಮಾಡೋಕ್ಕೆ ಬರೋಂಗಿಲ್ಲ. ಉದಕ ಮೃತ್ತಿಕೆಗಳಿಂದವೇ. ನೀರು ಇದ್ದರೂ ನೀರು ಮಾಡು. ಅದಕ್ಕೆ ನಮ್ಮಲ್ಲಿ ನೇಮದ ಏನಪ್ಪ ಅಂತ ಕೇಳಿದರೆ ಜಲಸ್ನಾನ, ಭಸ್ಮ ಸ್ನಾನ, ಮಂತ್ರ ಸ್ನಾನ, ಮೂರಲ್ಲ. ಯಾವ ಜಾಗದಾಗ ಹೆಂಗೆ ಬರ್ತದೆ ಹಂಗೆ ಮಾಡೋಕ್ಕೆ ಕಲಿಬೇಕು. ಹೌದಲ್ಲ? ನೀ ಗಂಗೋತ್ರಿ ತುಂಗೋತ್ರಿ ಹೋಗಿ ಜಲ ಸ್ನಾನ ಮಾಡ್ತೀವಿ ಅಂದ್ರೆ ನಿಂದು ಪೂರ್ಣ ಸ್ನಾನಕ್ಕೆ ಸತ್ಯ ಹೋಗ್ತೀವಿ. ಅಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ. ಅದಲ್ಲ, ಎಲ್ಲಿ ನೀರು ಅನುಕೂಲದ ನಿನಗೆ ಹಿಡಿದು ಅಲ್ಲಿ ಸ್ನಾನ ಮಾಡಿ ಜಲ ಸ್ನಾನ ಮಾಡಬೇಕು. ಇಲ್ಲ ಅಂದ್ರೆ ಭಸ್ಮ ಸ್ನಾನ. ಭಸ್ಮ ಇತ್ತು ಅಂದ್ರೆ ಅದು ತೊಗೊಂಡು ಪೂರ ಮೈಗೆ ಹಚ್ಕೊಂಡು ಭಸ್ಮ ಸ್ನಾನ. ಭಸ್ಮನೂ ಇಲ್ಲ ಅಂದ್ರೆ ಗುರು ಕೊಟ್ಟ ಮಂತ್ರ ಅಥವಾ ನೀನು ಇಷ್ಟ ದೇವತೆ ಮಂತ್ರ ನೀನು ಅಂದಿ ಅಂದ್ರೆ ಮಾಡ್ತಾರೆ ನೋಡ್ರಿ ಮುಸುರು. ಯಾಕೆ ನೀರು ಇಲ್ಲ ಅಲ್ಲಿ ಅವ್ರ ತಕ್ಕ ಹಿಂಗೆ ಮಾಡಿಬಿಡ್ತಾರೆ. ಅಲ್ಲ ಹೋಗಕ್ಕೆ ಮೇತು ಮಾಡ್ಕೊ ಸ್ನಾನ ಆಯ್ತವ್ರು. ಅರವಸ್ಥಾನ ನೀರು ಸಿಗಂಗಿಲ್ಲಲ್ರಿ. ಇದಕ್ಕೆ ಮಂತ್ರ ಸ್ನಾನ ಅಂತ. 3 ಸ್ನಾನ ಅದಾವ. ಮತ್ತು ನೀರಿದ್ದಕ್ಕೂ ಮಂತ್ರ ಸ್ನಾನ ಮಾಡಬೇಡಪ್ಪ. ಥಂಡಿ ಭಾಳದ ನಾ ಮಂತ್ರ ಸ್ನಾನ ಮಾಡ್ತೀನಿ, ಭಸ್ಮ ಸ್ನಾನ ಮಾಡ್ತೀನಿ ಅಂತ ಅನ್ನಕ್ಕೆ ಹೋಗಬೇಡ. ಅದಕ್ಕೆ ಪ್ರಸಂಗದಲ್ಲಿ ಹೇಳ್ಯಾರವರು. ಅದು ಎಲ್ಲ ಕಡೆ ಉಪಯೋಗ ಮಾಡೋದು ಅಲ್ಲ. ಹೌದಲ್ಲ? ಎಲ್ಲ ಕಡೆ ಉಪಯೋಗ ಮಾಡೋದಲ್ಲ. ಮುಖ್ಯ ಸ್ನಾನಪ್ಪ ಅಂದ್ರೆ ಮೃತ್ತಿಗೆ. ಭಸ್ಮ ಅಂದ್ರೆ ಬೂದಿರಿ ಏನ್ರಿ, ಮಣ್ಣರಿ ಅಂತ. ಇವೆರಡು ಸ್ನಾನ ಅದ ಮುಖ್ಯ ಸ್ನಾನ. ಅದಕ್ಕೆ ಉದಕ ಮೃತ್ತಿಕೆಗಳಿಂದವೇ. ಮುಂದೇನೂ ಶುದ್ಧಿ ಮಾಡ್ತಾವೆ, ಅವು ನಿನಗೆ ಉಪಯೋಗ ಇಲ್ಲ. ಗಾಳಿ ಸ್ನಾನ ಶುದ್ಧಿ, ಬೆಂಕಿ ಶುದ್ಧಿ, ಅವು ನಿನಗೆ ಉಪಯೋಗ. ನನಗೆ ಅಡ್ಡೆ ಹೇಳ್ಯಾರ ಅವರು. ಏನಪ್ಪ? ಮೃತ್ತಿಕೆ ಉದಕಗಳಿಂದವೇ. ಮಣ್ಣಿನಿಂದ ಅಥವಾ ಭಸ್ಮ. ಆಮೇಲೆ ಏನಪ್ಪ ಅಂತ ಕೇಳಿ ಉದಕ ನೀರು. ತನ್ನ ತನುವಿನ ಉದಿಸಿದ ಶರೀರದಲ್ಲಿ ಉತ್ಪನ್ನವಾದ. ಅದಲ್ಲ? ಶರೀರದಲ್ಲಿ ಉತ್ಪನ್ನವಾದ, ಮನುಷ್ಯನಲ್ಲ, ಶರೀರದಲ್ಲಿ ಉತ್ಪನ್ನವಾದ ಏನಪ್ಪ ಅಂತ ಕೇಳಿದರೆ ಮಲ. ಮಲ ಮಲ ಅಂದ್ರೆ ಹೊಲಸ. ನಮ್ಮ ಶರೀರದಾಗ ನವದ್ವಾರಗಳ ಅದಾವ. ನವದ್ವಾರದಿಂದ ಸದಾ 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 ಹೊಲಸು ಹೊರಗೆ ಬರ್ತಿರ್ತದೆ. ಬರಬೇಕು. ಹೌದಲ್ಲ? ಅದೇ ಬರಬೇಕು. ಅದನ್ನು ಬಲ್ಲಿಯಾದ್ರೆ ಹೆಂಗೆ ನಡೀತದೆ? ಎಲ್ಲದ್ರಾಗ ಇರ್ತದೆ, ಹೊಲಸಿದ್ದೇ ಇರ್ತದೆ. ಆ ಹೊಲಸಿಲ್ಲದೆ ಇರೋಂಗಿಲ್ಲ. ಮ್ಯಾಲಿಂದ ತುಷ ಇಲ್ಲದೆ ಧಾನ್ಯ ಇರಂಗನೇ ಇಲ್ಲ. ಅದು ಬೈಕ ಅದ್ರ ಜೊತೆಗೆ ಇರ್ತದೆ. ಮತ್ತು ನಮ್ಮಲ್ಲಿ ಹೊಲಸು ಬರ್ತದೆ. ಕಿವ್ಯಾಗ ಕೂಗುಣದ, ಕಣ್ಣಾಗ ಪಿಚ್ಚದ, ಮೂಗನಾಗ ಸುಮ್ಮದ, ಬಾಯಾಗ ಏನಪ್ಪ ಜೋರ್ಲದ, ಮತ್ತೇನೇನೋ ಅದಾವ ಕೆಳಗೆ. ಇವೆಲ್ಲ ನಿತ್ಯ ಹರಿತಿರ್ತಾವೆ. ದೋಷಗಳು ನಿತ್ಯ ಹರಿತಿರ್ತಾವೆ. ಹಾಗೆ ಸಾಫ್ ಮಾಡ್ಕೋತಾ ಇರ್ಬೇಕು. ಇದಕ್ಕೆ ಹೆಂಗೆ ಕೇದಾರ ಬದ್ರಿ ಒಳಗೆ ಬರ್ಬಿ ಬಿಡ್ಕೋತೇ ಇರ್ತದೆ. ನೀವು ಹಾಗೆ ತಕ್ಕೋತೇ ಇರ್ಬೇಕದು. ನೀವು ಹಾಗೆ ತೆಗಿಲಿಲ್ಲ ಒಂದು ದಿವಸ ಅಂದ್ರೆ ಅದು ವಜ್ಜಾಗಿ ಮನೆ ಬೀಳ್ತದೆ. ಯಾಕೆ ಮನೆ ಹಿಂಗೆ ಇರ್ತಾವೆ. ಮೊದಲು ಹಂಚಿನ ಮನೆ ಇರ್ತಾವೆ. ಮತ್ತು ಅದು ಹಾಗೆ ತಾಸು 2 ತಾಸು ತಕ್ಕೋತಿರ್ಬೇಕಾ. 4 ತಾಸು ತಕ್ಕೋತಿದ್ರು ಅದು ಇಲ್ಲಕ್ಕಂದ್ರೆ ಬಿದ್ದು ಮುಂದೆ ಗಾಡಿ ಹೊಡೆದು ಗಟ್ಟಿ ಆಗಿಬಿಡ್ತದೆ. ಬರ್ಪಾಗ್ಬಿಡ್ತದೆ. ಗಟ್ಟಿ ಬರ್ಪಾಯ್ತು ಮನೆ ಬೀಳ್ತದೆ. ಅದು ಸದಾ ತೆಗಿತಾ ಇರ್ಬೇಕು ಹಾಗೆ ಮೇಲೆ. ಹಂಗೆ ಶರೀರದಲ್ಲಿ ಏನಪ್ಪ, ನವದ್ವಾರೆ ಮಲೆ ಕೋಶೆ ಅಸ್ಮಿನ್. ಇದು ಮಲದ ಕೋಶದ. ಕೋಶ ಅಂದ್ರೆ ಏನು ರೀ? ತಿಜೋರಿ ಅದ, ಹೊಲಸೈತಿ. ಹಾಗೆ ತಕ್ಕೋತೀರಿ ಬರ್ಕೋತಿರ್ತದೆ. ಕಣ್ಣ ತಕ್ಕೋತೀರಿ ಬರ್ತೇ ಇರ್ತದೆ. ಮೂರನ್ನು ತಕ್ಕೋತೀರಿ ಬರ್ತೇ ಇರ್ತದೆ. ಕಿವ್ಯಾಗ ತಕ್ಕೋತೀರಿ ಬರ್ತೇ ಇರ್ತದೆ. ಬಾಯನ್ನು ತಕ್ಕೋತೀರಿ ಬರ್ತೇ ಇರ್ತದೆ. ಇದು ಅದರದ್ದು ಸ್ಟೋರೇಜ್ ಅದ ರೀ ಅಲ್ಲಿ. ಇದು ಸ್ಟೋರೇಜ್ ಅದ. ಅದು ಬರ್ತಿರ್ತದೆ. ಹಾಗೆ ಬರ್ತಿರ್ತದೆ. ಹಾಗೆ ತಕ್ಕೋತಿರ್ಬೇಕು ಅಂತಾರೆ ಅವರು. ಇದನ್ನು ಸ್ವಚ್ಛ ಮಾಡೋಕ್ಕೇನು ಮಾಡಿರಿ? ಮೃತ್ತಿಕೆಯಿಂದ, ನೀರಿನಿಂದ. ಎಲ್ಲಿ ಮೃತ್ತಿಕೆ ಬೇಕು ಅಲ್ಲಿ ಮೃತ್ತಿಕೆ ಮಾಡಿರಿ. ಎಲ್ಲಿ ನೀರು ಬೇಕು ಅಲ್ಲಿ ನೀರು ಮಾಡಿರಿ. ಹೌದಲ್ಲ? ಮಾಡಿರಿ. ಕಣ್ಣಿಗೆ ಸ್ವಚ್ಛ ನೀರಿನಿಂದೇ ಮಾಡಿರಿ. ಮತ್ತು ಮಣ್ಣು ತೊಗೊಂಡು ತಿಕ್ಕೊಂಡಿರಿ. ಯಾವುದಕ್ಕೆ ಯಾರು ಸ್ವಚ್ಛ ಮಾಡ್ಬೇಕು ಅನ್ನೋದು ಗೊತ್ತಿರ್ತಲ್ಲ. ಎಲ್ಲ ಕಡೆ ಎಲ್ಲ ಮೈಗೆ ಹಚ್ಚು ಸಾಬಾನು ಅರಿವಿಗೆ ಹಚ್ಚಕ್ಕೆ ಬರೋಂಗಿಲ್ಲ.
ಅರಿವಿಗೆ ಹಚ್ಚು ಸಾಬೂನು ಮೈಗೆ ಹಚ್ಚಕ್ಕೆ ಬರ, ಎರಡು ಸಾಬೂನೇ ಅದಾವ, ಹೌದಲ್ಲ. ಮತ್ತು ನೀ ಅರಿವಿಗೆ ಹಚ್ಚೋದು ಮೈಗೆ ಹಚ್ಚೋದಿ ಅಂದ್ರೆ ಮತ್ತು ಜಡ್ಡು ಬರ್ತದೆ, ಹೆಚ್ಚಿಗೆ ಉಲ್ಟ ಜಡ್ಡು ಬರ್ತದೆ. ಅದು ಕಾಸ್ಟಿಕ್ ಸೋಡಾ ಜಾಸ್ತಿ ಇರ್ತದೆ, ಮೈಗೆ ಹಚ್ಚೋದು ಕಾಸ್ಟಿಕ್ ಸೋಡಾ ಕಮ್ಮಿ ಇರ್ತದೆ. ನೀವು ಅರಿವಿದ ಕಾಸ್ಟಿಕ್ ಸೋಡಾ ಮೈಗೆ ಹಚ್ಚಿದೆ ಅಂದ್ರೆ ನಿನ್ನ ಮೈನು ಹೊರ ಒಟ ಹಾಕ ಬಿರ್ಸಾಕ. ಅದಕ್ಕೆ ಯಾಕೆ ಅದಕ್ಕಂತ ಎಲ್ಲೆಲ್ಲಿ ಮೃತ್ತಿಕೆ ಬೇಕು ಅಲ್ಲೆಲ್ಲಿ ಮೃತ್ತಿಕೆ, ಅವ್ರು ಹೇಳ ಮೃತ್ತಿಕೆ. ಮಲಮೂತ್ರ ವಿಸರ್ಜನೆ ಮಾಡಿ ಅಲ್ಲಿ ಮೃತ್ತಿಕೆನೇ ಅದ ಮುಖ್ಯ. ಅಲ್ಲಿ ಬರೀ ನೀರಿನ ತೊಳೆದ್ರೆ ಹೋಗಿಲ್ಲ ಅಂತ ಮೃತ್ತಿಕೆ ಜರೂರಿ ಅದಂತಾವ. ಅದಕ್ಕೇ ಶಾಸ್ತ್ರದಲ್ಲಿ ಭಿನ್ನ ಭಿನ್ನ ಹೇಳ್ಯಾರ. ಉದಕ ಮೂರ್ತಿಗಳಿಂದವೇ ತನ್ನ ತನುವಿನೋಳು ಉದಿಸಿದ, ಸದಾ ಉದಿಸುತ್ತಿರುವ ಹುಡುಗತೆ ಇರ್ತಾವೆ. ಅವು ಆ ಮಲವನ್ನು ವಿಶುದ್ಧತೆಯಾಗಿ ಸುಧತಿ ಕೇಳ ಬಾಹ್ಯ ಶೌಚವೆನಿಪುದು. ಇದೇನಪ್ಪ ಅಂದ್ರೆ ಬಾಹ್ಯ ಶೌಚ, ಹೊರಗಿಂದು ಏನ ಕಣ್ಣಿಗೆ ಕಿವಿ ಮೂಗಿ ಶರೀರಕ್ಕೆ ಏನದ ಸದಾ ಮನ ಶುದ್ಧ ಆಗಿರಬೇಕು. ಶಾಸ್ತ್ರ ಹೇಳ್ತಾ ಶಿವಭೂತ್ವ ಶಿವಂ ಯಜೇತ್, ನಾ ರುದ್ರಮರ್ಚಯೇತ್. ನೀನು ಶಿವನಾಗಿ ಶಿವನನ್ನು ಪೂಜಿಸು, ಅರುದ್ರನಾದವನು ದೇವರನ್ನು ಪೂಜೆ ಮಾಡಬಾರದು. ಅದಕ್ಕೆ ಮೊದಲ ನಿನ್ನ ಶುಚಿ ಬಹಳ ಜರೂರಿ ಅದ. ಶಾಸ್ತ್ರ ಹೇಳ್ತಾರೆ ದಿನ ಉಡು ಬಟ್ಟೆ ಉಟ್ಟು ಪೂಜೆ ಮಾಡಬೇಡ್ರಿ ಅಂತ, ಒಗದ ಬಟ್ಟಿನೇ ಉಡ್ರಿ ಅಂತ. ಅದರೊಳಗೇನಪ್ಪ ರೇಷ್ಮೆ ಬಟ್ಟೆ ಇದ್ರೆ ಭಾಳ ಚಲೋ ಅಂತ ಇದ್ದವ್ರು ಮಾಡಲಿ. ಅಂತೂ ಒಗದ ಬಟ್ಟೆ ಶುದ್ಧವಾದ ಹಳಿದಿರಲಿ ಹೊಸದಿರಲಿ, ಅದು ಒಗದು ಪರಿಶುದ್ಧವಾದ ಬಟ್ಟೆ ಉಟ್ಕೊಂಡ ಮಾಡಬೇಕು ಅಂತ ಬಟ್ಟೆ ಹಿಡ್ಕೊಂಡೇ ಹೇಳ್ತಾರೆ. ಯಾಕೆ ಉಟ್ಟ ಬಟ್ಟೆಯೊಳಗೆ ವಾಸನೆ ಇರ್ತದೆ, ಉಟ್ಟ ಬಟ್ಟೆಯೊಳಗೆ ಸಂಸ್ಕಾರ ಇರ್ತಾವೆ. ಅದಕ್ಕೆ ಬೇಡ, ಶುದ್ಧ ಬಟ್ಟೆ ಒಗೆದದ್ದನ್ನೇ ಉಡಬೇಕು ಅಂತಾರೆ. ಹಾಗೆ ಏನಪ್ಪ ಅಂದ್ರೆ ಆ ಬಟ್ಟೆ ಏನಪ್ಪ ಉಟ್ಟು ಶುದ್ಧ ಬಟ್ಟೆ ಶುದ್ಧ ಜಲದಲ್ಲಿ ಸ್ನಾನ ಮಾಡಿ, ಜಲ ಪವಿತ್ರ ಇರಬೇಕು, ಅದನ್ನು ಸ್ನಾನ ಮಾಡು ಜಲ, ಹೌದಲ್ರಿ. ಅದಕ್ಕೆ ನಾವೇನಂತೇವಿ ಗಂಗಾ ತುಂಗ ಯಾಕಂತೇವೆ, ಪವಿತ್ರ ಇರ್ತಾವೆ. ನದಿ ನೀರು ಪವಿತ್ರ ಹರಿತಿರ್ತ ಪವಿತ್ರ ಇರ್ತದೆ. ಅದಕ್ಕಿಂತ ಕಮ್ಮಿ ಪವಿತ್ರ ಅಂದ್ರೆ ಕೆರೆ ನೀರು, ಅದಕ್ಕಿಂತ ಕಮ್ಮಿ ಪವಿತ್ರ ಅಂತಂದ್ರೆ ನಮ್ಮ ನಳದ ನೀರು ಅಂತ ಅದ್ರಾಗೆ ಮಾಡ್ಬೇಕಲ್ಲ, ನಳದ ನೀರು ಬಿಟ್ಟೇ ಅದಕ್ಕೆ ಪವಿತ್ರ ಅದರ ಶುಚಿ ಇರ್ತದೆ. ಯಾವುದೇ ನದಿಯ ಮೇಲೆ ಯಾವುದೇ ನೀರಿನ ಮೇಲೆ ಯಾವುದೂ ಅಧಿಕಾರ ಇಲ್ಲದ ನೀರು ಅದು ಪರಮ ಪವಿತ್ರ, ಹೌದಲ್ಲ. ಯಾರ್ದು ಅಧಿಕಾರ, ಹೊಳೆ ಮೇಲೆ ಯಾವೊಂದು ಅಪ್ಪಂದು ಅಧಿಕಾರ ಅದ, ಸಮುದ್ರದಾಗ ಯಾವೊಂದು ಅಪ್ಪದ ಅಧಿಕಾರ ಅದ ಇಲ್ಲ. ಕೊಡದ ನೀರಾಗ ಅವ್ನು ತಂದು ಕೊಡೋರ್ತಾನೆ, ನಾ ತಂದು ಕೊಟ್ಟಿನಿ ಅಂತ ನಾವು ಇದು ನೋಡ್ರಿ, ಜಳಕ ಮಾಡಿ ತಂದು ಕೊಟ್ಟಿನಿ ಅಂತ. ಹೀಗೆ ಅಧಿಕಾರ ರಹಿತವಾಗಿರ್ತಕ್ಕಂಥ ಪರಮಾತ್ಮನಿಂದ ನಿರ್ಮಿತವಾದ ವಸ್ತುಗಳಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕೆ ಸಮುದ್ರ ಸ್ನಾನ. ಸಮುದ್ರ ಒಂದೇ ಗಂಗಾದಿ ಇರಂಗಿಲ್ಲ ನೋಡ್ರಿ, ಅದು ತುಂಗಾದಿ ಇರಂಗಿಲ್ಲ, ಎಲ್ಲ ನದಿಗಳಿರ್ತದೆ. ಅದಕ್ಕೆ ಸಮುದ್ರ ಸ್ನಾನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪುಣ್ಯ ಅಂತ ಯಾಕಂತಾರೆ ಅಂದ್ರೆ ಅದಕ್ಕೆ ಯಾವ ಪ್ರದೇಶದ್ದು ಯಾವುದು ಊರಿಂದು ಯಾವುದು ಅಭಿಮಾನ ಇಲ್ಲ. ನಮ್ಮದು ಕೃಷ್ಣ ನಮ್ಮೂರಾಗ ಹರಿದದ್ರಿ, ಭೀಮಾ ನಮ್ಮದಾಗ ಹರಿದದ್ರಿ, ನಮ್ಮ ಕರ್ನಾಟಕದಾಗ ನಿಮ್ಮ ಕರ್ನಾಟಕ ಎಲ್ಲ ಕರ್ನಾಟಕ ಸಮುದ್ರದ ಯಾವ್ದದು ಕರ್ನಾಟಕನ ಆಂಧ್ರನ ಏನು ಯು ಪಿನ, ಅದಕ್ಕೆ ಪುಣ್ಯ ಜಾಸ್ತಿ ಅದು. ಎಲ್ಲಷ್ಟು ಅಭಿಮಾನ ಇಲ್ಲದು. ಅದಕ್ಕೆ ನೀರು ಏನಪ್ಪ ಇಂತಹ ನೀರಿನಿಂದ ಏನಾಗ್ತದಂದ್ರೆ ಮಾಡಿದ್ರೆ ಪುಣ್ಯಪದ ಸಿದ್ಧಿಗಳನ್ನು ಆಗು ಮಾಡ್ಬೋದು. ಪುಣ್ಯವನ್ನು ಅವನಿಗೆ ತಂದು ಕೊಡ್ತದೆ. ಯಾವುದು ಈ ಬಾಹ್ಯ ಶೌಚ. ಶರೀರ ಸ್ವಚ್ಛ ಮಾಡ್ಕೋತಿದ್ರೆ ಆರೋಗ್ಯ ಇರ್ತದೆ, ಆರೋಗ್ಯ ಇದ್ರೆ ಪುಣ್ಯ ಕೆಲಸ ಮಾಡ್ತಾನೆ, ಧರ್ಮ ಮಾಡ್ತಾನೆ, ಅವನಿಗೆ ಪುಣ್ಯ ಬರ್ತದೆ. ಒಂದು ವೇಳೆ ಆರೋಗ್ಯ ಶರೀರವೇ ಇಲ್ಲ ಅಂತಂದ್ರೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡದೆ ಹೋದರೆ, ಕಣ್ಣಿಗೆ ಕಿವಿಗೆ ಕಾಲಿಗೆ ಕೈಗೆ ಶರೀರಕ್ಕೆ ಸರಿಯಾಗಿ ವ್ಯವಸ್ಥೆ ನೀವು ಮಾಡದೆ ಹೋದರೆ, ಆರೋಗ್ಯವನ್ನು ನೀಡದೆ ಹೋದರೆ ಅದು ನಿಮಗೆ ಪುಣ್ಯ ಕೊಡೋಂಗಿಲ್ಲ. ಅದಕ್ಕೆ ಮೊದಲ ಶರೀರವನ್ನು ಆರೋಗ್ಯವಂತರನ್ನಾಗಿ ಇಡೋದು ಭಾಳ ಜರೂರಿ ಅದ ಅಂತಾರೆ ಅವರು. ಇದು ಎಲ್ಲ ಮುಂದಕ್ಕೆ ಜರೂರಿ ಅದ. ಅದಕ್ಕೆ ನೀವು ಬಾಹ್ಯ ಶೌಚವನ್ನು ಅವಶ್ಯವಾಗಿ ಮಾಡಲೇಬೇಕು. ಶುಚಿ ಆಗಿರಬೇಕು ಮನುಷ್ಯ. ಶುಚಿ ಇಲ್ಲದ ಮನುಷ್ಯ ಮಾಡಿರ್ತಕ್ಕಂಥ ಏನಪ್ಪ ಎಲ್ಲ ಸಾಧನೆಗಳು ಅವು ಹೆಂಗದಾವ ಅಂದ್ರೆ ಹೇಳಿದ್ರು, ಕತ್ತಿಗೆ ಜಳಕ ಮಾಡಿಸ್ದಂಗೆ ಅದ, ಯಾವ ಫಾಯ್ದೆನೂ ಇಲ್ಲ ಅಂತ ಹೇಳ್ಯಾರ. ಇದಕ್ಕೆ ಇನ್ನು ಮುಂದೆ ಮಾನಸಿಕ ಶೌಚದ ಬಗ್ಗೆ ಬಹಳ ಸುಂದರವಾಗಿ ನಾಳೆಗೆ ನಿರೂಪಣೆ ಮಾಡ್ತಾರೆ.